ನನಸಾಗುವುದು ಕನಸು. ಬಿಹೈಂಡ್ ದ ಮೈಕ್. ಶ್ರೀ ರವಿ ಬೆಳಗೆರೆ ಅವರ ಹಿರಿಯ ಮಗಳು ಚೇತನ ಬೆಳಗೆರೆ ನಿಜಕ್ಕೂ ಒಬ್ಬ ಸ್ಫೂರ್ತಿದಾಯಕ ಹೆಣ್ಣು ಮಗಳು ಆ್ಯಂಡ್ ಒಬ್ಬ ಅತ್ಯದ್ಭುತವಾದ ಅಕ್ಷರದಾತನ ಪುತ್ರಿ. ಇವರು ಮಗಳಾಗಿ, ಅಕ್ಕ ಆಗಿ, ಮಡದಿಯಾಗಿ, ಸೊಸೆಯಾಗಿ, ತಾಯಿಯಾಗಿ ಬದುಕಲ್ಲಿ ಬರುವ ನಿಜ ಜೀವನದ ಎಲ್ಲ ಪಾತ್ರಗಳಲ್ಲೂ ತನ್ನನ್ನು ತಾನು ಸಂಪೂರ್ಣವಾಗಿ 100% ತೊಡಗಿಸಿಕೊಂಡು ಎಲ್ಲದರಲ್ಲೂ ಸೈ ಅನ್ನಿಸ್ಕೊಂಡಿರೋ ಒಬ್ಬ ಧೀಮಂತ ಹೆಣ್ಣುಮಗಳೇ ನಮ್ಮ ಚೇತನ ಬೆಳಗೆರೆ. ಅವರು ಒಂಥರ ಎಲೆಮರೆಕಾಯಂತೆ. ಪತ್ರಿಕೋದ್ಯಮದಲ್ಲಿ ಮಾತ್ರ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತಿದೆ, ಅವ್ರು ಏನು ಹೆಸರು ಮಾಡಿದ್ದಾರೆ ಅಂತ ಗೊತ್ತಿದೆ. ಬಟ್ ಬೇರೆ ಪಬ್ಲಿಕಲಿ ಅವರು ಅಷ್ಟಾಗಿ ಹೆಚ್ಚಾಗಿ ಕಾಣಿಸ್ಕೊಂಡವರಲ್ಲ. ಸೊ ಈ ನಮ್ಮ ಚೇತನ ಅವರ ಬಾಲ್ಯ ಹೇಗಿತ್ತು, ತಂದೆಯೊಂದಿಗೆ ಅವ್ರು ಹೇಗೆ ಕಾಲ ಕಳೆದ್ರು, ಅವರೊಬ್ಬರು ಪತ್ರಕರ್ತೆಯಾಗಿ ಎದುರಿಸಿದ ಚಾಲೆಂಜಸ್ ಏನು, ಎಲ್ಲವೂ ನಿಮ್ಮ ಮುಂದೆ ಈಗ ನನಸಾದ ಕನಸು ಈ ಸರಣಿಯಲ್ಲಿ. ನನಸಾಗುವುದು ಕನಸು. ಬಿಹೈಂಡ್ ದ ಮೈಕ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನನಸು ರಘುರಾಮ್. ಸೊ ಇವತ್ತಿನ ನಮ್ಮ ಈ ನನಸಾದ ಕನಸು ಕಾರ್ಯಕ್ರಮನ ನಾನು ಯಾವಾಗಲೂ ಹೇಳ್ತೀನಿ ತುಂಬ ಸ್ಪೆಷಲ್ ಅಂತ. ಬಟ್ ಇದು ನನಗೆ ಒಂದು ಇನ್ಸ್ಪಿರೇಷ್ನಲ್ ಪಾಡ್ಕಾಸ್ಟ್ ಆಗಿರ್ಬೋದು ಅಥವಾ ಒಂದು ಚಾಲೆಂಜಿಂಗ್ ಪಾಡ್ಕಾಸ್ಟ್ ಆಗಿದೆ. ಯಾಕಂದರೆ ಇವತ್ತು ನಮ್ಮ ಜೊತೆಗಿರೋ ನಮ್ಮ ಗೆಸ್ಟ್ ಕನ್ನಡ ಪತ್ರಿಕೋದ್ಯಮ, ಇನ್ಫ್ಯಾಕ್ಟ್ ಇಂಡಿಯನ್ ಜರ್ನಲಿಸಮ್ ಫೀಲ್ಡ್ನಲ್ಲಿ ಒನ್ ಆಫ್ ದ ಡೇರಿಂಗ್ ಜರ್ನಲಿಸ್ಟ್ಸ್ ರವಿ ಬೆಳಗೆರೆ ಸರ್. ಅವರ ಮಗಳು ಭಾವನಾ ಬೆಳಗೆರೆಯವ್ರ ಬಗ್ಗೆ ಸಾಕಷ್ಟು ಜನರಿಗೆ ತುಂಬ ವಿಚಾರ ಗೊತ್ತಿದೆ ಆ್ಯಂಡ್ ತುಂಬ ಪಬ್ಲಿಕಲಿ ಅವ್ರು ಕಾಣಿಸ್ಕೊಂಡಿದ್ದಾರೆ. ಬಟ್ ಇವರು ಅವರ ಹಿರಿಮಗಳು ಚೇತನ ಬೆಳಗೆರೆ ಮ್ಯಾಮ್. ಇವರ ಬಗ್ಗೆ ಅಂದರೆ ಅವರ ಉದ್ಯಮದಲ್ಲಿ ತುಂಬ ಚಿರಪರಿಚಿತರು, ತುಂಬ ಡೇರಿಂಗ್. ಅವ್ರ ತಂದೆ ಅಂತೇನೆ. ಇನ್ಫ್ಯಾಕ್ಟ್ ನಾನು ಇವರಿಗೆ ಆಫ್ ದ ಕ್ಯಾಮ್ರಾನು ಹೇಳ್ತಾ ಇದ್ದೆ, ಇವ್ರನ್ನ ನೋಡಿದ್ರೆ ಇವರು ಅಷ್ಟು ಅಡ್ವೆಂಚರಸ್, ಅಷ್ಟೊಂದು ಡೇರಿಂಗ್ ಅಂತ ಗೊತ್ತೇ ಆಗೋದಿಲ್ಲ. ತುಂಬ ಎಕ್ಸ್ಪೀರಿಯನ್ಸಸ್ ಇದೆ. ಸೊ ಈ ನಿಟ್ಟಿನಲ್ಲಿ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಅಪ್ಪನ ಕಸಿನ್ ಬ್ರದರ್ ರಾಮ್ ಮೋಹನ್ ಅಂತ ಇದ್ದಾರೆ, ಅವರ ವೈಫ್ ಅಶ್ವಿನಿ ಶ್ರೀಪಾದ್, ಅವ್ರು ನಂಗೆ ಚಿಕ್ಕಮ್ಮ ಆಗಬೇಕು. ಅಶ್ವಿನಿ ಆಂಟಿಯಿಂದ ನನಗೆ ಚೇತನ ಮ್ಯಾಮ್ ಕಾಂಟ್ಯಾಕ್ಟ್ ಸಿಕ್ತು. ಇವ್ರ ಜೊತೆಗೆ ನಾನೊಂದು ಆಲ್ಮೋಸ್ಟ್ ಒಂದು ಹೆಚ್ಚು ಕಡಿಮೆ 1 year ಬ್ಯಾಕ್ ಒಂದು ಸ್ಮಾಲ್ ಪ್ರಾಜೆಕ್ಟ್ ಇವ್ರ ಕೆಳಗಡೆ ಮಾಡಿದ್ದೆ. ಸೊ ತುಂಬ ಎಕ್ಸ್ಪೀರಿಯನ್ಸಸ್, ತುಂಬ ಕಲ್ತ್ಕೊಂಡೆ ಇವರಿಂದನೂ. ಇವರ ಒಂದು ಅಪ್ರೋಚ್ ಮಾಡೋದ್ರಲ್ಲಿರ್ಬೋದು, ವೆರಿ ಸ್ವೀಟ್ ಪರ್ಸನ್ ಇವರು. ಸೊ ಅಶ್ವಿನಿ ಆಂಟಿ, ಥ್ಯಾಂಕ್ ಯು ಸೋ ಮಚ್. ಇಂಥವ್ರ ಕಾಂಟ್ಯಾಕ್ಟ್ನ ನನಗೆ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಬನ್ನಿ, ಹಾಗಿದ್ರೆ ನಾನು ಯಾವಾಗಲೂ ಹೇಳೋ ಹಾಗೆ ಬಾಳಿಗೊಂದು ಗುರಿ ಇರಬೇಕು, ಆ ಗುರಿಗೆ ಸರಿಯಾದ ದಾರಿ ಇದ್ದರೆ ಆಗ ನನಸಾಗುವುದು ಕನಸು. ಬಿಹೈಂಡ್ ದ ಮೈಕ್. ಮ್ಯಾಮ್ ನಮಸ್ತೆ, ಹೇಗಿದ್ದೀರಾ? ನಾನು ಸೂಪರ್. ಎವ್ರಿ ಡೇ ವೆನ್ ಐ ವೇಕ್ ಅಪ್, ಬೆಳಗ್ಗೆ ಎದ್ದ ತಕ್ಷಣ ಟುಡೇ ಇಸ್ ಗೋಟ್ ಬಿ ಎ ಗ್ರೇಟ್ ಡೇ ಅಂತ ಅನ್ಕೊಂಡು ಶುರು ಮಾಡುವಂಥ ವ್ಯಕ್ತಿ ನಾನು. ಸೊ ಹೊಸ ಅಡ್ವೆಂಚರ್ ಏನಿರುತ್ತೆ ಇವತ್ತು ಅಂತ ಶುರು ಮಾಡಿರೋದು. ಸೊ ಐಮ್ ಸೊ ಹ್ಯಾಪಿ. ಬೆಳಗ್ಗೆಯಿಂದ ಕಂಟಿನ್ಯೂಸ್ ವರ್ಕ್ ಮಾಡ್ತಿದ್ದೀನಿ ಆ್ಯಂಡ್ ನಿಮ್ಮ ಜೊತೆ, ಎಸ್ಪೆಷಲಿ ನಿಮ್ಮ ಜೊತೆ ಮಾತಾಡೋದು ಐ ಆಮ್ ಫೈಂಡಿಂಗ್ ಇಟ್, ಏನು ಹೇಳ್ತಾರೆ, ಐ ಹ್ಯಾವ್ ಆಲ್ವೇಸ್ ಸೀನ್ ನಿಮ್ಮ ತಂದೆಯವ್ರ ಪ್ರೋಗ್ರಾಮ್ಸ್ ನೋಡಿದ್ದೀನಿ ಆ್ಯಂಡ್ ನಿಮ್ಮ ತಂದೆಯವ್ರ ಮಾತು ಕೇಳಿದ್ದೀನಿ. ಅವ್ರ ಪಾಡ್ಕಾಸ್ಟ್ ನೋಡಿ ನಾನು ಇದರೊಳಗೆ ಧುಮುಕಿದಾಗ ಐ ಹ್ಯಾವ್ ಸೀನ್ ಯಾವ ಥರ ಮಾತಾಡಬಹುದು, ಯಾರನ್ನ ಮಾತಾಡಿಸ್ಬೋದು ಅಂತ. ಆ್ಯಂಡ್ ನಿನ್ನ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಇವತ್ತು ನಿನ್ನ ಜೊತೆ ಮಾತಾಡೋಕ್ಕೆ ಐ ಆಮ್ ಆನರ್ಡ್ ನಿಜವಾಗ್ಲೂ. ಯಾಕಂದರೆ ನಾವು ನಿಮ್ಮನ್ನು ಭೇಟಿನೇ ಮಾಡಿರಲಿಲ್ಲ, ಇವತ್ತೇ ಫಸ್ಟ್ ಟೈಮ್. ನನಗೆ ಮೊದಲನೇ ಸತಿ ಮೀಟ್ ಮಾಡ್ತಿದ್ದೀನಿ ಅಂತ ಅನ್ನಿಸ್ಲೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ನಾನು ಆಗಲೇ ಹೇಳ್ದಂಗೆ ನಿಮ್ಮನ್ನು ನೋಡಿದ್ರೆ ನೀವು ಅಷ್ಟು ಒಂಥರ ಅಡ್ವೆಂಚರಸ್, ಡೇರಿಂಗ್ ಅಂತ ಗೊತ್ತೇ ಆಗೋದಿಲ್ಲ. ಬಿಕಾಸ್ ಇಲ್ಲಿಗೆ ಬರೋ ಮುಂಚೆ ನಿಮ್ಮ ಬಗ್ಗೆ ನಾನು ತಿಳ್ಕೊಬೇಕಿತ್ತು. ಸೊ ಫಸ್ಟಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಮ್ಯಾಮ್. ನೀವು ಹುಟ್ಟಿದ್ದೆಲ್ಲಿ? ನಾನು ಹುಟ್ಟಿದ್ದು ಬಳ್ಳಾರಿ. ಸೊ ಬಳ್ಳಾರಿಯ ಒಂದು ಸತ್ಯನಾರಾಯಣಪೇಟೆ ಅಂತ, ಐಮ್ ಶ್ಯೂರ್ ಅದನ್ನು ಅಪ್ಪನ ಬಾಯಲ್ಲಿ ತುಂಬ ಸಲ ಕೇಳಿರ್ತೀವಿ. ಸೊ ಸತ್ಯನಾರಾಯಣಪೇಟೆಯ ದೇವಸ್ಥಾನದ ಹಿಂದ್ಗಡೆ ಒಂದು ಸಣ್ಣ ಜಗಲಿ ಇರೋ ರೋಡ್ ಇದೆ, ಅಲ್ಲಿ ನಮ್ಮ ಮನೆ. ಸೊ ಇನ್ನೂ ಕಣ್ಣು ಕಟ್ಟದಂಗಿದೆ. ಸೊ ಬಳ್ಳಾರಿಯಲ್ಲಿ ಎಷ್ಟು ವರ್ಷ ಇದ್ರಿ ನೀವು? ಬಳ್ಳಾರಿಯಲ್ಲಿ ನಾನು ಸುಮಾರು ಒಂದು 9 ರಿಂದ 10 ವರ್ಷದವರೆಗೂ ಬಳ್ಳಾರಿ ಜೀವನ. ಸೊ ನಿಮ್ಮ ಸ್ಕೂಲಿಂಗ್ ಎಲ್ಲನೂ ಸ್ಕೂಲಿಂಗ್ ಎಲ್ಲ ಬಳ್ಳಾರಿ. ಸ್ಕೂಲಿಂಗ್ ಎಲ್ಲ ಅಲ್ಲ, ಅಪ್ ಟು ಅಬೌಟ್ 3ನೇ ಕ್ಲಾಸ್ವರೆಗೂ ಬಳ್ಳಾರಿ. ಆಮೇಲೆ ಏನಾಯಿತು, ಅಪ್ಪಂಗೆ ಅಮ್ಮ ಬಳ್ಳಾರಿಲಿ ಟೀಚರ್ ಆಗಿದ್ದರು ಆ್ಯಂಡ್ ಅಪ್ಪ ಗೊತ್ತೇ ಇದೆ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಓಡಾಡ್ತಾ ಇದ್ರು. ಸೊ ಅವ್ರಿಗೆ ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಆಯಿತು. ಸಮಿತಿ ಕರ್ನಾಟಕದಲ್ಲಿದ್ದಾಗ ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಆಯಿತು. ಆ್ಯಂಡ್ ಅಪ್ಪ ಅಮ್ಮನ ಮಧ್ಯೆ ಕಾನ್ವರ್ಸೇಷನ್ನಲ್ಲಿ ಇಟ್ ವಾಸ್ ಡಿಸೈಡೆಡ್ ದಟ್ ನಾನು ಅಪ್ಪನ ಜೊತೆ ಹುಬ್ಳಿಗೆ ಹೋಗೋದು ಆ್ಯಂಡ್ ಅಮ್ಮ 1 ವರ್ಷ ಆದಮೇಲೆ ಟ್ರಾನ್ಸ್ಫರ್ ತೊಗೊಂಡು ಕರ್ಣನ ಕರ್ಕೊಂಡು ಹುಬ್ಳಿಗೆ ನಮ್ಮ ಜೊತೆ ಜಾಯ್ನ್ ಆಗೋದು ಅಂತ ವಾಸ್ ದ ಟಾಕ್ ಅನಿಸುತ್ತೆ. ಆ್ಯಂಡ್ ನನಗೆ ಅಪ್ಪ ಹ್ಯಾಸ್ ಆಲ್ವೇಸ್ ಬಿನ್ ಮೈ ಫೇವ್ರೇಟ್. ಸೊ ಎಲ್ಲರೂ ಅಮ್ಮ ಅಂದರೆ ನಾನು ಅಪ್ಪ ಅಂತ ಅಂದ್ಕೊಂಡು ಓಡಾಡ್ತಾ ಇದ್ದಿದ್ದು ಹುಡುಗಿ. ಸೊ ಹಾಗಾಗಿ ಐ ವಾಸ್ ವೆರಿ ಹ್ಯಾಪಿ.
ಓಕೆ ಹೋಗೋಣ ಅಂತ. ನಾನು 4th ಸ್ಟ್ಯಾಂಡರ್ಡಿಂದ 9th ಸ್ಟ್ಯಾಂಡರ್ಡ್ವರೆಗೂ ಹುಬ್ಳಿಯಲ್ಲಿ ಓದಿದ್ದು. ಸೊ ಬಳ್ಳಾರಿ, ದೆನ್ ಮೂವ್ ಟು ಹುಬ್ಳಿ. 9ನೇ ಕ್ಲಾಸಿಂದ ನಾನು ಬೆಂಗಳೂರು. Okay. ಸೊ ಅಲ್ಲಿವರೆಗೂ ಹುಬ್ಳಿ ಆ್ಯಂಡ್ ಬಳ್ಳಾರಿ ಆ್ಯಂಡ್ ದೆನ್ ಬ್ಯಾಂಗ್ಳೂರ್. ಸ್ಕೂಲಿಂಗ್ ಹ್ಯಾಸ್ ಬೀನ್ ದೇರ್ ಇನ್ Okay. ದೀಸ್ ಪ್ಲೇಸ್. ಸೊ ಹುಬ್ಳಿನಲ್ಲಿ ನಿಮ್ಮ ಲೈಫ್ ಹೇಗಿತ್ತು ಅಂದರೆ, ನಿಮ್ಮದೊಂದು ಇಂಟರ್ವ್ಯೂನಲ್ಲಿ ನಾನು ಕೇಳಿದೆ ಒಂದು ಸರ್ತಿ, ನಿಮ್ಮ ತಾಯಿ ಸ್ಕೂಲಿಂದ ಬರಬೇಕಾದ್ರೆ, ನಿಮ್ಮ ತಾಯಿ ಸ್ಕೂಲ್ ಟೀಚರ್ ಆಗಿದ್ರಲ್ವ, ಹೌದು. ಸೊ ಬರಬೇಕಾದ್ರೆ ಒಂದು ಸರ್ತಿ ಪಿಕ್ ಪಾಕೆಟ್ ಆಗೋಗಿತ್ತು ಅಂತ. ಒಂದ್ಸಲ ಅಲ್ಲ, ತುಂಬ ಸಲ ಆಗಿದೆ. ಆ್ಯಂಡ್ ನನಗೆ ಇನ್ನೂ ನೆನಪಿರೋದು ಅಂದರೆ ತುಂಬ ಕಷ್ಟದ ದಿನಗಳು. ಸೊ ನಮ್ಮ ಮನೆಯಲ್ಲಿ ಐ ಮಸ್ಟ್ ಸೇ ಅಪ್ಪನ ಹಲವಾರು ಗುದ್ದಾಟಗಳನ್ನು, ಹುಚ್ಚಾಟಗಳನ್ನು ಎರಡೂ ನೋಡಿರೋಳು ನಾನೇ ಅನಿಸುತ್ತೆ ಜಾಸ್ತಿ. ಸೊ ಗುದ್ದಾಟಗಳ ಟೈಮ್ ಅದು. ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್, ನನಗೆ ಆ ಮೆಚ್ಯೂರಿಟಿ ಅನ್ನೋದು ಮೇ ಬಿ ತುಂಬ ಬೇಗನೆ ಬಂದ್ಬಿಡ್ತು ಅನ್ಸುತ್ತೆ, ಬಿಕಾಸ್ ಆಫ್ ವಾಟ್ ಐ ವಾಸ್ ಸೀಯಿಂಗ್. ಸೊ ಹುಬ್ಳಿಯಲ್ಲಿ ಅಮ್ಮಂಗೆ ಏನಾಗ್ತಿತ್ತು, ಆವಾಗೆಲ್ಲ ಸಂಬಳನೇ ಕಡಿಮೆ ಇರ್ತಿತ್ತು. ಹಾರ್ಡ್ಲಿ ಮೇ ಬಿ 1200 ರೂಪಾಯಿ 1300 ರೂಪಾಯಿ ಇರ್ತಿತ್ತೇನೋ. ಆ್ಯಂಡ್ ನಮ್ಮ ಮನೇಲೆಲ್ಲ ಎಲ್ಲರಿಗೂ ಹೊಸ ವರ್ಷ ಅಂದರೆ ಎವ್ರಿ ಇಯರ್ ಜೂನ್ ಬಂತು ಅಂದರೆ ಸಂಭ್ರಮದ ಟೈಮು, ಹೊಸ ಯೂನಿಫಾರ್ಮ್ ಸಿಗುತ್ತೆ, ಹೊಸ ಬ್ಯಾಗ್ ಸಿಗುತ್ತೆ. ಅದು ಕೂಡ ಒಂದು ಪ್ರಿಪರೇಷನ್ ಆಫ್ ಇದಲ್ವಾ, ಸಂಭ್ರಮಿಸೋ ಅಂತ ಇದು. ಸೊ ನಮ್ಮನೇಲಿ ಹಾಗೆಲ್ಲ ಇರ್ತಾ ಇರಲಿಲ್ಲ. ಹಳೆ ಬ್ಯಾಗು, ಹಳೆ ಸ್ಕೂಲು, ಆ ಯೂನಿಫಾರ್ಮ್ನೇ ಸ್ವಲ್ಪ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು, ಅನ್ಲೆಸ್ ಸ್ಕೂಲ್ ಯೂನಿಫಾರ್ಮ್ ಚೇಂಜ್ ಮಾಡಿದರೆ ಮಾತ್ರ ಆಪರ್ಚುನಿಟಿ, ಇಲ್ಲಾಂದರೆ ಅದರಲ್ಲೇ ಮ್ಯಾನೇಜ್ ಮಾಡಬೇಕು ಅನ್ನೋದು ಒಂದು ಅಂಡರ್ಸ್ಟುಡ್ ರೂಲ್. ಅದೇನು ಹೇಳ್ತಿರಲಿಲ್ಲ, ಬಟ್ ಇಟ್ ವಾಸ್ ಅಂಡರ್ಸ್ಟುಡ್. ಹುಬ್ಳಿಯಿಂದ ಬೆಂಗಳೂರಿಗೆ ಬಂದಿದ್ದರು, ಸಮೇತ ಕರ್ನಾಟಕದಲ್ಲಿ ಇದ್ದರು. ಆ್ಯಂಡ್ ಕರ್ಮವೀರ ಅಲ್ಲಿ ಹಿ ವಾಸ್ ವರ್ಕಿಂಗ್. ಆ್ಯಂಡ್ ಹಾರ್ಡ್ಲಿ ಅವ್ರದ್ದು ಸ್ಯಾಲ್ರಿ ಕಡಿಮೆ ಇರ್ತಿತ್ತು. ಸೊ ಅವ್ರನ್ನವ್ರು ಮ್ಯಾನೇಜ್ ಮಾಡೋದ್ರಲ್ಲೇ ದುಡ್ಡು ಹೋಗಿರ್ತಿತ್ತು. ಆ್ಯಂಡ್ ಅಮ್ಮನ ಸಂಬಳ ಏನಿತ್ತು ಅದು ಟು ಬಿ ಯೂಸ್ಡ್ ಫಾರ್ ಎವ್ರಿಥಿಂಗ್. ಮನೆ ನಡೆಸೋದ್ರಿಂದ ಹಿಡಿದು ಸ್ಕೂಲ್ ಫೀಸು ಎಲ್ಲ ಅಮ್ಮನೇ ನೋಡ್ಕೊಳ್ಳೋರು. ಸೊ ಹೀಗಿರಬೇಕಾದ್ರೆ ಅಲ್ಲಿ ಹುಬ್ಳಿಲಿ ಉಣ್ಕಲ್ ಶಾಲೆ ಅಂತ, ಅಲ್ಲಿ ಅಮ್ಮ ಟೀಚರ್ ಆಗಿದ್ದಿದ್ದು. ಸೊ ಅಮ್ಮ ಬರೋವಾಗ ಬಸ್ಸಲ್ಲಿ ಆಬ್ವಿಯಸ್ಲಿ ಆ ರಶ್ಶು, ಆ ಬಸ್ ಇದರಲ್ಲಿ, ಸೊ ಶೀ ವುಡ್ ಒಂದು ಸಲ ಬಂದರು ಆ್ಯಂಡ್ ಮುಖ ಫುಲ್ಲು ಪೇಚ್ ಮೂರೆ ಹಾಕ್ಕೊಂಡು ಬಂದಿದ್ರು. ಯಾಕಮ್ಮ ಏನಾಯಿತು ಅಂತ, ಕಣ್ಣಲ್ಲಿ ತುಂಬ ನೀರಿತ್ತು. ದೆನ್ ಶಿ ಸೆಡ್, ಇಲ್ಲ ದುಡ್ಡು ಸ್ಯಾಲ್ರಿ ಇವತ್ತು ತಾನೇ ಬಂದಿತ್ತು, ಪಿಕ್ ಪಾಕೆಟ್ ಆಗೋಯ್ತು ಅಂತ. ಆ್ಯಂಡ್ ಪಿಕ್ ಪಾಕೆಟ್ ಆಗೋಯ್ತು, ಹೋಗಲಿ ಬಿಡು ಅನ್ನೋ ಥರ ಪರಿಸ್ಥಿತಿಲಿ ನಾವು ಇರಲಿಲ್ಲ. ಯಾಕಂದರೆ ಅದರಲ್ಲಿ ಮನೆ ಬಾಡಿಗೆ ಕಟ್ಟಬೇಕಿತ್ತು, ಫೀಸ್ ಕಟ್ಟಬೇಕಿತ್ತು, ಆ ತಿಂಗಳ ರೇಷನ್ ನಡಿಬೇಕಾಗಿತ್ತು. ನಮ್ಮ ಜೀವನ ಇಡೀ ಆ 1400 ರೂಪಾಯಿ ಅಂತ ಏನು ಸಂಬಳ ಬರ್ತಿತ್ತು ಅದ್ರ ಮೇಲೆ ಡಿಪೆಂಡೆಂಟ್ ಆಗಿತ್ತು. ಸೊ ಈ ಥರ ಸುಮಾರು ಇನ್ಸಿಡೆಂಟ್ಸಲ್ಲಿ ಆಗಿದೆ. ನಾನು ಇನ್ನೂ ನೆನಪಿದೆ, ಜಾತ್ರೆಗೆ ಹೋದಾಗ 10 ರೂಪಾಯಿದೋ 5 ರೂಪಾಯಿದೋ ಒಂದು ಮುತ್ತಿನ ಸರ ಕೊಡಿಸಿದ್ರು ಅಮ್ಮ. ಸೊ ಅದನ್ನು ಹಾಕ್ಕೊಂಡು ನಾನು ಹಾಗೆ ಆಟ ಆಡ್ತಾಯಿದ್ದೆ. ಚಿಕ್ಕವಳು, ಏನು ನಾವು 6ನೇ ಕ್ಲಾಸ್ 7ನೇ ಕ್ಲಾಸಲ್ಲಿ ಇದ್ವಿ. ಆಟಾಡ್ತಾ ಇರಬೇಕಾದ್ರೆ ಮನೆ ಓನರ್ ಬಂದು ಹಿಂಗೆ ನೋಡ್ಬಿಟ್ಟು, ನೆಟ್ಟಿಗೆ ತಿಂಗಳದ್ದು ರೆಂಟ್ ಕೊಡೋಕ್ಕೆ ಯೋಗ್ಯತೆ ಇಲ್ಲ, ಇವೆಲ್ಲ ಶೋಕಿಗಳು ಬೇರೆ ಬೇಕು ನಿಮಗೆ ಅಂತ. ಸೊ ದಟ್ ವಾಸ್ ದ ಕೈಂಡ್ ಆಫ್ ಸಿಚುವೇಶನ್. ಸೊ ಅಂಥ ಸಿಚುವೇಷನಲ್ಲಿ ಅಮ್ಮ ತುಂಬ ಸಲ ದುಡ್ಡು ಕಳ್ಕೊಂಡಿದ್ದಾರೆ, ತುಂಬ ಸಲ ಪಿಕ್ ಪಾಕೆಟ್ ಆಗಿದೆ. ಆ್ಯಂಡ್ ಅಮ್ಮನ ತುಂಬ ಕ್ಲೋಸ್ ಫ್ರೆಂಡ್ ಮಾಲಾ ವಗ್ದೇರ್ ಅಂತ, ಮಾಲಾ ಆಂಟಿ ಅಂತ ಇದ್ದರು. ಸೊ ಶಿ ಹಸ್ ಬೀನ್ ಆರ್ ಸೇವಿಯರ್. ಎಷ್ಟೋ ಸಲ ಸಂಬಳಗಳು ಈ ಥರ ಹೋದಾಗೆಲ್ಲ ಆಂಟಿ ಹ್ಯಾಸ್ ಹೆಲ್ಪ್ಡ್ ಅಸ್. ಸೊ ಯಾ, ಐ ಥಿಂಕ್ ಏನೋ ಒಂದು ಪರಿಸ್ಥಿತಿ ಬಂದಾಗ ದರ್ ವಿಲ್ ಬಿ ಗುಡ್ ಪೀಪಲ್ ಅಂತಾರಲ್ಲ, ಹಾಗೆ ಐ ಥಿಂಕ್ ವಿವ್ ಹ್ಯಾಡ್ ಟು ಮೆನಿ ಗುಡ್ ಪೀಪಲ್ ಇನ್ ಅವರ್ ಲೈಫ್ಸ್. ಎಲ್ಲರಿಗೂ ಅವ್ರವ್ರ ಫಾದರ್ ಅವ್ರ ಫಸ್ಟ್ ಹೀರೋ ಆಗ್ತಾರೆ. ಬಟ್ ನಿಮಗೆ ಯು ವರ್ ವೆರಿ ಪೊಸೆಸಿವ್ ಆಲ್ಸೋ ಅಬೌಟ್ ಹಿಮ್ ಅಂತ. ನಿಮ್ಮ ಬಗ್ಗೆ ನಾನು ಹೀಗೆ ತಿಳ್ಕೊತಿರ್ಬೇಕಾದ್ರೆ, ನಿಮ್ಮ ತಂಗಿ ಹುಟ್ಟಿದ್ದು ಇದರಲ್ಲಿ ಆ ಒಂದು ಪೊಸೆಷನ್ ಅವ್ರಿಗೆ ಹೋಗಬೇಕಾಗಿತ್ತು, ಕೊಡಬೇಕಾಗಿತ್ತು ಅಂತ. ನಿಮ್ಮ ತಂಗಿ ಹುಟ್ಟಿದ್ದೆ ಯಾವಾಗ? ನಿಮ್ಮ ತಮ್ಮ ಯಾವಾಗ ಹುಟ್ಟಿದ್ದು? ಎಲ್ಲ ಬೆಳ್ಳಾರಿನಲ್ಲೇನಾ? ಇಲ್ಲ, ತಂಗಿ ಮತ್ತು ತಮ್ಮ ದಾವಣಗೆರೆಯಲ್ಲಿ ಹುಟ್ಟಿದ್ದು. ಸೊ ನಮ್ಮ ಅಜ್ಜಿ ಮನೆ ದಾವಣಗೆರೆಯಲ್ಲಿ, ಅಂದರೆ ನನ್ನ ತಾಯಿ ಮನೆ ದಾವಣಗೆರೆಯಲ್ಲಿ ಇದ್ದಿದ್ದು. ಸೊ ಅವರು ದಾವಣಗೆರೆಯಲ್ಲಿ ಹುಟ್ಟಿದ್ದು ಅವರಿಬ್ಬರು. ಸೊ ಟು ಬಿ ವೆರಿ ಆನೆಸ್ಟ್, ನಮ್ಮ ಮನೆಯಲ್ಲಿ ವಿವ್ ನೆವರ್ ಫೆಲ್ಟ್ ದಟ್ ದೆರ್ ವಿಲ್ ಬಿ ಏನು ಹೇಳ್ತಾರೆ, ಪೇರೆಂಟ್ಸ್ನ ಶೇರ್ ಮಾಡ್ಕೊತಾ ಇದ್ದೀವಿ ಅಥವಾ ಈ ಥರದ್ದು ಒಂದು, ಅದು ಅಂಟಿಲ್ ಮೆನಿ ಇಯರ್ಸ್ ಆಫ್ ಆರ್ ಅಡಲ್ಟ್ಹುಡ್ ಅದು ನಮ್ಗೆ ರಿಯಲೈಸ್ ಆಗಿಲ್ಲ, ಟು ಬಿ ವೆರಿ ಆನೆಸ್ಟ್. ಇಟ್ ವಾಸ್ ಆಲ್ ಲೈಕ್, ಬಿಕಾಸ್ ನಮ್ಮ ಜೀವನ ಹಾಗೆ ನಡ್ಕೊಂಡು ಹೋಗ್ತಾ ಇತ್ತು. ಆ್ಯಂಡ್ ಐ ಥಿಂಕ್ ವಿ ಗಾಟ್ ಈಕ್ವಲ್ ಶೇರ್ ಆಫ್ ದ ಲವ್ ದಟ್ ಈಸ್ ನೀಡೆಡ್ ಫಾರ್ ಆಲ್ 3 of us. ಬಟ್ ನನಗೆ ಹೆಚ್ಚು ಪೊಸೆಸಿವ್ ಯಾಕಿದ್ದೆ ನಾನು ಅಂತಂದರೆ, ಐ ವಾಸ್ ವೆರಿ ಸೆಲ್ಫಿಶ್ ಟು ಬಿ ಆನೆಸ್ಟ್. ಸೊ ನನಗೆ ಐ ನ್ಯೂ ದಟ್ ಅಪ್ಪ ನನ್ನ ಜೊತೆ ಚೆನ್ನಾಗಿದ್ದರೆ ಎವ್ರಿಥಿಂಗ್ ಗೆಟ್. ಸೊ ಅಪ್ಪನ ಜೊತೆ ಐ ವಾಸ್ ಎಕ್ಸ್ಟ್ರೀಮ್ಲಿ ಕ್ಲೋಸ್ ಟು ಹಿಮ್. ಆ್ಯಂಡ್ ತುಂಬಾ ಸ್ನೇಹಿತರ ಥರನೇ ಇದ್ವಿ ನಾವು. ಆ್ಯಂಡ್ ಐ ರಿಮೆಂಬರ್ ಫ್ರಮ್ ಮೈ ಫಸ್ಟ್ ಲೆಟರ್, ಸ್ಕೂಲಲ್ಲಿ ಯಾವುದೋ ಕ್ರಷಿಂದ ಬಂದಿರೋ ಒಂದು ಲೆಟರಿಂದ ಹಿಡಿದು ನನ್ನ ಪ್ರೀತಿಯ ಬಗ್ಗೆ, ನನ್ನ ಮೊದಲು ಮುಟ್ಟಾದಾಗ ಅದ್ರ ಬಗ್ಗೆ ಎವ್ರಿಥಿಂಗ್ ನಾನು ಅಪ್ಪನ ಜೊತೆ ಶೇರ್ ಮಾಡಿದ್ದೀನಿ, ಅಮ್ಮನಿಗಿಂತ ಜಾಸ್ತಿ. ಬಟ್ ಅಮ್ಮನ ರೋಲ್ ಏನು ಅಂತ ಈಗ ನನಗೆ ಐ ನೋ, ಓ ಮೈ ಗಾಡ್, ಶಿ ಇಸ್ ಸೋ ಪ್ರೆಷಸ್ ಟು ಮೀ ಅಂತ. ಬಟ್ ಎಸ್, ಅಪ್ಪನ ಜೊತೆ ಇಟ್ ವಾಸ್ ಲೈಕ್ ದ್ಯಾಟ್.
ಸೊ ಬಾನಿಕರ್ಣ ಹುಟ್ಟಿದಾಗ ಮೇ ಬಿ ಇವಾಗ ನಾನು ನೆನ್ಪಿಸ್ಕೊಂಡಾಗ ಐ ಬಿ ಲೈಕ್ ಹಾಂ ಮೇ ಬಿ ಡಿವೈಡ್ ಆಯ್ತಾ ಪಾಸಿಟಿವ್ನೆಸ್ ಹಂಗೆಲ್ಲ ಅನಿಸುತ್ತೆ. ಬಟ್ ಆನೆಸ್ಟ್ಲಿ ಆ ಟೈಮಲ್ಲಿ ಇಟ್ ಡಿಂಟ್ ರಿಯಲಿ ಹಿಟ್ ಮೀ ಸೊ ಬ್ಯಾಡ್. ಸೊ ಮ್ಯಾಮ್, ನೀವು ನಿಮ್ಮ ತಂದೆ ಜೊತೆ ಹುಬ್ಳಿಗೆ ಶಿಫ್ಟ್ ಆಗ್ತೀರಾ. ಹುಬ್ಳಿನಲ್ಲಿ ಹೇಗಿತ್ತು ನೀವು ನಿಮ್ಮ ತಂದೆ ಐ ಥಿಂಕ್ ಇನ್ನೊಬ್ರು ನಿಮ್ಮ ಸೀನಣ್ಣ ಅಂತ ಇದ್ರು. ಸೊ ಹುಬ್ಳಿ ಡೇಸ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಫನ್. ಯಾಕಂದರೆ ಒಂದು ಅಮ್ಮ ಜೊತೆಲಿಲ್ಲ. ಸೊ ಅಪ್ಪ ಬೀಯಿಂಗ್ ಅಪ್ಪ ಎಲ್ರಿಗೂ ಗೊತ್ತು ಅವ್ರು ಯಾವ ಥರ ಅಂತ. ಸೊ ಅದ್ಯಾವುದು ಚೇಂಜ್ ಆಗಿರಲಿಲ್ಲ. ನಾಟ್ ದಟ್ ಮಗಳು ಮನೇಲಿದ್ದಾಳೆ ಸೊ ಹ್ಯಾವ್ ಟು ಬಿ ವೆರಿ ರೆಸ್ಪಾನ್ಸಿಬಲ್. ಹಂಗೆ ರೆಸ್ಪಾನ್ಸಿಬಲ್ ಇದ್ರು ಆಫ್ಕೋರ್ಸ್, ಬಟ್ ನಾಟ್ ಲೈಕ್ ಅವರೆಲ್ಲ ಹುಚ್ಚಾಟಗಳನ್ನ ಬಿಟ್ಟು ಇರ್ತಾರೆ ಹಾಗೇನಿರಲಿಲ್ಲ. ಸೊ ಇಟ್ ಯೂಸ್ ಟು ಬಿ ಲೈಕ್ ಒನ್ ರೋಲರ್ ಕೋಸ್ಟರ್ ರೈಡ್ ಓನ್ಲಿ. ಆ್ಯಂಡ್ ಬೆಳಿಗ್ಗೆ ಶುರುವಾಗ್ತಾ ಇದ್ದಿದ್ದು ನನ್ನ ಎಬ್ಸಿದ ತಕ್ಷಣ ಅವರು ಜಡೆ ಹಾಕಬೇಕಿತ್ತಲ್ಲ, ಆಬ್ವಿಯಸ್ಲಿ ರಿಬ್ಬನ್ ಕಟ್ಟಿ ಜಡೆ ಹಾಕಬೇಕಿತ್ತು. ಆ್ಯಂಡ್ ನನಗೂ ಆ ಜುಟ್ಟು ಗಿಟ್ಟೆಲ್ಲ ಹಾಕೊಳ್ಳೋಕೆ ಇಷ್ಟ ಇರಲಿಲ್ಲ. ಫಸ್ಟು ಹೋಗಿ ನನ್ನ ಕೂದಲು ಕಟ್ ಮಾಡಿಸ್ಕೊಂಡು ಬಂದರು, ಯಾಕಂದರೆ ನಂಗೆ ಜಡೆ ಗಿಡ ಎಲ್ಲ ಹಾಕೋಕ್ಕಾಗಲ್ಲ ಅಂತ ಕಟ್ ಮಾಡಿಸ್ಕೊಂಡ್ಬಂದರು. ಬಟ್ ಸ್ಕೂಲಲ್ಲಿ ರೂಲ್ ಇತ್ತು ಸ್ಟಿಲ್ ದಟ್ ಇಷ್ಟೇ ಕೂದಲಿದ್ರೂ ಜುಟ್ಟು ಹಾಕಿ ಅದಕ್ಕೆ ರಿಬ್ಬನ್ ಕಟ್ಕೊಂಡೇ ಹೋಗಬೇಕು ಅಂತ. ಆ್ಯಂಡ್ ಆಬ್ವಿಯಸ್ಲಿ ಅಪ್ಪಂಗೆ ಬರ್ತಾ ಇರಲಿಲ್ಲ. ಸೊ ನಾನು ಹೋಗ್ಬಿಟ್ಟು ಮಿಸ್ ಇಲ್ಲ ಮಿಸ್ ನಮ್ಮ ಅಪ್ಪಂಗೆ ಕಟ್ಟಕ್ಕೆ ಬರಲ್ಲ ಅಂತೆಲ್ಲ ಫುಲ್ ಅಳೋದು. ಆ್ಯಂಡ್ ನಮ್ಮದೊಂದು ಕೋಡ್ ಇತ್ತು, ಎದ್ದಿದ ತಕ್ಷಣ ರೆಡಿ ಆಗೋಕ್ಕೆ ಅವಾಗೆಲ್ಲ ಟಿ ವಿ ಇರಲಿಲ್ಲ, ವಿ ಹ್ಯಾಡ್ ರೇಡಿಯೋ. ಸೊ ರೇಡಿಯೋಲಿ ಒಂದಿಷ್ಟು ಆ್ಯಡ್ಗಳು ಬರ್ತಿತ್ತು. ಸೊ ಬುಷ್ನಂತ ಟಿ ವಿಗೆ ಸಾಟಿ ಎಲ್ಲಿದೆ ಅಂತ ಒಂದು ಆ್ಯಡ್ ಇತ್ತು. ಸೊ ಆ್ಯಡ್ ಬಂದ ತಕ್ಷಣ ದಟ್ಸ್ ದ ಟೈಮ್, ಚಿನಿ ಸ್ನಾನ ಆಯ್ತಾ ರೆಡಿ ಆಯ್ತಾ ಅಂತ ಕೇಳೋರು. ಕ್ಯೂ ಫಾರ್ ಮೀ ಟು ಬಿ ರೆಡಿ ಅವಾಗ. ಸೊ ನಾನು ಅದನ್ನು ಬುಷ್ನಂತ ಟಿ ವಿಗೆ ತಾಯಿ ಎಲ್ಲಿದೆ ಅಂತ ಸಾಟಿ ಎಲ್ಲಿದೆ. ಸೊ ಅದು ದೆನ್ ಇನ್ನೊಂದು ಬರ್ತಿತ್ತು ಸಿಂಟೆಕ್ಸ್ ಪಾನಿ ಕಿ ಟಂಕಿಯ ಅಂತ. ಸೊ ಅದು ಸಿಂಟೆಕ್ಸ್ ಆ್ಯಡ್ ಬಂತು ಅಂದ ತಕ್ಷಣ ವಿ ಹ್ಯಾವ್ ಟು ಲಾಕ್ ದ ಹೌಸ್ ಆ್ಯಂಡ್ ಲೀವ್ ಅಂತ. ಆ್ಯಂಡ್ ಆ ಬೈಕಲ್ಲಿ ಇನ್ನೂ ನಂಗೆ ನೆನಪಿದೆ, ಅವರ ಸುಜುಕಿ ಬೈಕ್ನಲ್ಲಿ ಮುಂದೆ ಟ್ಯಾಂಕರ್ ಮೇಲೆ ಕೂತ್ಕೊಂಡು ನಾವು ಕಿಮ್ಸ್ KMC ಇದು ಕಾಲೇಜ್ ರೋಡ್ ಒಳಗಡೆಯಿಂದ ನಾವು ನೃಪತುಂಗ ರೋಡ್ ಅಂತ ಒಂದು ಏರಿಯಾದಲ್ಲಿ ಮನೆ ಇತ್ತು ಫಸ್ಟು. ಸೊ ಅಲ್ಲಿಂದ ನಮ್ಮ ಶಾಲೆ ಭವಾನಿ ನಗರ, ಸೊ ಅಲ್ಲಿವರೆಗೂ ಹೋಗೋವಾಗ ಬೈಕಲ್ಲಿ ಕೂಡ್ಸ್ಕೊಂಡು ಅಪ್ಪ ಫುಲ್ ಐ ಮೀನ್ ಇಟ್ ವಾಸ್ ಲೈಕ್ ನನಗೂ ಅವ್ರಿಗೂ ಏಜ್ ಗ್ಯಾಪ್ ಇಸ್ ವೆರಿ ಲೆಸ್. ಸೊ ವಿ ವೇರ್ ಲೈಕ್ ಫ್ರೆಂಡ್ಸ್ ಲಿಟ್ರಲಿ. ಆ್ಯಂಡ್ ಫುಲ್ ಅವರು ಪಾಪ ಕೇಳ್ತೆ ಬಡ ನಾಮ್ ಕರೆಗಿ ಅಂತ ಭೇಟಿ ಆಯ್ತಾ. ಸೊ ಆ ಹಾಡು ದಿನಾ ಅದೇ ಹಾಡು, ದಿನಾ ಅದೇ ಇದು. ಆ್ಯಂಡ್ ಹಿ ವುಡ್ ಡ್ರಾಪ್ ಮೀ, ಲೇಟ್ ಆಗಿಬಿಡೋದು ಒಂದೊಂದ್ಸಲ. ಸೊ ಆಲ್ ಆಫ್ ದೋಸ್ ಇದು. ಆ್ಯಂಡ್ ಸೀನಣ್ಣ ವಾಸ್ ದೇರ್. ಸೀನಣ್ಣ ಇಸ್ ಲೈಕ್ ಒನ್ ನನಗೆ ಇನ್ನೊಂದು ತಾಯಿ ಥರನೇ ಅಂತ ಹೇಳ್ಬೋದು, ಬಿಕಾಸ್ ಹಿ ಈಸ್ ಆಲ್ವೇಸ್ ಬೀನ್ ದೇರ್. ನಂಗೆ ಅವರು ಆ್ಯಕ್ಚುಲಿ ಅವ್ರು ನಮ್ಮ ಅಜ್ಜಿನ ನೋಡ್ಕೊಳ್ಳೋಕ್ಕೆ ನಮ್ಮ ಬಳ್ಳಾರಿಯಲ್ಲಿ ನಮ್ಮ ಎದುರುಗಡೆ ಮನೆಯಲ್ಲಿ ಗೋವಿಂದಮ್ಮ ಅಂತ ಒಬ್ಬರು ಸೀನಣ್ಣ ಅವ್ರ ಅಮ್ಮ. ಸೊ ಅವರು ನಮ್ಮ ಅಜ್ಜಿ ನೋಡ್ಕೋತಿದ್ರಂತೆ. ನಮ್ಮ ಅಜ್ಜಿ ಹ್ಯಾಡ್ ಪ್ಯಾರಲಿಸಿಸ್ ಆಗಿತ್ತು ಅವ್ರಿಗೆ. ಸೊ ಪ್ಯಾರಲೈಸ್ ಆದಾಗ ಅವ್ರನ್ನ ನೋಡ್ಕೊಳ್ಳೋಕ್ಕೆ ಅಂತ ಶಿ ವುಡ್ ಕಮ್ ನಮ್ಮ ಮನೆಗೆ ಬರೋರು. ಸೊ ಹಾಗೆ ಸೀನಾ ನಮ್ಮನೇಲೇ ಬೆಳೆದಿದ್ದು. ಸೊ ಸೀನಣ್ಣ ವಾಸ್ ನಾಟ್ ನ್ಯೂ ಟು ಮೀ, ಬಟ್ ದ ವೇ ಹಿ ಮದರ್ಡ್ ಮೀ ಲೈಕ್ ಹಿ ಟುಕ್ ಕೇರ್ ಆಫ್ ಮೀ. ನಂಗೆ ಊಟ ಆಗಲಿ ಎಲ್ಲಗೆ. ಸೊ ಒಂದೊಂದ್ಸಲ ಅಪ್ಪ ಬರೋಕ್ಕಾಗ್ತಿರ್ಲಿಲ್ಲ, ಸೀನಣ್ಣನ ಕಳಿಸೋರು ಹೋಗಿ ಕರ್ಕೊಂಡು ಬಾ ಅಂತ. ಅವನು ಸೈಕಲಲ್ಲಿ ಬರಬೇಕು. ನಾನು ಐ ವಾಸ್ ಲೈಕ್ ವೆರಿ ಹೆವಿ ಆಯಿತಾ. ಸೊ ವೆರಿ ಚಬ್ಬಿ ಹೆವಿ. ಸೊ ನಾನು ಸೀನಣ್ಣ ನಾನು ನಿನ್ನ ಜೊತೆ ಬರಲ್ಲ, ನಾನು ಇಲ್ಲೇ ಕೂತ್ಕೊಬಿಡ್ತೀನಿ, ನಾನು ಬರಲ್ಲ, ಅಪ್ಪಂಗೆ ಬರೋಕ್ಕೆ ಹೇಳು ಅಂತ. ಅವ್ನು ಫುಲ್ಲು ಬಾ ಪುಟ್ಟಿ ಹಂಗೆ ಮಾಡಬಾರ್ದು ಅಂತ ಫುಲ್ ನನ್ನ ಸಮಾಧಾನ ಮಾಡಿ ಕರ್ಕೊಂಡು ಹೋಗೋರು. ಒಂದು ಅಪ್ಪ ಬರೋದು ಹೀಗೆ. ಅವ್ನು ಸೈಕಲಿಂದ ಇಳಿ, ಅವನೂ ಚಿಕ್ಕವನೇ ಆಯಿತು, ಅವ್ನು IITನೂ ಓದ್ತಿದ್ದ ಅವಾಗ. ಪಾಪ ಅವ್ನು ಹೆಂಗೆ ನನ್ನ ಭಾರ ಹೊತ್ಕೊಂಡು ಲೈಕ್ ಇಳಿ ಚೇತು ಹೋದರೆ ನಾನು ಇಳಿಯಲ್ಲ, ತಳ್ಕೊಂಡು ಹೋಗು ನೀನು. ಸೊ ಟ್ರಬಲ್ಡ್ ಹಿಮ್, ಟಾರ್ಚರ್ಡ್ ಹಿಮ್ ಟು ದ ಕೋರ್ ಅನ್ಸುತ್ತೆ. ಬಟ್ ಯಾ ಐ ಮೀನ್ ಹೀ ಈಸ್ ರಿಯಲಿ ಬೀನ್ ದಟ್. ಸೊ ನನ್ನ ಹುಬ್ಳಿ ಡೇಸ್ ವಾಸ್ ಆಲ್ವೇಸ್ ಫನ್. ಸೊ ಕಾಯ್ತಾ ಅಮ್ಮ ಒಂದೆರಡು ಸಲ ರಜದಲ್ಲಿ ಬಂದಾಗ ನೋಡಿ ಏನೇ ತಲೆ ತುಂಬ ಇಷ್ಟು ಏನಾಗಿದೆ ಏನು ಹಿಂಗಾಗಿ. ಸೊ ಬಟ್ ಆಫ್ಟರ್ 2 years ಶಿ ಮೂವ್ಡ್ ಟು ಹುಬ್ಳಿ. ಆಮೇಲೆ ನಾವು 3 ಜನನೂ ಹುಬ್ಳಿಲೇ ಇದ್ವಿ. ಅದು ಇನ್ನೊಂದು ಕಥೆ. ನನ್ನ ತಂಗಿ ತಮ್ಮ ಹೆಂಗೆ ಅಂದರೆ, ಅಫ್ಕೋರ್ಸ್ ನಾನೇ ದೊಡ್ಡವಳು. ನಮ್ಮ ಅಪ್ಪಂಗೆ ಡಯಾಬಿಟೀಸ್ ತುಂಬ ಬೇಗ ಬಂತು. ಸೊ ಅವ್ರೊಂದು ಸೈಕಲ್ ತೊಗೊಂಡ್ರು. ಅವ್ರಿಗೆ ಇಟ್ ವಾಸ್ ವೆರಿ ಇಂಪಲ್ಸಿವ್. ಹೀಗೆ ನಾನು ಸೈಕಲ್ ತುಳ್ಕೊಂಡು ಆಫೀಸ್ಗೆ ಹೋಗ್ತೀನಿ. ಅಶೋಕ್ ನಗರಿಂದ ಹಿಡಿದು ಅವ್ರ ಆಫೀಸ್ ಎಲ್ಲೋಕೆ ಓಲ್ಡ್ ಹುಬ್ಳಿ ರೋಡ್ ಸಮ್ವೇರ್, ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ ಎಲ್ಲಿ ಅಂತ. ಸೊ ಅಲ್ಲಿವರೆಗೂ ನಾನು ಸೈಕಲಲ್ಲೇ ಹೋಗ್ತೀನಿ ಅಂತ ಅವರು ಸೈಕಲ್ ತೊಗೊಂಬಂದರು. ಅದು ಮಧ್ಯದಲ್ಲಿ ಬಾರ್ ಇರುತ್ತಲ್ಲ, ಮೆನ್ ಸೈಕಲ್ ಬೇಸಿಕ್ಲಿ. ಸೊ ನಾನು ಅವಾಗ 8th ಇದ್ದೆ. ಆ್ಯಂಡ್ ಅಪ್ಪ ಸೈಕಲ್ ತೊಗೊಂಡು ಹೋಗ್ತೀನಿ ನಾನು ಇನ್ಮೇಲೆ ಅಂತ 7th ಇದ್ದೆ. ಸೊ ಒಂದು ವಾರ ಹೋದರು. ದೆನ್ ಸೈಕಲ್ ಹ್ಯಾಂಗರ್ ಥರ ನಮ್ಮ ಬಟ್ಟೆಗಳನ್ನೆಲ್ಲ ಹಾಕೋ ಜಾಗ ಆಗಿತ್ತು. ಅಷ್ಟರಲ್ಲಿ ನಾನು ಸೈಕಲ್ ಕಲ್ತಿದ್ದೆ. ಸೊ ಸ್ವಲ್ಪ ಸೈಡಿಂದ ಹಿಂಗೆ ಕಾಲು ಹಾಕಿ ತೊಳಿಯೋದು ಎಲ್ಲ ಅವಾಗೆಲ್ಲ ವಿ ಯೂಸ್ ಟು ಎಕ್ಸ್ಪೆರಿಮೆಂಟ್ ಅ ಲಾಟ್. ಈಗಿನ ಥರ ಏನೋ ನಾವು 10ನೇ ಕ್ಲಾಸ್ವರೆಗೂ ಸೈಕಲ್ ಮುಟ್ಟಲ್ಲ ಹಂಗೆಲ್ಲ. ನಾನು 5ನೇ ಕ್ಲಾಸಲ್ಲಿ ಲೂನಾ ಓಡಿಸೋದು ಕಲ್ತಿದ್ದೆ. ಸೊ ಇಟ್ ವಾಸ್ ವೆರಿ ಆಂಬಿಷಿಯಸ್ ಆ್ಯಂಡ್ ಅಡ್ವೆಂಚರಸ್ ಅಂದ್ರಲ್ಲ, ಆಲ್ ದ್ಯಾಟ್. ಸೊ ಸೈಕಲ್ ಕಲ್ತಿದ್ದೆ. ದೆನ್ ಅಪ್ಪ ಸೈಡ್ ನೀನೇ ಕರ್ಕೊಂಡು ಹೋಗ್ಬಿಡು ಮಕ್ಕಳನ್ನ, ನಡ್ಕೊಂಡು ಹೋಗ್ತಿದ್ವಿ ನಾವು ಸ್ಕೂಲ್ಗೆ. ಸೊ ನೀನೇ ಕರ್ಕೊಂಡು ಹೋಗ್ಬಿಡು ಇಬ್ರು ಸೈಕಲಲ್ಲೇ ಅಂತ. ಸೊ ನಾನು ಆ ಹೆವಿ ಬ್ಯಾಗ್ಸ್ ಹಾಕ್ಕೊಂಡು ಇವರಿಬ್ರು ಕೂರಿಸ್ಕೊಂಡು ಸೈಕಲ್ ತುಳ್ಕೊಂಡು ಹೋಗಬೇಕು.
ನನ್ನ ತಮ್ಮ ಎದ್ದೇಳ್ತಾನೆ ಇರಲಿಲ್ಲ. ಅವ್ನಿಗೆ ಹೆಸರು ಕರ್ಣ ಅಂತ ಇಟ್ಟಿದ್ದಾರೆ. ನಾನು ಯಾವಾಗೂ ಹೇಳ್ತೀನಿ ದಾನವೀರ ಶೂರ ಅಂತೂ ಅಲ್ಲ, ಕುಂಭಕರ್ಣ ಅಷ್ಟೇನೆ ಅಂತ ಹೇಳ್ತಾನೆ ಇರಲಿಲ್ಲ ಅವನು. ಸೊ ಹೆಂಗೋ ಅವನ್ನ ರೆಡಿ ಮಾಡಿ ಎಲ್ಲ ಮಾಡಿ ಕರ್ಕೊಂಡು ಹೋಗೋಷ್ಟು ಲೇಟ್ ಆಗೋದು. ಇಲ್ಲ ಅಪ್ಪ ಫೀಸ್ ಕಟ್ಟಿರ್ತಿರ್ಲಿಲ್ಲ, ಯಾವುದೋ ಒಂದು ಕಾರಣಕ್ಕೆ ಇಡೀ ಗ್ರೌಂಡ್ ಸುತ್ತು 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 ನನ್ನ ವೇಟ್ ಇಟ್ಕೊಂಡು ನಾನು ಗ್ರೌಂಡ್ ಹುಬ್ಳಿಯಲ್ಲಿ ನಂಗೆ ಆ ರೌಂಡ್ ಹೊಡಿತಿದ್ದೆ. ಸೊ ಹುಬ್ಳಿ ಡೇಸ್ ವರ್ ರಿಯಲಿ ಫನ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸಿಕ್ಕಾಪಟ್ಟೆ ಸುಳ್ಳು ಹೇಳಿದ ಟೈಮ್ ಕೂಡ ಅದೇ ಅನ್ಸುತ್ತೆ ನನಗೆ, ಬಿಕಾಸ್ ಇನ್ಸೆಕ್ಯೂರಿಟೀಸ್ ಅಂತ ಇರುತ್ತಲ್ಲ. ಸೊ ಹೆಚ್ಚಾಗಿ ನಂಗೇನು ಇರಲಿಲ್ಲ, ಬಟ್ ಫ್ರೆಂಡ್ಸ್ ಜೊತೆ ಸ್ವಲ್ಪ ಏನಾಗ್ತಿತ್ತು ಹುಬ್ಳಿಲಿ ಅವಾಗ ತಾನೇ ನಮ್ಮ ಮನೇಲಿ ಇದ್ದಿದ್ದು ಒಂದು ಡಯನೋರಾ ಟಿವಿ. ಅದು ಹೆಂಗಿತ್ತು ಅಂದ್ರೆ ಹಿಂಗ್ ನೋಡಿದ್ರೆ ಬರಲ್ಲ ಆ ಟಿವಿ, ಹಿಂಗಿಡ್ಬೇಕು, ಇಟ್ಬಿಟ್ಟು ಪಟ ಪಟ ಕುಟ್ತಾ ಇರಬೇಕು. ಕುಟ್ಟಿದ್ರೆ ಅದು ಓಕೆ, ಅದೂ ಮೇಲೆ ಬರಲ್ಲ ಕೆಳಗೆ ಬರಲ್ಲ, ಮಧ್ಯದಲ್ಲಿ ಯೂಟ್ಯೂಬ್ ಹೆಂಗೆ ನೋಡ್ತೀವಿ ನಾವು ಆ ಸ್ಕ್ರೀನ್, ನಂಗೆ ಈ ಯೂಟ್ಯೂಬ್ ಸ್ಕ್ರೀನ್ ನೋಡಿದಾಗೆಲ್ಲ ಆ ಟಿವಿ ಸ್ಕ್ರೀನ್ ನೆನಪಾಗುತ್ತೆ. ಸೊ ಅದು ಬರ್ತಾ ಇತ್ತು. ಆ್ಯಂಡ್ ನಮ್ಮ ಮನೇಲಿ ಚೇಂಜ್ ಅಂತೂ ಮಾಡೋ ಸಾಧ್ಯತೆ ಇರಲಿಲ್ಲ. ಸೊ ಬಟ್ ಅವಾಗ ಈ ಕೇಬಲ್ ಕನೆಕ್ಷನ್ ಆಗ್ತಾನೆ ಶುರುವಾಗಿತ್ತು. ಸೊ ಈ ಝೀ ಹಾರರ್ ಶೋ, ಅಂತಾಕ್ಷರಿ, ಈ ಥರದ್ದೆಲ್ಲ ಪ್ರೋಗ್ರಾಮ್ಸ್ ಬರ್ತಿತ್ತು. ಆ್ಯಂಡ್ ಸ್ಕೂಲಲ್ಲಿ ಭಯಂಕರ ಡಿಸ್ಕಷನ್. ದಿನ ಬೆಳಗ್ಗೆ ಹೋದರೆ ನನ್ನ ಝೀ ಹಾರರ್ ಶೋ ನೋಡಿದ್ಯಾ, ಹಂಗಾಯಿತು ಹಿಂಗಾಯಿತು ಅಂತ ಅದ್ರ ಬಗ್ಗೆನೇ ಮಾತು. ಐ ಕಾಂಟ್ ಟೆಲ್ ನಮ್ಮ ಮನೇಲಿ ಟಿ ವಿ ಹಿಂಗಿದೆ, ನಮ್ಮ ಮನೇಲಿ ಹಿಂಗಿದೆ, ಅವ್ರು ಯಾರೂ ನೋಡಿರಲಿಲ್ಲ. ಆ್ಯಂಡ್ ಆ ಏಜ್ಗೆ ನನಗೆ ಅದು ಏನು ಅನಿಸ್ತು ಗೊತ್ತಿಲ್ಲ. ನಾನೇನು ಮಾಡ್ತಿದ್ದೆ, ನನ್ನ ಮನೆ ಪಕ್ಕದಲ್ಲಿ ರಜನಿ ಅಕ್ಕ ಅಂತ ಇದ್ದರು, ಅವರು ಅಷ್ಟೇ ಶಿ ಇಸ್ ವೆರಿ ವೆರಿ ಡಿಯರ್ ಫ್ರೆಂಡ್ ನಾವು. ಆ್ಯಂಡ್ ನಮ್ಮ ಮನೆಯಲ್ಲೇ ಬೆಳೆದಿರೋದು ಅವಳು. ಸೊ ಇಟ್ಸ್ ಲೈಕ್ ನಾನು ರಜನಿ ಅಕ್ಕ ಇಬ್ಬರು ಅವಳ ರಿಲೇಟಿವ್ ಮನೆಗೆ, ಅವ್ರು ಹೋಗಿ ಮನೆಗೆ ಅಂದ್ರೂ ನಾವು ಹೋಗ್ತಿರ್ಲಿಲ್ಲ. ಅಲ್ಲಿ ಕೂತ್ಕೊಂಡು ಫುಲ್ ಅಂತಾಕ್ಷರಿ, ಝೀ ಹಾರರ್ ಶೋ ಇದೆಲ್ಲ ಶುಕ್ರವಾರ ಬರ್ತಿತ್ತು, ನೋಡ್ಕೊಂಡು ಹೋಗಿ ಮಂಡೇ ಸ್ಕೂಲಲ್ಲಿ ಡಿಸ್ಕಸ್ ಮಾಡಲೇಬೇಕಿದನ್ನು. ಸೊ ಡಿಸ್ಕಸ್ ಮಾಡೋ ಟೈಮಲ್ಲಿ ನಮ್ಮ ಮನೇಲೂ ಟಿ ವಿ ಇದೆ, ನಮ್ಮ ಮನೇಲೂ ಕೇಬಲ್ ಇದೆ ಅನ್ನೋ ಥರದ ಒಂದು ಪಿಕ್ಚರ್ ಕೊಟ್ಟು ನೋಡಿರೋದು. ದೆನ್ ಫೋನ್ ಇದೆಯಾ ನಿಮ್ಮ ಮನೇಲಿ ಅಂತ ಏನೋ ಒಂದು ಟಾಪಿಕ್ ಬಂತು. ನಮ್ಮ ಮನೇಲಿ ಫೋನ್ ಇದೆ, ಲ್ಯಾಂಡ್ಲೈನ್ ಫೋನ್ ಇದೆ. ಅವಾಗೆಲ್ಲ ಲ್ಯಾಂಡ್ಲೈನ್ ಎಲ್ಲ ನಂಬರ್ ಕೊಡು ಕೊಟ್ಟೆ. ನಮ್ಮ ಆಂಟಿ ಒಬ್ರು ಇರ್ತಾರೆ, ಅವ್ರು ರಿಸೀವ್ ಮಾಡ್ಬೋದು, ಸ್ವಲ್ಪ ಸ್ಟ್ರಿಕ್ಟ್ ಅವರು. ಸೊ ನೀನು ಪದೇ ಪದೇ ಫೋನ್ ಮಾಡೋಂಗಿಲ್ಲ ಅಂತ. ಅದು ಓನರ್ ನಂಬರು, ಯಾರು ಓನರು ನನ್ನ ಚೈನ್ ಬಗ್ಗೆ ಕಮೆಂಟ್ ಮಾಡಿರೋ ಅಂತ ಓನರು. ಸೊ ಅವ್ರ ನಂಬರ್ ಕೊಟ್ಬಿಟ್ಟು ಬಂದಿದ್ದು. ಸೊ ಹೀಗೆ ಮಾಡಿರೋದಾಗ ಒಂದು ದಿವಸ ನಮ್ಮ ಮನೆ ಹಿಂದೆ ಒಂದು ಥಿಯೇಟರ್ ಇತ್ತು, ಅಮೃತ್ ಥಿಯೇಟರ್ ಅಂತ. ಎಲ್ಲರೂ ಸಿನಿಮಾ ನೋಡೋಕ್ಕೆ ಅಂತ ಆ ಥಿಯೇಟರ್ಗೆ ಹೋಗಿದ್ವಿ ನಾವು 8th ಇರುವಾಗ. ಚೇತನ ನಿಮ್ಮ ಮನೆ ಇಲ್ಲೇ ಇರೋದಲ್ಲ, ಬಾ ನೀರು ಕುಡ್ಕೊಂಡು ಹೋಗೋಣ ಅಂತ ನಮ್ಮ ಮನೆಗೆ ಎಲ್ಲರೂ ಬಂದರು. ಸೊ ಆಬ್ವಿಯಸ್ಲಿ ಅಷ್ಟೊತ್ತಿಗೆ ನಾನು ಹೇಳಿದ್ದೆಲ್ಲ ಸುಳ್ಳು ಮರ್ತೋಗಿತ್ತು. ಆ್ಯಂಡ್ ಇಟ್ ಬಿಕಮ್ ಪಾರ್ಟ್ ಆಫ್ ದ ಇದು. ಸೊ ಎಲ್ಲ ನೋಡಿದ್ರು, ದೇ ಆರ್ ಲೈಕ್ ಓಕೆ ಟಿ ವಿ ಏನು ಹಿಂಗಿದೆ, ಫ್ರಿಡ್ಜ್ ಇಲ್ಲ, ಫೋನ್ ಇಲ್ಲ. ಕೇಳಿದ್ರು, ಚೇತನ ಯು ಆರ್ ಸಪೋಸ್ ಟು ಹ್ಯಾವ್ ಆಲ್ ಆಫ್ ದಿಸ್, ನೋ ವಾಟ್ ಹ್ಯಾಪೆಂಡ್ ಅಂತ. ಓ ದೇರ್ ಇಸ್ ನೋ AEH ಕನೆಕ್ಷನ್ ಇನ್ ಮೈ ಹೌಸ್, ಸೊ ಪಕ್ಕದಲ್ಲಿ ಇಟ್ಟಿದ್ದೀವಿ ಎಲ್ಲ. They also believed it, I think. I don't know. I feel so embarrassed, but yeah, those were the days of that. Then of course it never really mattered ಆಮೇಲೆ, but yeah, it was like that. ಬೆಂಗಳೂರಿಗೆ ಶಿಫ್ಟ್ ಆಗಿದ್ದು ಯಾವಾಗ? ಸೊ ಬೆಂಗಳೂರಿಗೆ ನಾನು 9th ಇರುವಾಗ ಶಿಫ್ಟ್ ಆಗಿದ್ದು. ಅರೌಂಡ್ 94 ವಿ ಶಿಫ್ಟೆಡ್ ಟು ಬ್ಯಾಂಗ್ಳೂರ್. ಆ್ಯಂಡ್ ಏನು ಬೆಂಗಳೂರಿಗೆ ಬರೋಕ್ಕೂ ನಮ್ಮ ಹತ್ರ ದುಡ್ಡಿರಲಿಲ್ಲ. ಲಾರಿಯಲ್ಲಿ ಕುತ್ಕೊಂಡು ಬಂದಿದ್ದು ನಾವು ಬೆಂಗಳೂರಿಗೆ. ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಇಟ್ ವಾಸ್ ಅ ಗ್ರೇಟ್ ಅಮೇಝಿಂಗ್ ರೈಡ್ ಅಂತ. ನಾವು ಖುಷಿಯಾಗಿ ನಾವೆಲ್ಲ ಎಷ್ಟು ಚೆನ್ನಾಗಿದೆ ಲಾರಿಲಿ ಬಂದ್ವಿ ಅಂತ. ಬಟ್ ನಾವು ಐ ನೋ ವಾಟ್ ದ ಡಿಫಿಕಲ್ಟೀಸ್ ವರ್ ಅಂತ. ಸೊ ಇಲ್ಲಿ ಒಂದು ಬಾಡಿಗೆ ಮನೆ ಇತ್ತು. ಆ್ಯಂಡ್ ಐ ಜಾಯಿನ್ ದ ಸ್ಕೂಲ್ ಕಾಲ್ಡ್ NSVK ಅಂತ. ಇಟ್ಸ್ ಅ ವೆರಿ ಸ್ಮಾಲ್ ಸ್ಕೂಲ್, ಬಟ್ ಆಗಿನ ಇದಕ್ಕೆ ಐ ಥಿಂಕ್ ದಟ್ಸ್ ದ ಸ್ಕೂಲ್ ವಿ ಕುಡ್ ಅಫೋರ್ಡ್. ಆ್ಯಂಡ್ ತುಂಬಾ ಐ ಮೀನ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ವಾಟ್ ಎವರ್ ದಟ್ ಸ್ಕೂಲ್ ಹ್ಯಾಸ್ ಟಾಟ್ ಮೀ. ಸೊ ಅಲ್ಲಿ ನನ್ನ 9th and 10th ಮಾಡಿದ್ದು. ಅಪ್ಪ 9th ಇನ್ನೇನು ನಂದು ಮುಗೀತಿದೆ ಅನ್ನೋ ಹೊತ್ತಿಗೆ ಹೈ ಬ್ಯಾಂಗ್ಳೂರ್ ಶುರು ಮಾಡಿದ್ದು. ಸೊ ಸ್ಕೂಲ್ ಶುರು ಆದಾಗ ಹೈ ಬ್ಯಾಂಗ್ಳೂರ್ ಆಲ್ಸೋ ಶುರು ಆಯಿತು. ಅಂದರೆ 1 ವರ್ಷದ ಗ್ಯಾಪಲ್ಲಿ ಹೈ ಬ್ಯಾಂಗ್ಳೂರ್ ಶುರು ಆಯಿತು. ಆ್ಯಂಡ್ ಐ ಮಸ್ಟ್ ಬಿ ವೆರಿ ಥ್ಯಾಂಕ್ಫುಲ್ ಟು ಎವ್ರಿಬಡಿ. ಹೈ ಬ್ಯಾಂಗ್ಳೂರ್ ಓದಿದ ಪ್ರತಿಯೊಂದು ಓದುಗರಿಗೂ. ಯಾಕಂದರೆ ಐ ಥಿಂಕ್ ಒಬ್ಬ ಜರ್ನಲಿಸ್ಟ್, ಒಬ್ಬ ಪತ್ರಕರ್ತ ಕೇವಲ ಒಂದು ಪೇಪರ್ ಮಾಡಿ, ಒಂದು ಸ್ವಂತ ಇದನ್ನು ಮಾಡಿ ಈ ಥರದ ಮಟ್ಟಿಗೆ ಬೆಳಿಬಹುದು, ಈ ಥರದ ಮಟ್ಟಿಗೆ ಸಂಬಡಿ ಕ್ಯಾನ್ ಆ್ಯಕ್ಚುಲಿ ಮೇಕ್ ಮನಿ ಅಂತ ತೋರಿಸ್ಕೊಟ್ಟಿದ್ದು ಐ ಥಿಂಕ್ ಇಟ್ ವಾಸ್ ಅಪ್ಪಾಸ್ ರೈಟಿಂಗ್ಸ್. ಆ್ಯಂಡ್ ಅಫ್ಕೋರ್ಸ್ ತುಂಬ ಹಾರ್ಡ್ ವರ್ಕ್. ಆ್ಯಂಡ್ ಟು ಬಿ ಆನೆಸ್ಟ್ ಅಲ್ಲಿವರೆಗೂ ಸಿಗ್ತಾ ಇದ್ದಿದ್ದು ಅಪ್ಪ ಅಲ್ಲಿಂದ ಹೀಗೆ ಸ್ವಲ್ಪ ಡಿಸ್ಟೆನ್ಸ್ ಆಗೋಕ್ಕೆ ಶುರು ಆದರು ಅಂತ ನನಗನ್ಸುತ್ತೆ. ಸೊ ಸಮ್ವೇರ್ ಆ ಒಂದು ರಿಗ್ರೆಟ್ ಇದೆ ದಟ್ ಹೈ ಬೆಂಗಳೂರು ಬಂದು ಯು ಸೆಡ್ ಭಾವನಾಕರಣ ಅಂತ. ಭಾವನಾಕರಣ ನನ್ನ ಅಪ್ಪನಿಂದ ದೂರ ಮಾಡಲಿಲ್ಲ. ಐ ಫೀಲ್ ಹೈ ಬೆಂಗಳೂರು ಡಿಡ್ ದಟ್ ಅಂತ. ಬಟ್ ಯಾ ಐ ಮೀನ್ ದಟ್ ಚೇಂಜ್ಡ್ ಅವರ್ ಲೈಫ್. ಸೊ ಐ ಥಿಂಕ್ ವಿ ಶುಡ್ ಬಿ ರಿಯಲಿ ಗ್ರೇಟ್ಫುಲ್ ಟು ದಟ್. ಹೈ ಬ್ಯಾಂಗ್ಳೂರ್ ಒಂಥರ ಎಲ್ಲರಿಗೂ ಗೊತ್ತಿದ್ದಂಥ ನ್ಯೂಸ್ ಪೇಪರ್ ಅದು. ಜೊತೆಗೆ ಹೈ ಬ್ಯಾಂಗ್ಳೂರ್ ಸ್ಟಾರ್ಟ್ ಆದಮೇಲಿಂದ ಐ ಥಿಂಕ್ ರವಿ ಬೆಳಗೆರೆ ಸರ್ ಅವರು
ತುಂಬ ಜನನ ಎದುರು ಹಾಕೊಂಡಿದ್ದು ಉಂಟು. ಅಂಥ ಟೈಮ್ನಲ್ಲಿ ನಿಮ್ಮ ಫ್ಯಾಮ್ಲಿಗೆ ಯಾವ ರೀತಿಯಾಗಿರ್ತಿತ್ತು ಮನೆಯಲ್ಲಿ? ಅಂದರೆ ನಾನು ಕೇಳ್ಪಟ್ಟೆ ಸ್ವಲ್ಪ ಥ್ರೆಟ್ ಕಾಲ್ಸ್ ಬರ್ತಾಯಿತ್ತು ನಿಮಗೆ, ನಿಮ್ಮ ಅಂದರೆ ಮನೆ ಮಕ್ಳಿಗೂ ಥ್ರೆಟ್ ಮಾಡುವಂಥ ಕಾಲ್ಸ್ ಬರ್ತಾಯಿತ್ತು ಅಂತ. ಸೊ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ರಿ? ನಿಮ್ಮ ತಾಯಿಯವರೆಲ್ಲ ಅದನ್ನೆಲ್ಲ ಹೇಗೆ ತೊಗೊಂಡಿದ್ರು? ನೀವು ಹೇಗೆ ತಗೋತಿದ್ರಿ ಅದನ್ನು? ನನ್ಸು ಒಂದೊಂದ್ಸಲ ಏನಾಗುತ್ತೆ, ನಾವು ಹೊರಗಡೆಯಿಂದ ನೋಡೋ ಪರ್ಸ್ಪೆಕ್ಟಿವ್ ಇಸ್ ಡೆಫಿನೆಟ್ಲಿ. ಸೊ ಮನೆಯಲ್ಲಿ ಇರೋವಾಗ ಆ ಮೊಮೆಂಟಲ್ಲಿ ಯು ಆರ್ ಲಿವಿಂಗ್ ದ ಲೈಫ್. ಕರೆಕ್ಟ್. ಆ ಟೈಮಲ್ಲಿ ಏನಾಗ್ತಿತ್ತು ಅಂದರೆ, ಈಗ ನಾವು ಮೆಲ್ಕ್ ಹಾಕಿದಾಗ ಓ ಹಿಂಗಾಗಿತ್ತಲ್ವಾ ಅಂತ ಅನ್ಸುತ್ತೆ. ಬಟ್ ಅವಾಗ ನಮ್ಗದು ಏನೋ ಒಂಥರ ಇಟ್ ವಾಸ್ ಆಲ್ ಲೈಕ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಲೈಫ್ ಅನ್ನೋ ಥರ ಅನಿಸಿತ್ತು ನಮಗೆ. ಆ್ಯಂಡ್ ಎಷ್ಟೋ ಸಲ ವಿ ವುಡ್ ಬಿ ಲೈಕ್, ಅಪ್ಪ ವುಡ್ ಬಿ ಪ್ರೌಡ್ ಆಫ್ ದೋಸ್ ಥಿಂಗ್ಸ್ ದಟ್ ಹಿಂಗಾಗಿತ್ತು ಆ್ಯಂಡ್ ದ ವೇ ಹಿ ವುಡ್ ಹ್ಯಾಂಡಲ್. ಸೊ ನಂಗೆ ಚೆನ್ನಾಗಿ ನೆನಪಿರೋದು ಅಂತಂದರೆ, 9th 10th ಸ್ಟ್ಯಾಂಡರ್ಡ್ ಟೈಮಲ್ಲಿ ನಮ್ಮ ಮನೇಲಿ ಒಂದು ರೂಲ್ ಇತ್ತು, 6 o'clock ಮೇಲೆ ಆಚೆ ಹೋಗೋಂಗಿಲ್ಲ ಅಂತ. ಬಿಕಾಸ್ 6 ಗಂಟೆ ಮೇಲೆ ಹೋದರೆ ಯು ಡೋಂಟ್ ನೋ ಅವರು ಯಾರನ್ನ ಎದುರು ಹಾಕೊಂಡಿರ್ತಾರೆ, ಏನು ಬರೆದಿರ್ತಾರೆ, ಇಟ್ಸ್ ನಾಟ್ ಸೇಫ್. ಆ ಥರದ್ದು ಒಂದು ಅನ್ರಿಟನ್ ಕೈಂಡ್ ಆಫ್ ರೂಲ್ ಬಂದಿತ್ತು. ಆ್ಯಂಡ್ ಅಪ್ಪ 6 ಗಂಟೆ, ನಾವು ಹೈ ಬ್ಯಾಂಗ್ಳೂರ್ ಶುರುವಾಗಿದ್ದು ನಮ್ಮ ಗ್ಯಾರೇಜಲ್ಲಿ. ಸೊ ಅಲ್ಲಿವರೆಗೂ ಅಪ್ಪ ಬೆಳಿಗ್ಗೆ ಮನೆಯಿಂದ ಹೋದರೆ ಹಿ ವುಡ್ ಕಮ್ ಬ್ಯಾಕ್, ಅಪ್ಪನ ಬೈಕ್ ಸೌಂಡ್ ಕೇಳಿದ ತಕ್ಷಣ ಈ DDLJ ಒಂದು ಸೀನ್ ಇದೆ, ವೆನ್ ಅಂಬರೀಶ್ ಪುರಿ ಇಸ್ ಕಮಿಂಗ್. ಸೊ ಎಲ್ಲ ಟಕ್ ಅಂತ ಚೇಂಜ್ ಮಾಡಿ ಸಿನಾರಿಯೋ ವಿಸಿಟ್ ವಿತ್ ದ ಬುಕ್. ಸೊ ನಮ್ಮಲ್ಲಿ ಎಕ್ಸಾಕ್ಟ್ಲಿ ಹಂಗೆ ಆಗ್ತಿತ್ತು. ಅಪ್ಪನ ಬೈಕ್ ಸೌಂಡ್ ಆ ರೋಡಲ್ಲಿ ಎಂಟ್ರ್ ಆಗ್ತಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಏನಿದ್ರು ಎಲ್ಲ ಬುಕ್ ಮುಂದೆ ಕೂತಿರ್ತಿದ್ವಿ ನಾವು 3 ಜನ. ಅಪ್ಪ ಅಂದರೆ ಎಷ್ಟು ಪ್ರೀತಿ ಇತ್ತು, ಎಷ್ಟು ಲಿಬರ್ಟಿ ಇತ್ತು, ಅಷ್ಟೇ ಭಯನೂ ಇತ್ತು, ವಿತ್ ಲಾಟ್ ಆಫ್ ರೆಸ್ಪೆಕ್ಟ್. ಸೊ ಆ ಭಯದಿಂದ, ಆ್ಯಂಡ್ ಅವ್ರಿಗೆ ತುಂಬ ಕೋಪ ಬರೋದು ಕೂಡ. ಸೊ ಆ ಭಯದಿಂದ ವಿ ಆಲ್ ನಮ್ಮನೆ ಸಿನಾರಿಯೋ ಹಂಗಿತ್ತು. ಬಟ್ ಅಪ್ಪ ರಾತ್ರಿ ಬರೋರು ಮನೆಗೆ. ಸೊ ವಿ ವರ್ ನಾಟ್ ಯೂಸ್ ಟು ಹಿಮ್, ಮನೆಯಲ್ಲೇ ಇದ್ದು ಆ ಥರ ನಾವು ಅವ್ರನ್ನ ನೋಡೇ ಇರಲಿಲ್ಲ. ಹೈ ಬ್ಯಾಂಗ್ಳೂರ್ ಶುರು ಆದಾಗ ಫಸ್ಟ್ ವಿ ಸ್ಟಾರ್ಟೆಡ್ ಸೀಯಿಂಗ್ ಮೋರ್ ಆಫ್ ಅಪ್ಪ, ಬಿಕಾಸ್ ಹೈ ಬ್ಯಾಂಗ್ಳೂರ್ ಆಫೀಸ್ ಗ್ಯಾರೇಜ್ನಲ್ಲಿತ್ತು. ಸೊ ಹಾಗಾಗಿ ಏನೇ ಮೀಟಿಂಗ್ ಆಗಲಿ, ಮನೆಗೆ ಯಾರೇ ಬರೋರಾಗಲಿ ಎಲ್ಲರೂ ಮನೆಗೆ ಬರೋರು. ಸೊ ಮನೆಯಲ್ಲಿ ದೇರ್ ವಾಸ್ ಒನ್ ಗ್ಯಾರೇಜ್ ಸ್ಪೇಸ್, ದೆನ್ ದೇರ್ ವಾಸ್ ಬೆಡ್ರೂಮ್ ಸ್ಪೇಸ್. ದೀಸ್ ಆರ್ ದ 2 places ವೇರ್ ಹಿ ವುಡ್ ಟಾಕ್, ಅವ್ರ ಮೀಟಿಂಗ್ಸ್ ಎಲ್ಲ ಅಲ್ಲೇ ಆಗ್ತಾಯಿತ್ತು. ವಾಟ್ ಎವರ್ ಇಟ್ ವಾಸ್, ನಮ್ಮ ರೌಡಿಗಳಿರ್ಬೋದು, ಅಥವಾ ಇನ್ಸ್ಪೆಕ್ಟರ್ಸ್ ಇರ್ಬೋದು, ಅಥವಾ ಯಾರೋ ಕಾಂಟ್ರವರ್ಷಿಯಲ್ ಆಗಿ ಬರೆದಿರೋಂಥ ಸ್ವಾಮಿಗಳಿರ್ಬೋದು, ಎಲ್ಲರೂ ಅದೇ ಮನೆಗೆ ಬಂದಿರೋದು. ಸೊ ನಾವು ಆಸ್ ಅ ಚೈಲ್ಡ್ 10ನೇ ಕ್ಲಾಸ್ ಓದ್ತಿರೋ ಹುಡುಗಿಯಾಗಿ ಇದನ್ನೆಲ್ಲ ವಿ ವರ್ ಎಕ್ಸ್ಪೀರಿಯನ್ಸಿಂಗ್ ಇಟ್ ಎವ್ರಿ ಡೇ. ಸೊ ಹಾಗಾಗಿ ಆ ಮೊಮೆಂಟಲ್ಲಿ ನಮಗೆ ಅದು ಒಂಥರ ಭಯ, ಆ ಥರ. ಅಫ್ಕೋರ್ಸ್ ಅಪ್ಪ ಅಮ್ಮಂಗಿತ್ತು ಭಯ, ಇವ್ರನ್ನ ಎಲ್ಲಿ ನಾನು ಆ್ಯಸ್ ಯೂಶ್ವಲ್ 10ನೇ ಕ್ಲಾಸ್ ಓದ್ತಿರೋ ಟೀನೇಜರ್ ಹುಡುಗಿಗೆ ಏನೇನು ಥರದ್ದು ಅಡ್ವೆಂಚರಸ್ ಇದು ಮಾಡಬೇಕಿತ್ತು ನಾವು ಅದೆಲ್ಲ ಮಾಡಿರ್ತಿದ್ವಿ. ಸೊ ವಿ ವುಡ್ ಲೈ ಆ್ಯಂಡ್ ಸೇ ಯಾರ್ದೋ ಮನೇಲಿ ಹೋಗ್ತಿದ್ವಿ ಅಂತ ಇನ್ನೆಲ್ಲೋ ಹೋಗಿರ್ತಿದ್ವಿ, ಟ್ಯೂಷನ್ಗೆ ಹೋಗ್ತೀವಿ ಅಂದ್ಬಿಟ್ಟು ಇನ್ನೆಲ್ಲೋ ಹೋಗಿರ್ತಿದ್ವಿ. ಸೊ ಈ ಆತಂಕಗಳು ಅವ್ರಿಗೆ ಆಸ್ ಪೇರೆಂಟ್ಸ್ ಸಿಕ್ಕಾಪಟ್ಟೆ ಇತ್ತು. ಬಟ್ ಫಾರ್ ಮೀ ಐ ರಿಮೆಂಬರ್ ಫೋನ್ ಕಾಲ್ಸ್ ಬರ್ತಿತ್ತು. ಫೋನ್ ಎತ್ತಿದ ತಕ್ಷಣ ನಿಮ್ಮನ್ನ ರೇಪ್ ಮಾಡಿಬಿಡ್ತೀನಿ, ನಿಮ್ಮ ಮಗಳನ್ನ ಕಳಿಸಿದ್ರೆ ಅಂತ ಮಾತುಗಳು ಬರ್ತಿತ್ತು. ಆ್ಯಂಡ್ ಎಷ್ಟೋ ಜನ ರೌಡಿಗಳು ದೇ ವುಡ್ ಕಮ್ ಆ್ಯಂಡ್ ಸೇ ಏನು ನೀವು ಬಿಟ್ಬಿಡ್ತೀರಾ ಅಂತ. ಸೊ ಆಲ್ ಆಫ್ ದೀಸ್ ಥಿಂಗ್ಸ್. ಬಟ್ ಆನೆಸ್ಟ್ಲಿ ನನಗೇನನ್ಸು, ಐ ಫೀಲ್ ಲೈಕ್ ದ್ಯಾಟ್ ಮೋಟಿವೇಟೆಡ್ ಮೀ ಟು ಬಿ ಅ ಜರ್ನಲಿಸ್ಟ್ ಆಲ್ಸೋ ಅನ್ಸುತ್ತೆ. ಯಾಕಂದರೆ ವೆನ್ ಐ ಸಾ ಒಂದಿನ ಐ ರಿಮೆಂಬರ್ ಒಂದಿಷ್ಟು 150 ಜನ ವಿತ್ ಕಾವಿ ಅದು ಇದು ಎಲ್ಲ ತೊಟ್ಟು, ದಿಸ್ ಒನ್ ಲೇಡಿ ವಾಕಿಂಗ್ ಆ್ಯಂಡ್ ಹಿಂದೆ ಒಂದಿಷ್ಟು ಜನ ಇದ್ದಾರೆ, ಫುಲ್ಲು ಬಂಬಮ್ 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 ಅಂದ್ಕೊಂಡು ಬರ್ತಾರೆ. ಈ ಬಂಬಮ್ ಸ್ವಾಮಿ ಅಂತ ಒಬ್ಬರಿದ್ದ, ಅವ್ರ ಬಗ್ಗೆ ಅಪ್ಪ ಬರೆದ್ಬಿಟ್ಟಿದ್ರು. ಸೊ ದೇ ಆರ್ ಪ್ರೊಟೆಸ್ಟಿಂಗ್, ಮನೆಗೆ ಬಂದ್ಬಿಟ್ಟಿದ್ದಾರೆ. ಬಟ್ ಅಪ್ಪ ಸ್ಪೋಕ್ ಟು ದೆಮ್, ಕನ್ವಿನ್ಸ್ ದೆಮ್ ಆ್ಯಂಡ್ ಸೆಂಟ್ ಬ್ಯಾಕ್. ಐ ಲೈಕ್ ವಾವ್. ಸೊ ಆಲ್ ಆಫ್ ದೀಸ್ ಥಿಂಗ್ಸ್ ಇಟ್ ಕೈಂಡ್ ಆಫ್ ಫ್ಯಾಸಿನೇಟೆಡ್ ಮೀ ಟುವರ್ಡ್ಸ್ ದಿಸ್ ಹೋಲ್ ಥಿಂಗ್. ಸೊ ಈ ರೌಡಿಗಳನ್ನ ಅದು ಬ್ಲಡ್ಡಲ್ಲೇ ಬರುತ್ತೆ ಅಂತಾರಲ್ಲ, ನನಗೆ ಇನ್ನೂ ನೆನಪಿದೆ 10th ಅಲ್ಲಿ ಇರಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಳಿದ್ರು ರಶ್ಮಿ ಅಂತ. ಸೊ ಶಿ ಇಸ್ ಅ ವೆರಿ ಗುಡ್ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ನಾನು ರಶ್ಮಿ ಒಬ್ಬ ಹಿ ಹ್ಯಾಡ್ ಆ್ಯಕ್ಚುಲಿ ಕಿಲ್ಡ್ ಸಂಬಡಿ. ಆ್ಯಂಡ್ ಆ ಏರಿಯಾದಲ್ಲಿ ಕದ್ರಿನಹಳ್ಳಿ ಅನ್ನೋ ಒಂದು ಏರಿಯಾದಲ್ಲಿ ಒಂದು ರೂಮ್ ಇತ್ತು, ಮನೆ, ಐ ಡೋಂಟ್ ರಿಮೆಂಬರ್ ವಾಟ್ ಎವರ್ ಇಟ್ ವಾಸ್. ಸೊ ನಾವಿನ್ನು 10ನೇ ಕ್ಲಾಸು. ಸೊ ನಾವಿಬ್ಬರು ಹೋಗಿ ಅವ್ರ ರೂಮ್ ನಾಕ್ ಮಾಡಿಬಿಟ್ಟು, ನೀವು ನಮ್ಮ ಫ್ರೆಂಡ್ ಆಗ್ತೀರಾ, ನೀವು ಜೈಲ್ಗೆ ಹೋಗಿ ಬಂದಿದ್ದೀರಲ್ವ, ನೀವು ಕೊಲೆ ಮಾಡಿ ಜೈಲ್ಗೆ ಹೋಗಿ ಬಂದಿದ್ದೀರಲ್ವ, ನಮ್ಮ ಫ್ರೆಂಡ್ ಆಗ್ತೀರಾ ಅಂತ. ಹಾಗಾಗಿ ಸೊ ಐ ನೆವರ್ ಫೆಲ್ಟ್ ಲೈಕ್ ಇದು ಹಿಂಗೆ ಭಯ ಪಡಿಸ್ತಾರೆ. ದಟ್ ನೆವರ್ ಕೇಮ್ ಇನ್ ಟು ಅಸ್. ಲೈಕ್ ಈಗ ಅದು ರಿಯಲೈಸೇಷನ್ ಆಗುತ್ತೆ ಅನ್ಸುತ್ತೆ, ಓ ಮೈ ಗಾಡ್ ಹಿಂಗೆಲ್ಲ ಆಗಿತ್ತಲ್ವಾ ಅಂತ ಅನ್ಸುತ್ತೆ. ಬಟ್ ಆವಾಗ ಇಟ್ ವಾಸ್ ಮೋರ್ ಆಫ್ ಫ್ಯಾಸಿನೇಷನ್ ಆ್ಯಂಡ್ ಆಕ್ಸೆಸ್ ಟು ಅಂಡರ್ ವರ್ಲ್ಡ್, ಆಕ್ಸೆಸ್ ಟು ಆ ಥರ ಯೋಚನೆ ಮಾಡ್ತಾ ಇದ್ದೆ. ಸೊ ಐ ಮೀನ್
ಅಫ್ಕೋರ್ಸ್ ಥ್ರೆಟ್ಸ್ ಅಂದರೆ ಈ ಥರದ ಒಂದು ನಾವು ಸಿಚುವೇಶನ್ಸ್ನ ವಿ ಫೇಸ್ಡ್ ವೇರ್ ಪೀಪಲ್ ಹ್ಯಾವ್ ಥ್ರೆಟನ್ಡ್ ಅಸ್ ವಿತ್ ರೇಪ್, ಪೀಪಲ್ ಹ್ಯಾವ್ ಥ್ರೆಟನ್ಡ್ ಅಸ್ ವಿತ್ ಕಿಡ್ನ್ಯಾಪ್. ಇದ್ರ ಮಧ್ಯೆ ನನ್ನ ತಂಗಿ ಬೇರೆ ಓಡೋಗ್ಬಿಟ್ಟಿದ್ಲು ಒಂದು ದಿವಸ. ಅವಳು ಅಯ್ಯಯ್ಯೋ, ಅವಳು 7th ಸ್ಟ್ಯಾಂಡರ್ಡಲ್ಲೋ ಏನೋ ಇದ್ಲು ಅನಿಸುತ್ತೆ. ಆ್ಯಂಡ್ ಅವಳು ಅವಳ ಫ್ರೆಂಡ್ಸ್ ಎಲ್ಲ ಡಿಸೈಡ್ ಮಾಡಿದ್ರು ದಟ್ 3-4 ಜನ ದಟ್ ಇಟ್ಸ್ ಟು ಮಚ್ ಆಫ್ ಇದು ಓದಬೇಕು ಎಲ್ಲ ಮಾಡಬೇಕು, ಓಡೋಗ್ಬಿಡೋಣ ಅಂತ ಇವ್ರು ಓಡೋಗ್ಬಿಟ್ಟಿದ್ದಾರೆ. ಆ್ಯಂಡ್ ಮನೇಲಿ ಫುಲ್ಲು ಅಪ್ಪ ಕೂಗಾಡ್ತಿದ್ದಾರೆ, ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಅಗ್ನಿ ಶ್ರೀಧರ್ ವಾಸ್ ಹಿ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಅಪ್ಪ. ಆ್ಯಂಡ್ ಐ ಮಸ್ಟ್ ಸೇ ಹೈ ಬ್ಯಾಂಗ್ಳೂರ್ ಶುರುವಾಗೋಕ್ಕೆ ಅಗ್ನಿ ಶ್ರೀಧರ್ ಹ್ಯಾಸ್ ಬೀನ್ ವೆರಿ ವೆರಿ ಹೆಲ್ಪ್ಫುಲ್. ನಮ್ಮ ಮನೆಯಲ್ಲಿ ಫಸ್ಟ್ ಟೈಮ್ ಐ ರಿಮೆಂಬರ್ ಅಪ್ಪ, ಐ ಥಿಂಕ್ ಇಟ್ ವಾಸ್ ಅರೌಂಡ್ 2 lakhs ಇಫ್ ಐ ಆಮ್ ನಾಟ್ ರಾಂಗ್, ಐ ಡೋಂಟ್ ನೋ ದ ಎಕ್ಸಾಕ್ಟ್ ಪ್ರೈಸ್, ನಂಗೆ ನೆನಪಿಲ್ಲ. 2 ಲಕ್ಷ ನೋಟ್ಸ್ನ ಇಟ್ಟು ಶ್ರೀಧರ ಕೊಟ್ಟ ಕಣೆ ಇದನ್ನು ಹೈ ಬ್ಯಾಂಗ್ಳೂರ್ ಶುರು ಮಾಡೋಕ್ಕೆ ನಾನು ಶುರು ಮಾಡ್ತಾ ಇದ್ದೀನಿ ಅಂತ ಡಿಸೈಡ್ ಮಾಡಿದ್ದು, ಅವ್ರು ಹೇಳಿದ್ದು ನನಗೆ ಇನ್ನೂ ನೆನಪಿದೆ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಶ್ರೀಧರ್ ಅಂಕಲ್ ಫಾರ್ ದ್ಯಾಟ್. ನಾನು ಅವ್ರನ್ನ ಶ್ರೀಧರ್ ಅಂಕಲ್ ಅಂತಲೇ ಕರೆಯೋದು. ವಾಟ್ ಎವರ್ ಲೇಟರ್ ಹ್ಯಾಪೆಂಡ್. ಸೊ ಲಾಟ್ ಆಫ್ ಥಿಂಗ್ಸ್ ಹ್ಯಾಪೆಂಡ್ ವಿತ್ ಲಾಟ್ ಆಫ್ ಪೀಪಲ್. ಸೊ ಇಟ್ಸ್ ಓಕೆ, ಇಟ್ಸ್ ಆಲ್ ಪಾರ್ಟ್ ಆಫ್ ಲೈಫ್, ರೈಟ್? ಯಾರೂ ಒಂದೇ ಥರ ಇರೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಥಿಂಗ್ಸ್ ಚೇಂಜ್, ಸಿಚುವೇಶನ್ಸ್ ಚೇಂಜ್, ಸೊ ಇಟ್ಸ್ ಓಕೆ. ಬಟ್ ಸೊ ಶ್ರೀಧರ್ ಅಂಕಲ್ ವಾಸ್ ದೇರ್, ಬಚ್ಚನ್ ಅಂಕಲ್ ವಾಸ್ ದೇರ್. ಸೊ ಎವ್ರಿಬಡಿ, ಎಲ್ಲರೂ ಟೆನ್ಷನಲ್ಲಿದ್ದಾರೆ. ಏನು ಮಾಡಬೇಕು, ಪೊಲೀಸ್ ಸ್ಟೇಷನ್ಗೆ ಹೋಗೋದಾ, ಕಂಪ್ಲೇಂಟ್ ಕೊಡೋದಾ, ಕಾಲ್ ಬಂದಿಲ್ಲ, ಕಿಡ್ನ್ಯಾಪ್ ಕಾಲ್ ಬಂದಿಲ್ಲ, ಬಿಕಾಸ್ ಪರಿಸ್ಥಿತಿ ಹಾಗಿತ್ತಲ್ಲ. ಸೊ ಯು ಡೋಂಟ್ ನೋ ಯಾರು, ಮೇ ಬಿ ದೇವ್ ರಿಯಲಿ ಕಿಡ್ನ್ಯಾಪ್ಡ್ ಹರ್, ವಾಟ್ ಹಸ್ ಹ್ಯಾಪೆಂಡ್ ಅಂತ. ದೆನ್ ಫೈನಲಿ ವಿ ಗಾಟ್ ಅ ಕಾಲ್, ಅವಳೇ ಕಾಲ್ ಮಾಡಿದ್ಲು. ಆ್ಯಂಡ್ ಅಪ್ಪ ನಾವು ಹಿಂಗೆ ಕಿಡ್ನ್ಯಾಪ್ ಆಗಿಬಿಟ್ಟಿದ್ವಿ, ಹಿಂಗೆ ನಮ್ಮನ್ನ ನೆಲಮಂಗ್ಲ ಹತ್ರ ಬಿಟ್ಟು ಹೊಟ್ಟವು, ನಾವು ಹೆಂಗೆಂಗೋ ಮ್ಯಾನೇಜ್ ಮಾಡಿ ಫುಲ್ ಹೀರೋಯಿಕ್ ಸ್ಟೋರಿ ಕೊಟ್ಟು ನಾವು ತಪ್ಪಿಸ್ಕೊಂಡು ಇಲ್ಲಿ ಒಂದು ಪಾನಿಪುರಿ ಅಂಗಡಿ ಹತ್ರ ಇದ್ದೀವಿ, ಹಿಂಗಿದ್ದೀವಿ ಅಂತ. ತಕ್ಷಣ ಹೋಗಿ ಕರ್ಕೊಂಡು ಬಂದರು. ಆಮೇಲೆ ಗೊತ್ತಾಗಿದ್ದು ಅಂದರೆ ನಮ್ಮಪ್ಪ ಬೇಯಿಂಗ್ ಅಪ್ಪ 3 ಜನನ ಕೂರಿಸ್ಕೊಂಡು ಬನ್ನಿ ನಿಮ್ಮ ಕತೆ ಹೇಳಿ, ನಿಮ್ಮ ಕತೆ ಹೇಳಿ, ನಿಮ್ಮ ಕತೆ ಹೇಳಿ, ಒಬ್ರೊಬ್ರು ಒಂದೊಂದು ಸ್ಟೋರಿ. ಇಲ್ಲಿಂದ ಹೋಗೋವರೆಗೂ ಸೇಮ್ ಸ್ಟೋರಿ. ಅಲ್ಲಿ ದಾರಿಲಿ ಏನಾಯ್ತು ಅಂತ ಅವ್ರು ಡಿಸ್ಕಸ್ ಮಾಡಿಲ್ಲ ಪಾಪ. ಸೊ ಹಾಗೆ ದೇರ್ ಹ್ಯಾವ್ ಬೀನ್ ಎಕ್ಸ್ಪೀರಿಯನ್ಸಸ್ ವಿ ಹ್ಯಾವ್ ಗಿವನ್ ಟು ಅಪ್ಪ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ದಟ್ ಅಪ್ಪ ಹ್ಯಾಸ್ ಗಿವನ್ ಟು ಅಸ್. But I think, it has been an adventurous beginning of High Bangalore. ಮ್ಯಾಮ್, ಹೈ ಬ್ಯಾಂಗ್ಳೂರ್ ಎಷ್ಟು ಜನ ಸ್ಟಾರ್ಟ್ ಮಾಡಿದ್ದು ಮ್ಯಾಮ್ ನಿಮ್ಮ ತಂದೆ ಜೊತೆಗೆ? ಆ್ಯಕ್ಚುಲಿ ತುಂಬ ಕಡಿಮೆ ಜನ, ಏನೋ ಲೈಕ್ ಕೌಂಟ್ ಮಾಡ್ಬೋದು ಇದು ಆ ಥರ ಇದ್ದಿದ್ದು. ನಿವೇದಿತಾ ಆಂಟಿ ಅಂತಲೇ ನಾವು ಕರೀದು. ಆ್ಯಂಡ್ ಶಿ ವಾಸ್ ಲೈಕ್ ಏನಂತಾರೆ ಬ್ಯಾಕ್ ಬೋನ್ ಆಫ್ ಅಪ್ಪ ಅನ್ಬೋದು. ಸೀನಣ್ಣ ಇದ್ದ, ದೆನ್ ಅಪ್ಪ ಅಫ್ಕೋರ್ಸ್, ದೆನ್ ಸುರೇಂದ್ರ ಅಂಕಲ್ ಅಂತ ಇದ್ದರು. ಅಪ್ಪನ ವೆರಿ ಗುಡ್ ಫ್ರೆಂಡ್ ಆ್ಯಂಡ್ ಹಿ ಪಾಸ್ಡ್ ಅವೇ ಅನ್ಫಾರ್ಚುನೇಟ್ಲಿ. ಸೊ ಅವರಿದ್ದರು. ಆ್ಯಂಡ್ ಇನ್ನೂ ಸ್ವಲ್ಪ ಜನ ಇದ್ದರು. ರಾ ಪ್ರವೀಣ್ ಅಂತ ಇದ್ದ, ಸೋಮನಾಥ್ ಅಂತ ಇದ್ದರು, ಆಮೇಲೆ ಸಂಗಮ್ ದೇವ್ ಅಂತ ಇದ್ದರು. ಸೊ ಇವರೆಲ್ಲ ಏನಂದರೆ ಲಂಕೇಶ್ ಪತ್ರಿಕೆಯಲ್ಲಿ ಕೆಲವ್ರು ಕೆಲಸ ಮಾಡಿದವರು. ದೇ ಮೂವ್ ಟು ಹೈ ಬ್ಯಾಂಗ್ಳೂರ್. ಅಪ್ಪನೂ ಲಂಕೇಶಲ್ಲಿದ್ದರು ಬಿಫೋರ್ ಹಿ ಡಿಸೈಡೆಡ್ ಟು ಸ್ಟಾರ್ಟ್ ಹೈ ಬ್ಯಾಂಗ್ಳೂರ್. ಸೊ ಫ್ರಮ್ ವಾಟ್ ಐ ರಿಮೆಂಬರ್ ಇಟ್ ವಾಸ್ ದಿಸ್ ಕೈಂಡ್ ಆಫ್ ಥಿಂಗ್. ಆ್ಯಂಡ್ ಇದು ಒಂಥರ ಹೈ ಬ್ಯಾಂಗ್ಳೂರ್ ಆಫೀಸ್ ಥರನೇ ಇರಲಿಲ್ಲ. ಇಟ್ ವಾಸ್ ಲೈಕ್ ಅ ಫ್ಯಾಮಿಲಿ. ಅದು ಇದ್ದಿದ್ದು ಕೂಡ ಒಂದು ಮನೆ ಥರದ ಒಂದು ವಾತಾವರಣದಲ್ಲೇ ಇದ್ದಿದ್ದು. ಆ್ಯಂಡ್ ವಿ ಮೂವ್ಡ್ ಇಂಟು ತುಂಬ ಆಫೀಸ್ ಚೇಂಜ್ ಮಾಡಲ್ಲ. ಒಂದು ಹೈ ಬ್ಯಾಂಗ್ಳೂರ್ ಗ್ಯಾರಾಜಲ್ಲಿ ಶುರುವಾಯಿತು. ಅದಾದಮೇಲೆ ಐ ರಿಮೆಂಬರ್ ಎಡಿಷನ್ ಬಂದಿದ್ದ ದಿನ ಗುರುವಾರ ಬರ್ತಿತ್ತು. ಸೊ ಗುರುವಾರ ಬಂದಿದ್ದ ದಿನ ಅಪ್ಪ ಆಟೋಲ್ಲಿ ಕೂತ್ಕೊಂಡು ಹೈ ಬ್ಯಾಂಗ್ಳೂರ್ ಅಂತ ಸಿಗ್ನಲ್ ಅಲ್ಲೆಲ್ಲ ಹಂಚ್ಕೊಂಡು ಬರೋರು. ದೇ ವಾಸ್ ನೋ ಈ ಮಾರ್ಕೆಟಿಂಗು ಅದು ಇದು ಎಲ್ಲ ಏನೂ ಇರಲಿಲ್ಲ. ಸೊ ಹೈ ಬ್ಯಾಂಗ್ಳೂರ್ನ ರೋಡ್ ಸೈಡಲ್ಲಿ ಹಂಚಿ ಬಂದಿರೋ ದಿನಗಳಿದೆ. ಆ್ಯಂಡ್ ನಮ್ಮ ಮನೆಗೆ ಫಸ್ಟು ಫೋನ್ ಬಂದಾಗ ಐ ರಿಮೆಂಬರ್ ದ ಸಂಭ್ರಮ ಆಫ್ ಹ್ಯಾವಿಂಗ್ ಅ ಫೋನ್ ಅಟ್ ಹೋಮ್, ಬಿಕಾಸ್ ನಮ್ಮಲ್ಲಿ ಇರಲಿಲ್ಲ ಫೋನು. ಸೊ ಟಿ ವಿ ಚೇಂಜ್ ಮಾಡಿದಾಗ ಫಸ್ಟ್ ಟೈಮ್ ನಂಗೆ ಒಂದು ಚೈನ್ ಕೊಡಿಸಿದ್ರು, ಅದು ಅಮ್ಮಂಗೆ ಒಂದು ಬಳೆ ಕೊಡಿಸಿದ್ರು, ಅದು. ಸೊ ಇಟ್ಸ್ ಲೈಕ್ ವಿ ಮೂವ್ಡ್ ಫ್ರಮ್ ಒನ್ ಸ್ಟೇಜ್ ಟು ಅನದರ್. ಸೊ ನಾವು ಅಪ್ಪ ಆವಾಗ ವೆನ್ ಹಿ ಸ್ಟಾರ್ಟೆಡ್ ಟು ಮೇಕ್ ಸಮ್ ಮನಿ, ಒಂದು ಸ್ವಲ್ಪ ಓಕೆ ಅಂದಾಗ ಗುರುವಾರಗಳು ಯೂಸ್ ಟು ಬಿ ವೆರಿ ಸ್ಪೆಷಲ್ ಟು ಮೀ, ಬಿಕಾಸ್ ದಟ್ಸ್ ದ ಡೇ ವೆನ್ ಅಪ್ಪ ವುಡ್ ಕಮ್ ಹೋಮ್. ಅವರು ಅಲ್ಲಿಂದ ಆ ಗ್ಯಾರೇಜ್ ಸ್ಪೇಸಿಂದ ವಿದ್ಯಾಪೀಠ ಸರ್ಕಲ್ಗೆ ಆಫೀಸ್ ಶಿಫ್ಟ್ ಮಾಡಿದ್ರು. ವಿದ್ಯಾಪೀಠದಿಂದ ಕದರನಹಳ್ಳಿ ಕ್ರಾಸ್ ಅಂತ ಟೀಚರ್ಸ್ ಕಾಲನಿ ಅಂತ ಇತ್ತು, ಅಲ್ಲಿ ಒಂದು ಕಡೆ ಸ್ವಲ್ಪ ದಿನ ಕೆಲಸ ಮಾಡಿದ್ರು. ದೆನ್ ಹಿ ವೆಂಟ್ ಇನ್ ಟು ದಿಸ್, ಇವಾಗ ಯಾವ ಹೈ ಬ್ಯಾಂಗ್ಳೂರಲ್ಲಿದೆಲ್ಲ ಪದ್ಮನಾಭ ನಗರ, ಅಲ್ಲಿಗೆ ಶಿಫ್ಟ್ ಆದರು. ಸೊ ಅಲ್ಲಿ ಶಿಫ್ಟ್ ಆಗೋ ಹೊತ್ತಿಗೆ ವಿ ಹ್ಯಾಡ್ ಸೀನ್ ಸಮ್ ಕೈಂಡ್ ಆಫ್ ಮನಿ ನೋಡ್ತಾ ಇದ್ವಿ ನಾವು. ಸೊ ಆಗ ಏನು ಮಾಡೋರು, ಗುರುವಾರ ಮನೆಗೆ ಬಂದು ನಮ್ಮನ್ನ ಹಿ ವುಡ್ ಟೇಕ್ ಅಸ್ ಟು ಏಟ್ರಿಯಾ ಹೋಟೆಲ್. ನಾನು, ಅಮ್ಮ, ಬಾನಿಕರ್ಣ. ಸೊ ನಾವಷ್ಟೇ ಜನ ವಿತ್ ಅಪ್ಪ. ಅಲ್ಲಿ ಏಟ್ರಿಯಾ ಹೋಟ್ಲಿಗೆ ಯಾಕೆಂದರೆ ಅಲ್ಲಿ ಗಜಲ್ ನೈಟ್ ಇರ್ತಿತ್ತು. ಸೊ ನಮ್ಮ ಮನೇಲಿ ಮ್ಯೂಸಿಕ್ ಹ್ಯಾಸ್ ಆಲ್ವೇಸ್ ಬೀನ್ ದೇರ್ ಆ್ಯಂಡ್ ಆಲ್ ಆಫ್ ಅಸ್ ಕಮ್ಯುನಿಕೇಟ್ ಥ್ರೂ ಮ್ಯೂಸಿಕ್. ಎಷ್ಟೋ ಸಲ ದುಃಖ ಆದಾಗ ವಿ ಲಿಸನ್ ಟು ಸರ್ಟನ್ ಮ್ಯೂಸಿಕ್, ಖುಷಿ ಆದಾಗ ದೇರ್ ಆರ್ ಸಮ್ ಮ್ಯೂಸಿಕ್. ಸೊ ಹಾಗೆ ಜೂಕ್ ಬಾಕ್ಸ್ ಅಂತ ಏನಿದೆ ನಮ್ಮ ಅಟ್ಲೀಸ್ಟ್ ನನಗಂತೂ ಇಟ್ಸ್ ಬೀನ್ ಲೈಕ್ ಮ್ಯೂಸಿಕ್ ಹ್ಯಾಸ್
ಬೀನ್ ಅ ಪಾರ್ಟ್ ಆಫ್ ಮೈ ಜರ್ನಿ ಅನ್ಬೇಕು. ನಾನು ಐ ಡೋಂಟ್ ರಿಯಲಿ ಸಿಂಗ್. ಅದೇ ಇಲ್ಲ, ಆ್ಯಕ್ಚುಲಿ ನಾನು ಹಾಡಕ್ಕೆ ಕಲಿತಿದ್ದೆ, ಬಟ್ ಯಾವಾಗೋ ಒಂದು 2-3 ಕಮೆಂಟ್ ಸುಮ್ಮನೆ ಹಿಂಗೆ ನಮ್ಮ ಅಪ್ಪಂಗೆ ಅಪಶ್ರುತಿ ಹಾಡ್ಬಿಟ್ರೆ ಅಂತ ತುಂಬ ಭಯ ಆಯಿತು. ಸೊ ಏನೋ ಹಿಂಗೆ ಪ್ರಾಸೆಸ್ ಯಾವಾಗೋ ಒಂದ್ಸಲ ಎಲ್ಲೋ ಹೋದಾಗ ಟ್ರಿಪ್ಪಲ್ಲಿ ಹಿ ಸೆಡ್ ಹುಷಾರು ನೀನು ಹಾಡ್ಬೇಕಾರೆ ಮನೆಗೆ ಹೆಂಗೋ ಹಾಡ್ಬಿಡ ಏನೋ ಸಮಥಿಂಗ್ ದಟ್ ಹಿ ಸೆಡ್ ಔಟ್ ಆಫ್ ಕನ್ಸರ್ನ್, ಇಟ್ ಜಸ್ಟ್ ಸ್ಟೇಡ್ ಇನ್ ಮೀ. ಸೊ ಆಮೇಲಿಂದ ಕಂಟಿನ್ಯೂ ಮಾಡಿಲ್ಲ ಹಾಡೋದು ನೀವು? ಸಿಂಗ್ ಇನ್ ಪಬ್ಲಿಕ್, ಐ ಜಸ್ಟ್ ಲೈಕ್ ಐ ಲವ್ ಟು ಲಿಸನ್ ಟು ಮ್ಯೂಸಿಕ್, ಸೊ ಐ ಕಂಟಿನ್ಯೂ ಡೂಯಿಂಗ್ ದ್ಯಾಟ್. ಸೊ ಹಾಗಾಗಿ ಮ್ಯೂಸಿಕ್ ವಾಸ್ ಪಾರ್ಟ್ ಆಫ್ ಅಸ್. ಸೊ ಏಟ್ರಿಯಾ ಹೋಟೆಲ್ಗೆ ನಾವು ಅದೇ ಹವಾಯಿ ಚಪ್ಪಲಿ ಹಾಕ್ಕೊಂಡು ಯಾವುದೋ ಪ್ಯಾಂಟಿಗೆ ಯಾವುದೋ ಟಾಪ್ ಹಾಕ್ಕೊಂಡು ಹೋಗ್ತಾ ಇದ್ದ ದಿನಗಳು ಇನ್ನೂ ಇದೆ. ಸೊ ಐ ಹ್ಯಾವ್ ವೆರಿ ಫಾಂಡ್ ಮೆಮರೀಸ್ ಆಫ್ ಪೀಪಲ್ ಹೂ ವರ್ ದೇರ್ ವಿತ್ ಅಪ್ಪ ಆ್ಯಂಡ್ ಹೂ ಸ್ಟಾರ್ಟೆಡ್ ಹೈ ಬ್ಯಾಂಗ್ಳೂರ್. ಯಾಕಂದರೆ ಅವರವರ ರೋಲ್ನ ಅವರು ಎಷ್ಟು ಅಂದರೆ ಪರ್ಫೆಕ್ಟಾಗಿ ನಿಭಾಯಿಸಿದ್ದಾರೆ ಅಂದೇಸೇ ಅಲ್ವಾ. ಯಾಕಂದರೆ ಒಬ್ಬರು ಎಫರ್ಟಿಂದ ಇದು ಆಗಲ್ಲ, ಇಟ್ಸ್ ಮಲ್ಟಿಪಲ್. ಅಫ್ಕೋರ್ಸ್ ಅಪ್ಪನ್ ರೈಟಿಂಗ್ ವಾಸ್ ದ ಮೇನ್ ಥಿಂಗ್, ಬಟ್ ನಮ್ಮ ರಿಪೋರ್ಟರ್ಸ್ ಇರ್ಬೋದು, ಕೆಲವರು ಎಷ್ಟೋ ವರ್ಷಗಳಿಂದ ಶುರುವಾದಾಗಿಂದ ರವಿ ಕುಲಕರ್ಣಿ ಇರ್ಬೋದು, ಶೃಂಗೇಶ್ ಇರ್ಬೋದು, ಲೋಕೇಶ್ ಕೊಪ್ಪದ್ ಇರ್ಬೋದು, ಸುನಿಲ್ ಹೆಗರ್ವಳ್ಳಿ ಇರ್ಬೋದು. ಸೊ ಲಾಟ್ ಆಫ್ ದೀಸ್ ಪೀಪಲ್ ಹ್ಯಾವ್ ವರ್ಕ್ಡ್ ಟುವರ್ಡ್ಸ್ ದ ಸಕ್ಸಸ್ ಆಫ್ ಹೈ ಬ್ಯಾಂಗ್ಳೂರ್. ಇಟ್ ವಿಲ್ ಬಿ ರಾಂಗ್ ಆಫ್ ಮೀ ಟು ಸೇ ಹೈ ಬ್ಯಾಂಗ್ಳೂರ್ ಕೇವಲ ರವಿ ಬೆಳಗೆರೆಯಿಂದ ನಡೀತು ಅಂತ. ನೋ, ಇಟ್ ವಾಸ್ ನಾಟ್ ದ್ಯಾಟ್. ವಿ ಶುಡ್ ಕ್ರೆಡಿಟ್ ಆಲ್ ಆಫ್ ದೀಸ್ ಪೀಪಲ್. ಬಟ್ ಏನಂದರೆ ಅವ್ರು ಏನೇ ಬರೆದ್ರು ಅಪ್ಪ ಕೂತ್ಕೊಂಡು ತಿದ್ದವ್ರು ಅದನ್ನು. ಅಂದರೆ ಅವ್ರಿಗೆ ಒಂದು ಸಮ್ ಪೀಪಲ್ ಹ್ಯಾವ್ ದಿಸ್ ಪರ್ಫೆಕ್ಷನಿಸ್ಟ್ ಇದಲ್ಲ, ನಾನೇ ಇದನ್ನು ಬರಿಬೇಕು ಅಂತ. ಸೊ ಅದನ್ನು ಕುತ್ಕೊಂಡು ತಿದ್ದವರು ಕೆಲವರು, ವೆರಿ ಫ್ಯೂ ಆಫ್ ದೆಮ್ ಮೇ ಬಿ ಆಮೇಲೆ ಬರೆಯೋಕ್ಕೆ ಶುರು ಮಾಡಿದವ್ರು ರೈಟಿಂಗ್ನ ಹಾಗೆ ಬಿಡ್ತಿದ್ರೇನೋ ನಂಗೆ ಗೊತ್ತಿಲ್ಲ. ಬಟ್ ನಾನು ನೋಡಿರೋವಾಗಂತೂ ಖಂಡಿತ ಎಲ್ಲ ತಿದ್ದಿನೇ ಬರೆಯೋರು. ಸೊ ತಿದ್ದಿ ಅವರೇ ಬರೆದು ಆಮೇಲೆ ಪಬ್ಲಿಷ್ ಆಗೋದು. ಸೊ yeah, we've had many, even Yashomati was part of High Bangalore. So we've all been together as family. As a family. Yes. Yeah. ಸೊ ಮ್ಯಾಮ್, ನಿಮ್ಮ ಸ್ಕೂಲ್ ಮುಗೀತು, ಅದಾದಮೇಲಿಂದ ನಾನು ಕೇಳ್ಪಟ್ಟಿರೋ ಪ್ರಕಾರ ನಿಮ್ಮ ತಂದೆಯವರು ಎಷ್ಟೇ ನೀವು ಆರ್ಟ್ಸ್ ತೊಗೊಳ್ಳಿ ಅಂದರೂ ನೀವು ಸೈನ್ಸಿಗೆ ಹೋಗ್ತೀರಾ. ಸೊ ಏನಕ್ಕೆ ಅಷ್ಟು ಸೈನ್ಸ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಏನಕ್ಕೆ? 10th ಒಳ್ಳೆ ಪರ್ಸೆಂಟೇಜ್ ಬಂತು. ಓಕೆ. ಸೊ 10th ಇಸ್ ವಾಟ್ ಈಸ್ ಲೈಕ್ ಒನ್ ಡಿಸೈಡಿಂಗ್ ಇದೆ, ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ. ಇಟ್ಸ್ ವೆರಿ ಆಬ್ವಿಯಸ್ ದಟ್ ಓಕೆ 60%ಇಂದ 70% ಒಳಗಡೆ ಬಂತು ಅಂದರೆ ಅವರು ಆರ್ಟ್ಸ್ ತೊಗೋಬೇಕು. 70 to 80 ಬಂದರೆ ಓಕೆ ಕಾಮರ್ಸ್. 80ಇಂದ ಅಬವ್ ಬಂದವರೆಲ್ಲ ಸೈನ್ಸ್ ತೊಗೋಬೇಕು. ಸೊ ಐ ಗಾಟ್ ಗುಡ್ ಪರ್ಸೆಂಟೇಜ್. ನಾನು ಸೈನ್ಸ್, ನನ್ನ ಫ್ರೆಂಡ್ಸ್ ಎಲ್ಲ ಸೈನ್ಸ್ ತೊಗೋತಾ ಇದ್ದರು. ಸೊ ಇಟ್ಸ್ ಲೈಕ್ ನನ್ನ ಕ್ಲೋಸ್ ಫ್ರೆಂಡ್ ಸೈನ್ಸ್ ತೊಗೋತಾ ಇದ್ದಾಳೆ, ಸೊ ಐ ಆಲ್ಸೋ ವಾಂಟ್ ಸೈನ್ಸ್ ಅಂತ. ಸೊ ಹಠ ಮಾಡಿದೆ. ಅಪ್ಪ ಅಂದರು ಇಲ್ಲ ಜರ್ನಲಿಸಮ್ ತಗೋ, ನಿಂಗೆ ಇಟ್ಸ್ ಗುಡ್, ಆರ್ಟ್ಸ್ ತಗೋ ಅಂತ. ನಾನು ಬೇಡ ಅಂತ ತುಂಬ ಹಠ ಮಾಡಿದೆ. ಬಟ್ ಹಠ ಮಾಡಿದೆ ಅಷ್ಟೇ, ಕಾಲೇಜ್ಗೆ ಹೋಗಿಲ್ಲ. ಸೊ ಕಾಲೇಜಲ್ಲಿ ನನ್ನ ಇವತ್ತಿನ ಹಸ್ಬೆಂಡ್ ದೆನ್ ಬಾಯ್ ಫ್ರೆಂಡ್. ಸೊ ಹಾಗಾಗಿ ರಂಜಿತ್ ಪರಿಚಯ ಆಗಿದ್ದು ಅದೇ ಈ ಮೊನ್ನೆ ಮಾತಾಡ್ತಾ ಇದ್ವಿ. ಇನ್ನೊಂದು ಮೇ ಬಿ June 17th 18th ಹಂಗೆ ಬಂದರೆ ನಾವು ಒಬ್ರನ್ನೊಬ್ರು ನೋಡಿ 30 years ಆಗುತ್ತೆ. ಸೊ 30 ವರ್ಷಗಳ ಪರಿಚಯ ನಮ್ಮದು. ಹಾಗಾಗಿ ಯಾ, ಸೊ ಅವನು ಸಿಕ್ಕಿದಾಗ ಆ್ಯಂಡ್ ಹುಡುಗಾಟಿಕೆ ವಿ ರೋಮ್ಡ್ ಅರೌಂಡ್. ಯಾವ ಬೆಳಿಗ್ಗೆ ಎದ್ಬಿಟ್ಟು ಬ್ಯಾಂಗ್ಳೂರ್ ಟೈಮ್ಸ್ ತೆಗೆದ್ಬಿಟ್ಟು ಯಾವ ಸಿನಿಮಾ ಇದೆ, ಎಲ್ಲ ಹೋಗೋಣ ಅಂತ ತಿರುಗಾಡಿದ ದಿನಗಳೇ ಹೆಚ್ಚು. ಸೊ ಫಿಸಿಕ್ಸ್ ಏನೂ ಅರ್ಥ ಆಗಿಲ್ಲ, ಫಿಸಿಕ್ಸಲ್ಲಿ ಫೇಲ್ ಆದೆ. ಸೊ ಅದಾದ್ಮೇಲೆ ಬುದ್ಧಿ ಬಂತು, ಕೊಳೋ ಅಂತ ಅರ್ತೆ, ಅಪ್ಪ ಹಿಂಗಾಗೋಯ್ತು, ಐ ಶುಡ್ ಹ್ಯಾವ್ ಲಿಸನ್ ಟು ಯು ಅಂತ. ಬಟ್ ಅದನ್ನು ನೀವು ಹೇಗೆ ಹ್ಯಾಂಡಲ್ ಮಾಡಿದ್ರಿ ಮ್ಯಾಮ್? ಯಾಕಂದರೆ ನೀವು ಹೇಳಿದ್ರಿ ಒಂದು 80-90% ಸ್ಟೂಡೆಂಟ್ ಆಗಿ ಒಂದು ಸಬ್ಜೆಕ್ಟ್ನ ಫೇಲ್ ಆಗೋದು ಅಂದರೆ ತುಂಬ ಒಂದು ದೊಡ್ಡ ಬ್ಲೋ ಅಂತಾನೆ ಹೇಳ್ಬೋದು. ಯಾಕಂದರೆ ಇವತ್ತಿನ ಜನ್ರೇಷನ್ ಎಲ್ಲ ಇದ್ರೆ ದಟ್ಸ್ ವೆರಿ ಟ್ರೂ, ವೆರಿ ಡಿಫಿಕಲ್ಟ್. ಅದೇ ನನ್ನ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಾನು ಒಂದು ಎಪಿಸೋಡ್ ಕೂಡ ಅದ್ರ ಬಗ್ಗೆ ಮಾಡಿದೆ, ಆನ್ ಹೌ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ರೋಲ್ ಹೌದು ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನನಗೆ ಏನೋ ಇಮ್ಯಾಜಿನ್ ಐ ನೋ ನಾನೇ ತಪ್ಪು ಮಾಡಿರೋದು ಅಂತ. ಮಗುಗೆ ಅಫ್ಕೋರ್ಸ್ ಗೊತ್ತಿರುತ್ತೆ ದಟ್ ಏನೋ ನಾನು ಸರಿಯಾಗಿ ಮಾಡಲಿಲ್ಲ, ಎಕ್ಸಾಮ್ ಚೆನ್ನಾಗಿ ಮಾಡಿಲ್ಲ, ನಾನು ಫೇಲ್ ಆಗ್ತೀನಿ ಬಿಕಾಸ್ ನಾನು ಓದೇ ಇಲ್ಲ ಅಂತ. ಓದಿದ್ರೆ ಮೇ ಬಿ ಐ ಕುಡ್ ಹ್ಯಾವ್ ಅಂಡರ್ಸ್ಟುಡ್ ಫಿಸಿಕ್ಸ್ ಆಲ್ಸೋ, ಬಟ್ ನಾನು ಓದಿರಲಿಲ್ಲ ಆನೆಸ್ಟ್ಲಿ. ಸೊ ಅದು ನಂಗೆ ಗೊತ್ತಿದ್ರೂ ಕೂಡ ಐ ಹ್ಯಾವ್ ದಿಸ್ ಫಿಯರ್, ನಾನು ಹೆಂಗೆ ಸಮಾಜನ ಫೇಸ್ ಮಾಡಲಿ, ನಾನು ಹೆಂಗೆ ಅಪ್ಪ ಅಮ್ಮನ ಫೇಸ್ ಮಾಡಲಿ. ಆ್ಯಂಡ್ ನನಗೆ ಬೇರೆ ಅಪ್ಪ ಆಲ್ರೆಡಿ ಹೇಳಿದರು ಬೇಡ ಅಂತ. ಸೊ ವಾಟ್ ವಿಲ್ ಐ ಡೂ? ಸೊ ಈ ಎಲ್ಲ ಡೌಟ್ಸು ನಾಳೆಯಿಂದ ನನ್ನ ಜೀವನ ಹೇಗೆ ಅಂತಲೂ ನನಗೆ ಅನಿಸಿತ್ತು. ಬಟ್ ಐ ಥಿಂಕ್ ದ ವೇ ಅಪ್ಪ ಹ್ಯಾಂಡಲ್ಡ್ ಇಟ್, he didn't say anything, he just gave me a hug, he just said ಏನು ಆಗಲ್ಲ, ಇಟ್ಸ್ ಫೈನ್, accept that it's happened. ನೆಕ್ಸ್ಟ್ ಸಪ್ಲಿಮೆಂಟ್ರಿ ಅದಕ್ಕೆ ಇರೋದು. ಇವಾಗಾದರೂ ಸಪ್ಲಿಮೆಂಟ್ರಿ ಎಕ್ಸಾಮ್ ಕಮ್ಸ್ ಇಮಿಡಿಯೇಟ್ಲಿ, ಆವಾಗ 1 ವರ್ಷ ಗ್ಯಾಪ್ ಇತ್ತು. ಸೊ ಹಿ ಸೆಡ್ ಅದು ಬಿಟ್ಬಿಡು, ಅದ್ರ ಪಾಡಿಗೆ ನೀನು ಓದ್ಕೊಳ್ಳೋದು ಓದು, ಬಟ್ ನಾಳೆಯಿಂದ 10 ಗಂಟೆಗೆ ನೀನು ಹೈ ಬ್ಯಾಂಗ್ಳೂರ್ ಆಫೀಸಲ್ಲಿ ಇರಬೇಕು. ಸೊ ಎವ್ರಿ ಡೇ ಮಾರ್ನಿಂಗ್ ನೀನು 10 ಗಂಟೆಗೆ ಆಫೀಸಿಗೆ ಬರಬೇಕು ಆ್ಯಂಡ್ ಸಾಯಂಕಾಲವರೆಗೂ ಹೈ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡು. ನೀನು ಸಂಜೆ ಓದ್ಕೋ, ಬೆಳಗ್ಗೆ ಓದ್ಕೋ, ಏನಾದರೂ ಮಾಡು, ಅಲ್ಲೇ ಕುತ್ಕೊಳ್ಬೇಕಾದ್ರೂ ಓದು, ಬಟ್ ಯು ಹ್ಯಾವ್ ಟು ಕಮ್ ಟು ಆಫೀಸ್ ಅಷ್ಟೇ. ದಟ್ ವಾಸ್ ಲೈಕ್ ದ ಎಂಡ್ ಆಫ್ ಇಟ್. ಆ್ಯಂಡ್ ಫಾರ್ ಮೀ ಅದೊಂಥರ ತಲೆ ಮೇಲೆ ಏನೋ ಭಾರನ ತೆಗೆದು ಇಟ್ಟು
ಇಟ್ ವಾಸ್ ಸೋ ಈಸಿ. ಹಾಂ, ನಾನು ಆಫೀಸ್ಗೆ ಹೋಗ್ಬೇಕಾ, ಓಕೆ ಫೈನ್, ಇಷ್ಟೇನಾ, ಫೈನ್. ಲೈಕ್ ಹಿ ಮೇಡ್ ಮೀ get into this scenario where everything looked very simple. But working in High Bangalore was not simple. ಆಫ್ ಕೋರ್ಸ್. ಮತ್ತೆ ಅಪ್ಪ ಸೊ ಅದಾದ್ಮೇಲೆ ನನ್ನ PUC ಕ್ಲಿಯರ್ ಆಯಿತು. ದೆನ್ ಐ ಡಿಡ್ ಮೈ ಜರ್ನಲಿಸಮ್, ಸೈಕಾಲಜಿ ಆ್ಯಂಡ್ ಲಿಟ್ರೇಚರ್, ಇಂಗ್ಲೀಷ್ ಲಿಟ್ರೇಚರ್ NMKRVಲ್ ಮಾಡಿದೆ. ಓಕೆ. ಐ ಹ್ಯಾಡ್ ವಂಡರ್ಫುಲ್ ಪ್ರೊಫೆಸರ್ಸ್ ಆ್ಯಂಡ್ ಎವ್ರಿಬಡಿ ಲೈಕ್ ಇವಾಗ ಕಲಿಸೋ ಜರ್ನಲಿಸಮ್ಗೂ ಆಗ ಕಲಿತಾ ಇದ್ದ ಜರ್ನಲಿಸಮ್ಗೂ ದೇರ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಯಾವ ಥರದಲ್ಲಿ ಮ್ಯಾಮ್? ಸಿ, ಜರ್ನಲಿಸಮ್ ಈಗ ಏನಾಗಿದೆ ಅಂದರೆ ಇಟ್ಸ್ ಮೂವ್ಡ್, ವಿ ಮಸ್ಟ್ ಸೇ ಪ್ರೊಫೆಷನ್ ಇಟ್ ಸೆಲ್ಫ್ ಹಸ್ ಚೇಂಜ್ಡ್. ಓಕೆ, ಸೊ ಕಾಲೇಜ್ಗಳಲ್ಲಿ ಈಗ ಸುಮಾರು ಎಕ್ಸ್ಪೋಜರ್ಸ್ ಆರ್ ಆಲ್ಸೋ ಡಿಫ್ರೆಂಟ್. ದೇ ಟ್ರೈ ಆ್ಯಂಡ್ ಗಿವ್ ಅ ಲಾಟ್ ಆಫ್ ಥಿಂಗ್ಸ್, ಬಟ್ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ, ಪೀಪಲ್ ಹೂ ಟೀಚ್ ಜರ್ನಲಿಸಮ್ ಆಲ್ಸೋ ಶುಡ್ ಅಂಡರ್ಸ್ಟ್ಯಾಂಡ್ ಹೌ ದ ಸಿಸ್ಟಮ್ ವರ್ಕ್ಸ್. ಈಗ ನಾವು ಇನ್ಫ್ಯಾಕ್ಟ್ ಆಗ್ಲೂ ಹಾಗೇ ಇತ್ತು. ಇಟ್ ವಾಸ್ ನಾಟ್ ದಟ್ ಇಟ್ ವಾಸ್ ಎನಿ ಡಿಫ್ರೆಂಟ್. ಸಿಲೆಬಸ್ ಹಾಗೆ ಇತ್ತು. ನಂಗೆ ಇನ್ನೂ ನೆನಪಿದೆ, ವೇರ್ ದೇ ಯೂಸ್ ಟು ಟೆಲ್ ಎಡಿಟರ್ನ ಹೋಲಿ ಕೌ ಅಂತಾರೆ ಅಂತ. ಇಮ್ಯಾಜಿನ್ ಗೋಯಿಂಗ್ ಆ್ಯಂಡ್ ಟೆಲಿಂಗ್ ದ ಎಡಿಟರ್ ಹೋಲಿ ಕೌ. It doesn't work like that. So we had to sit and by heart all those jargons, very silly. So, the 5 W's and H, of course, if it is important, you need to know where, what, why, how, and ಇದೆಲ್ಲ ನಾವು ಲೀಡಲ್ಲಿ ಹಾಕಬೇಕು. there is a lead, there is a mid point, and you need to end it in a different way. ಅದೆಲ್ಲ ಇರುತ್ತೆ. that's not change. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸಸ್, ನೀವು ಓದೋದಕ್ಕೂ ಓದಿ ಅದನ್ನು ಬೈ ಹಾರ್ಟ್ ಮಾಡಿ ಡೆಮೋಕ್ರಸಿ ಅಂದರೆ ಏನು, ಅಥವಾ ಜರ್ನಲಿಸಮ್ ಅಂದರೆ ಏನು, ಮಾಸ್ ಕಮ್ಯುನಿಕೇಷನ್ ಅಂದರೆ ಏನು, ಕಮ್ಯುನಿಕೇಷನ್ ಅಂದರೆ ಏನು, ಇದೆಲ್ಲ ಬೈ ಹಾರ್ಟ್ ಮಾಡಿ ಬರೆಯೋದಕ್ಕೂ ನಾವು ಆ್ಯಕ್ಚುಲಿ ಮಾಡೋ ಜರ್ನಲಿಸಮ್ಗೂ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಆವಾಗಿನ ಪ್ರೊಫೆಸರ್ಸ್ ಕೆಲವರು ಹೇಗಿದ್ರು ಅಂದರೆ, ದೇ ವುಡ್ ಲೈಕ್ ಪುಷ್ ಅಸ್ ಇನ್ ಟು ಡೂಯಿಂಗ್ ದೀಸ್ ಥಿಂಗ್ಸ್. ಹೋಗಿ ಹೊರಗಡೆ ಹೋಗ್ಬಿಟ್ಟು ರಿಪೋರ್ಟ್ ಮಾಡ್ಕೊಂಡು ಬನ್ನಿ. ನಮ್ಮ ಕಾಲೇಜಲ್ಲಿ ಏನೋ ಒಂದು ಇವೆಂಟ್ ಆಯಿತಾ, ರಿಪೋರ್ಟ್ ಮಾಡಿ ಅದ್ರ ಬಗ್ಗೆ. ಡೋಂಟ್ ಮೇಕ್ ಇಟ್ ಲೈಕ್ ಅ ವೆರಿ ಟ್ರ್ಯಾಪ್ ಥಿಂಗ್. ಸೊ ನಮ್ಮ ಮ್ಯಾಗ್ಝಿನ್ ಇತ್ತು, ಕಾಲೇಜ್ ಮ್ಯಾಗ್ಝಿನ್. ಸೊ ವಿ ಟು ರೈಟ್ ಫಾರ್ ದ್ಯಾಟ್. ಆ್ಯಂಡ್ ನಾನು ಸುಮಾರು ಕಲ್ತಿದ್ದೆ ಅಫ್ಕೋರ್ಸ್ ಹೈ ಬ್ಯಾಂಗ್ಳೂರಲ್ಲಿ. ಸೊ ವೇರ್ ಐ ವುಡ್ ಗೆಟ್ ಇನ್ ಟು ಮಲ್ಟಿಪಲ್ ಥಿಂಗ್ಸ್ ಆ್ಯಂಡ್ ಸಿ ಹೌ ಥಿಂಗ್ಸ್ ಆರ್ ಡನ್. ಸೊ ಅದನ್ನು ನೋಡಿ ಕಲ್ತಿದ್ದೆ ಹೆಚ್ಚು. ಆ್ಯಂಡ್ ಫೀಲ್ಡ್ ಏಷ್ಯನ್ ಕಾಲೇಜ್ ಆಫ್ ಜರ್ನಲಿಸಮಲ್ಲಿ ವೆನ್ ಐ ಸ್ಟಾರ್ಟೆಡ್, ಅಲ್ಲಿ ಇಟ್ ಗೇವ್ ಯು ಅ ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಸೊ ಅಲ್ಲಿ ನಮಗೆ ವಿ ಹ್ಯಾಡ್ ಪ್ರಾಪರ್ ಬೀಟ್ ಅಂತ ಇರ್ತಿತ್ತು, ವೇರ್ ವಿ ವುಡ್ ಗೋ ಕ್ರೈಮ್ ಬೀಟ್, ಪೊಲಿಟಿಕಲ್ ಬೀಟ್. ಸೊ ಯು ಗೆಟ್ ಟು ಚೂಸ್ ನಿಂಗೆ ಏನು ಮಾಡೋಕ್ಕೆ ಇಷ್ಟ ಅಂತ. ಯು ವಿಲ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಸೊಸೈಟಿ ಲೈಫ್. ಸೊ ವಿ ಹ್ಯಾಡ್ ಡಿಸರ್ಟೇಷನ್ ಪ್ರಾಜೆಕ್ಟ್ಸ್. ಸೊ ನನ್ನ ಡಿಸರ್ಟೇಷನ್ಗೆ ಐ ಹ್ಯಾಡ್ ಡನ್ ಆನ್ ದೇರ್ ಆರ್ 2 ಥಿಂಗ್ಸ್ ವಿಚ್ ಐ ಹ್ಯಾಡ್ ಡನ್. ಒನ್ ವಾಸ್ ಆನ್ ನಮ್ಮ ಈ ವೃಷಭಾವತಿ ನದಿ ಏನಿದೆ, ಈಗ ತುಂಬ ಜನ ಗೊತ್ತಿಲ್ಲ, ಕೆಂಗೇರಿ ಮೋರಿ ಅಂತೀವಿ ನಾವು ಅದನ್ನು. ದಟ್ ವಾಸ್ ಆ್ಯಕ್ಚುಲಿ ಅ ರಿವರ್. ಸೊ ಆ ವೃಷಭಾವತಿ ನದಿ ದಡದ ಸುತ್ತಮುತ್ತ ತುಂಬ ಜನ ದೇರ್ ವೇರ್ ಫಾರ್ಮರ್ಸ್ ಹೂ ಹ್ಯಾಡ್ ಲೈಕ್ ವೆರಿ ರಿಚ್ ಆ್ಯಂಡ್ ವೆರಿ ಕಲ್ಚರಲಿ ರಿಚ್ ಪೀಪಲ್. ಸೊ ವೆನ್ ದೇ ಅಕ್ವೈರ್ಡ್, ಆ ಲ್ಯಾಂಡ್ ಅಕ್ವೈರ್ ಆದಾಗ ಏನಾಯಿತು, ಇವ್ರಿಗೆಲ್ಲ ತುಂಬ ದುಡ್ಡು ಬಂತು. ಈಗ ದೇವನಹಳ್ಳಿಲಿ ನಮ್ಗೆ ಹೇಗೆ ಏರ್ಪೋರ್ಟ್ ಮಾಡಬೇಕಾದ್ರೆ ಲಾಟ್ ಆಫ್ ಫಾರ್ಮರ್ಸ್ ಲಾಸ್ ದ ಲ್ಯಾಂಡ್ ಬಟ್ ದೇ ಗಾಟ್ ಮನಿ. ತುಂಬ ಜನ ದೇವನಹಳ್ಳಿ ಫಾರ್ಮರ್ಸ್ ಕೂಡ, ನಾನು ಆ್ಯಕ್ಚುಲಿ ಅದ್ರದ್ದು ಒಂದು ಸ್ಟೋರಿ ಮಾಡಿದೆ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿದ್ದಾಗ, ಡೆಕ್ಕನ್ ಕ್ರಾನಿಕಲಲ್ಲಿದ್ದಾಗ. ದುಡ್ಡು ಬಂತಲ್ಲ, ದೇ ಡೋಂಟ್ ನೋ ವಾಟ್ ಟು ಡೂ ವಿತ್ ಇಟ್. ತುಂಬ ಜನ ಜೂಜಾಡಿ ಕಳ್ಕೊಂಡ್ರು, ತುಂಬ ಜನ ಎಲ್ಲೋ ಇನ್ವೆಸ್ಟ್ ಮಾಡಿ ಕಳ್ಕೊಂಡ್ರು, ಆ ಥರ ತುಂಬ ಜನ ದುಡ್ಡು ಕಳ್ಕೊಂಡ್ರು. ಇಲ್ಲೇನಾಗಿತ್ತು ಆಗಿನ ಕಾಲಕ್ಕೆ ಅಂದರೆ, ದೇ ವೆಂಟ್ ಇನ್ ಟು ಜೂಜಾಟ ಎಷ್ಟು ಮಟ್ಟಿಗೆ ಆ್ಯಂಡ್ ಡ್ರಿಂಕಿಂಗ್ ಅದೆಲ್ಲ ಆಗಿ ಅವರ ಹೆಣ್ಮಕ್ಳು, ಲಾಟ್ ಆಫ್ ವಿಮೆನ್ ವೇರ್ prostitutes in Kadasipalya. ಅಯ್ಯಪ್ಪ. Once upon a time they were all really respected cultural ಇದು. ಸೊ ಆ ಥರದ ಒಂದು 4-5 ಜನ ಹೆಣ್ಮಕ್ಳು ಐ ಹ್ಯಾಡ್ ಮೆಟ್ ದೆನ್. ಆಗ ಉಪ್ಪಾರಪೇಟೆಯಲ್ಲಿ ನಮ್ಮ BK ಶಿವರಾಮ್ ಅವರು, ಹಿ ವಾಸ್ ದ ಇನ್ಸ್ಪೆಕ್ಟರ್. ಸೊ ಥ್ರೂ ಹಿಸ್ ಕಾಂಟ್ಯಾಕ್ಟ್ ನನಗಲ್ಲಿ ಪರಿಚಯ ಆಗಿ ಐ ಹ್ಯಾಡ್ ಸ್ಪೋಕನ್ ಟು ಲಾಟ್ ಆಫ್ ವಿಮೆನ್ ಆ್ಯಂಡ್ ಅದರದ್ದು ಐ ಹ್ಯಾಡ್ ಡನ್ ಆಸ್ ಅ ಪ್ರಾಜೆಕ್ಟ್ ಫಾರ್ ಮೈ ಡಿಸರ್ಟೇಷನ್. ಇನ್ನೊಂದು ವಾಟ್ ಐ ಹ್ಯಾಡ್ ಡನ್ ವಾಸ್ ಅ ಕಂಪ್ಯಾರಿಸನ್ ಬಿಟ್ವೀನ್ ಲಂಕೇಶ್ ಪತ್ರಿಕೆ ಆ್ಯಂಡ್ ಹೈ ಬ್ಯಾಂಗ್ಳೂರ್. ವೆರಿ ಇಂಟ್ರೆಸ್ಟಿಂಗ್. ಸೊ ಅವಾಗ ಲಂಕೇಶ್ ಅವರು ಇರಲಿಲ್ಲ ಡೆಫಿನೆಟ್ಲಿ, ಆ್ಯಂಡ್ ನಮ್ಮ ಇಂದ್ರಜಿತ್ ಅವರು ವಾಸ್ ಟೇಕಿಂಗ್ ಕೇರ್ ಆಫ್ ಇಟ್ ಆ್ಯಂಡ್ ಗೌರಿ ವಾಸ್ ಆಲ್ಸೋ ದೇರ್. ಸೊ ಇಂದ್ರಜಿತ್ ಅವ್ರ ಹತ್ರ ಮಾತಾಡಿ, ವಾಟ್ ಆರ್ ದೇ ಡೂಯಿಂಗ್, ವಾಟ್ ಇಸ್ ಹೈ ಬ್ಯಾಂಗ್ಳೂರ್ ಡೂಯಿಂಗ್, ಹೌ ಇಸ್ ಇಟ್ ಡಿಫ್ರೆಂಟ್, ಹೌ ಇಸ್ ಇಟ್ ಸೇಮ್, ವಾಟ್ ವಾಸ್ ಅಡ್ಯಾಪ್ಟೆಡ್ ಫ್ರಮ್ ಲಂಕೇಶ್ ಪತ್ರಿಕೆ ಇನ್ ಹೈ ಬ್ಯಾಂಗ್ಳೂರ್ ಆ್ಯಂಡ್ ವಾಟ್ ಡಿಫ್ರೆನ್ಸ್ ಡಿಡ್ ಇಟ್ ಮೇಕ್. ಸೊ ಈ ಒಂದು ಡಿಫ್ರೆನ್ಸ್ ಆಲ್ಸೋ, ಆ್ಯಂಡ್ ವೇರ್ ಇಸ್ ಹೈ ಬ್ಯಾಂಗ್ಳೂರ್ ಲ್ಯಾಕಿಂಗ್, ಏನಿದೆ ಡಿಫ್ರೆನ್ಸಸ್, ಅದನ್ನು ಐ ಹ್ಯಾಡ್ ಡನ್ ಇಟ್ ಆಸ್ ಅ ಪಾರ್ಟ್ ಆಫ್ ವೆರಿ ಇಂಟ್ರೆಸ್ಟಿಂಗ್ ಮ್ಯಾಮ್, ವೆರಿ ಇಂಟ್ರೆಸ್ಟಿಂಗ್. So these two were I had done this, and of course that was my college days, how it ಈ moved. ಮಧ್ಯದಲ್ಲಿ ಕಾಲೇಜ್ನಲ್ಲಿ ನೀವು ರವಿ ಬೆಳಗೆರೆ ಅವರ ಮಗಳು ಅಂತ ಗೊತ್ತಾದಾಗ ಗೊತ್ತಿತ್ತಾ? ಅಫ್ಕೋರ್ಸ್ ಗೊತ್ತಿರೋದು ಹೆಸರಲ್ಲೇ ಇದೆ, ಬಟ್ ಹೇಗೆ ತಗೊಳ್ಳೋರು ಅಂದರೆ ನಿಮ್ಮ ಪ್ರೊಫೆಸರ್ಸ್ ಆಗಿರ್ಬೋದು ಆ್ಯಂಡ್ ಸೊ ಕಾಲೇಜ್ ಶುರು ಆದಾಗ ಇಟ್ ವಾಸ್ ಲೈಕ್ ವೆರಿ, ಅವಾಗ ತಾನೇ ಹೈ ಬ್ಯಾಂಗ್ಳೂರ್ ಶುರುವಾಗಿತ್ತು. ಸೊ ದ ಪಾಪ್ಯುಲಾರಿಟಿ ಆಗ್ತಾನೆ ಸ್ಟಾರ್ಟ್ ಆಗ್ತಾ ಇತ್ತು. ನಾನು ಕಾಲೇಜ್ಗೆ ಹೋಗಿದ್ರೆ ಪ್ರೊಫೆಸರ್ ಗೊತ್ತಿರ್ತಿತ್ತು. ಕಾಲೇಜಲ್ಲಿ ಸೊ ಏನಾಗ್ತಿತ್ತು ಆಗ ಅಂದರೆ, ರಂಜಿತ್ ಈಗಲೂ ತಮಾಷೆ ಮಾಡ್ತಿರ್ತಾರೆ. ಸೊ ಹಿ ಕೀಪ್ ಸೇಯಿಂಗ್ ದಟ್ ನೀನು ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಾ ಇದ್ದಾರೆ, ನನಗೆ ಗೊತ್ತೇ ಆಗ್ತಾ ಇಲ್ಲ ಹೇಳೋಕ್ಕೆ. ಸೊ ಇಬ್ಬರು ಬಂಕ್ ಮಾಡಿರ್ತಿದ್ವಾ. ಸೊ ಅವ್ನು ನಮಗೆ ಅಟೆಂಡೆನ್ಸ್ ಶಾರ್ಟೇಜ್ ಬಂದರೆ ಆಬ್ವಿಯಸ್ಲಿ ಪೇರೆಂಟ್ಸ್ ಕರ್ಕೊಂಡು ಬರಬೇಕು. ಸೊ ನಾನು ಐ ಹ್ಯಾಡ್ ಟು ಲೈಕ್ ಅವಾಯ್ಡ್ ದಿಸ್. ಸೊ ನಾನೇನು ಹೇಳ್ತಿದ್ದೆ, ನಾನು ಅವಾಗ ಹೇಳ್ತಿದ್ದೆ, ನಾನು ಈ ಥರ
ಬ್ಯಾಂಗ್ಳೂರು ರವಿ ಬೆಳಗೆರೆ ಅವ್ರ ಮಗಳು. ಸೊ ಅವರು ತುಂಬ ಬ್ಯುಸಿ ಇರ್ತಾರೆ, ಅವ್ರು ಬರೋಕ್ಕಾಗಲ್ಲ. ಓಕೆ ಅಮ್ಮ, ಯಾಕಮ್ಮ ನೀನು ಇಷ್ಟು ಕ್ಲಾಸ್ ಬಂಕ್ ಮಾಡಿದ್ಯಾ? ಅದು ಸೆಕ್ಯೂರಿಟಿ ಪ್ರಾಬ್ಲಮ್ ಇತ್ತು, ಸೊ ನನಗೆ ಬರೋಕ್ಕಾಗ್ತಾ ಇರಲಿಲ್ಲ. ಪಾಪ ಎವ್ರಿ ಟೈಮ್ ಐ ವುಡ್ ಬಿ ಲೈಕ್, ಇಲ್ಲಾಂದರೆ ನನಗೆ ತುಂಬ ತಲೆನೋವ್ತಾ ಇತ್ತು, ಅದು ನನಗೆ ಹೀಗೆ ಇಶ್ಯೂಸ್ ಇರೋದ್ರಿಂದ ಬರ್ತೀನಿ, ಏನೋ ಒಂದು ಈ ಥರದ್ದು ಏನೋ ಹೇಳ್ಬಿಟ್ಟು ಐ ವುಡ್ ಜಸ್ಟ್ ಎಸ್ಕೇಪ್. ಸೊ ರಂಜಿತ್ ಲೈಕ್ ನನಗೆ ಏನು ಹೇಳೋಕ್ಕೆ ಗೊತ್ತಾಗಲ್ಲ ಅಂತ. ಸೊ ಯಾ, ಐ ಮೀನ್ ದಟ್ಸ್ ಹೌ ಇಟ್ ವಾಸ್ ಟು ಬಿ. ಸೊ ಆ್ಯಂಡ್ ಇನ್ಫ್ಯಾಕ್ಟ್ ರಂಜಿತ್ಗೂ ಗೊತ್ತಿರಲಿಲ್ಲ, ಅಂದರೆ ಹಿ ನ್ಯೂ ಐ ಆಮ್ ರವಿ ಬೆಳಗೆರೆಸ್ ಡಾಟರ್ ಆ್ಯಂಡ್ ರವಿ ಬೆಳಗೆರೆ ಈಸ್ ಅ ನೇಮ್ ಅಂತ ಗೊತ್ತಾಗಿತ್ತು. ಬಟ್ ಹೀ ಈಸ್ ನಾಟ್ ಫ್ರಮ್ ದ ಲಿಟ್ರರಿ ಬ್ಯಾಕ್ಗ್ರೌಂಡ್ ಆಗಲಿ ಅಥವಾ ಅವನು ಓದಿ ಅದೆಲ್ಲ ಗಂಧಗಾಳಿ ಇಲ್ಲ. ಅದರಿಂದ ಅವನಿಗೆ ಸಿನಿಮಾ, ಊಟ ಎರಡೇ ವೀಕ್ನೆಸ್ ಅಂತ ಹೇಳಿ, ವೀಕ್ನೆಸ್ ಸ್ಟ್ರೆಂತ್ ಗೊತ್ತಿಲ್ಲ, ಬಟ್ ಯಾ ದೀಸ್ ಟು ಆರ್ ಹಿಸ್. ಹಿ ಡಸಂಟ್ ಡ್ರಿಂಕ್, ಡಸಂಟ್ ಸ್ಮೋಕ್, ನಥಿಂಗ್, ನೋ ಕಂಪ್ಲೀಟ್ ಈಟೋಳು ಗೊತ್ತಿಲ್ಲ. ಸೊ ಆಗ ಅವನು ಯುನೋ ವೆನ್ ವಿ ವುಡ್, ಅವ್ನು ಹೇಳ್ತಾ ಓಕೆ ಏನೇ ನಿಮ್ಮ ಏರಿಯಾಗೆಲ್ಲ ಬಂದರೆ ಹಿಂಗಾಡ್ತಾರೆ. ಒಂದು ಕಡೆ ನಮ್ಮ ಅಪ್ಪಂದು ಭಯ, ಇನ್ನೊಂದು ಕಡೆ ನಂದೇ ಒಂದು ಹವಾ ಇತ್ತು ಏರಿಯಲ್ಲಿ. ಸೊ ಯುನೋ ದಟ್ ಹೋಲ್ ಲ್ಯಾಂಗ್ವೇಜ್ ಆಫ್ ಐ ಟೋಲ್ಡ್ ಯು ರೈಟ್, ಆಲ್ ದಿಸ್ ರೌಡಿ ಎಲಿಮೆಂಟ್ಸ್ ಅವರು. ಸೊ ನಮ್ಮ ಏರಿಯಾದಲ್ಲೂ ಒಂದಿಷ್ಟು ಜನ ಹುಡುಗರು ಈ ದೇವರ್ ಲೈಕ್ ಒಂದು ಪ್ರೊಟೆಕ್ಟರ್ಸ್ ಥರ. ನಮ್ಮ ಏರಿಯಾ ಹುಡುಗಿನ ಮಾತಾಡ್ಸೋಕ್ಕೆ ಯಾವುದೋ ಏರಿಯಾಯಿಂದ ಅವ್ನು ಇಲ್ಲಿಂದ ಬರ್ತಾರೆ, ಬಸವನಗುಡಿಯಿಂದ ಪದ್ಮನಾಭ ನಗರಕ್ಕೆ ಬರ್ತಾ ಇದ್ದಾನೆ. ಸೊ ಯುನೋ ದಟ್ ಹೋಲ್ ಸಿನಾರಿಯೋ. ಸೊ ಇಟ್ ವಾಸ್ ಫನ್. ಇಟ್ ವಾಸ್ ನಾಟ್ ಸಮಥಿಂಗ್ ವಿಚ್ ಸೆಲೆಬ್ರಿಟಿ ಅನ್ನೋ ಸ್ಟೇಟಸ್ ನನಗೆ 100% ಆವಾಗ ಸಿಕ್ಕಿರಲಿಲ್ಲ. ಅಟ್ಲೀಸ್ಟ್ ನನಗೆ ಸಿಕ್ಕಿಲ್ಲ. ಐ ಡೋಂಟ್ ನೋ, ಭಾವನಾ ಕರ್ಣಂಗೆ ದೇ ಡಿಡ್ ಎಂಜಾಯ್ ಆಲ್ ದ್ಯಾಟ್, ಬಟ್ ನನಗೆ ಐ ಲೈಕ್ ನಾಟ್ ಗಾಟ್ ಇಟ್. ವೆರಿ ರೆಗ್ಯುಲರ್. Yes, very, very extremely regular. I think the celebrity status started coming in once I got into my job. Okay. Which came in between my job and me ಅಂತನೂ ಅನ್ಸುತ್ತೆ ನನಗೆ ಎರಡು ಮೂರು ಸಲ. ಸೊ ಯಾ, ಕಾಲೇಜಲ್ಲಿ ನಥಿಂಗ್ ಆಫ್ ದ್ಯಾಟ್ ಸಾರ್ಟ್. ಸೊ ಮ್ಯಾಮ್, ಇವಾಗ ನಾನು ನಿಮ್ಮ ಲವ್ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಕತೆ, ಯಾಕಂದರೆ ನನಗಂದ್ರೆ ಒಂದು ಇಂಟರ್ವ್ಯೂನಲ್ಲಿ ನಿಮ್ದು ಕೇಳ್ತಿರ್ಬೇಕಾದ್ರೆ ಈ ಸಸ್ಪೆನ್ಸ್ ಸಿನಿಮಾದಲ್ಲಿ ಲಾಸ್ಟಲ್ಲಿ ಏನೇ ಕ್ಲೈಮ್ಯಾಕ್ಸ್ ಏನಾಯಿತು ಗೊತ್ತಿಲ್ಲದಿದ್ದಾಗ ಆಗತ್ತಲ್ಲ, ಆ ಫೀಲಿಂಗ್ ಆಯಿತು. ನಿಮ್ಮ ಮನೆಯಲ್ಲಿ ನೀವು ಸಿಕ್ಕಾಕೊಂಡಿದ್ದು ಇನ್ಸಿಡೆಂಟ್, ಅದ್ರ ಬಗ್ಗೆ ಪ್ಲೀಸ್ ಎಕ್ಸ್ಪ್ಲೇನ್, ಅದು ಏನಾಗಿತ್ತು ಅಂತ. ಸೊ ರಂಜಿತ್, ನಾನು ಆಬ್ವಿಯಸ್ಲಿ PUC is not the time to get into the affair or something. ನಾನೀಗ ನನ್ನ ಮಕ್ಳಿಗೆ ಯಾವಾಗೂ ಅದೇ ಹೇಳ್ತಾ ಇರ್ತೀನಿ, ಯು ಸ್ಟಿಲ್ ಲೈಕ್ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಸೈಟ್ ಥರ. ಅಲ್ಲಿ ಝೋಪಡಿ ಬರ್ಬೋದು, ಕಾಂಪ್ಲೆಕ್ಸ್ ಬರ್ಬೋದು, ಮಲ್ಟಿಪ್ಲೆಕ್ಸ್ ಬರ್ಬೋದು. ವೈ ಡು ಯು ವಾಂಟ್ ಟು ಸೆಟಲ್ ಟು ಸಮಥಿಂಗ್? ಇಟ್ ವಿಲ್ ನಾಟ್ ಆಲ್ವೇಸ್ ಬಿ ಲೈಕ್ ದ ವೇ ಇಟ್ ಈಸ್ like how it has been with us. I am very, very lucky and I'm grateful to the, if you want to call it universe, God, whatever it is, that I've had a wonderful love life and continue to have it. ಬಟ್ ಆವಾಗ ಫಸ್ಟ್ PUC ಇದ್ದಾಗ, ನಾನು ಸೆಕೆಂಡ್ PUC ಇದ್ದಾಗ ಆಶಾ ಬೆನ್ಕಪ್ಪ ಅಂತ ಒಬ್ರು ಡಾಕ್ಟರ್, ಅವರು ಅಪ್ಪನ ವೆರಿ ಗುಡ್ ಫ್ರೆಂಡ್. ಸೊ ನಾನು ರಂಜಿತ್ ಲಾಲ್ಬಾಗಲ್ಲಿ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇರೋದನ್ನು ಅವ್ರು ನೋಡಿ ನಮ್ಮ ಅಪ್ಪಂಗೆ ಹೇಳ್ಬಿಟ್ಟಿದ್ರು. ಸೊ ಈ ಥರ ಕಾಲ್ ಬಂದು ಅವತ್ತು ನಾನು ಮನೆಗೆ ಹೋದರೆ, ನಮ್ಮಪ್ಪ, ನಾನು 5:30 ಹೋದೆ ಮನೆಗೆ. ಆ್ಯಂಡ್ ದಟ್ಸ್ ವೆರಿ ರೇರ್ ದಟ್ ಅಷ್ಟು ಬೇಗ ಅವ್ರ ಮನೆಗೆ ಬಂದಿರ್ತಿರ್ಲಿಲ್ಲ. ನೋಡಿದ್ರೆ ಮನೇಲೇ ಇದ್ದಾರೆ. ಐ ಆಮ್ ಲೈಕ್ ಓ ಮೈ ಗಾಡ್ ಅಂದ್ಕೊಂಡು ಹೋದ ತಕ್ಷಣ ಎಲ್ಲಿ ಹೋಗಿದ್ದೆ ಅಂದರು. ನಾನು ಟ್ಯೂಷನ್ಗೆ ಹೋಗಿದ್ದೆ ಅಪ್ಪ. ಅವ್ರು ಇನ್ನೂ ಏನೂ ಕೇಳೇ ಇಲ್ಲ. ನಾನೇ ಅಯ್ಯೋ ಆಟೋದವನು, ನಾನು ನಾಗಸಂದ್ರ ಅಂತ ಹೇಳಿದರೆ ಅವ್ನು ಯಾವುದೋ ಲಕ್ಸಂದ್ರ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟಿದೆ. ನನ್ನ ಏನೂ ಕೇಳೇ ಇಲ್ಲ. ನಾನೇ ಸ್ಟಾರ್ಟೆಡ್ ಈ ಸೈಡ್ ಎಲ್ಲಿ ಹೋಗಿದ್ದೆ ಅಂತ ಮತ್ತೆ ಕೇಳಿದ್ರು. ಟ್ಯೂಷನ್ಗಪ್ಪ. ಎಲ್ಲಿ ಹೋಗಿದ್ದೆ ಅಂತ ಕೇಳಿದ್ರು. ಲೈಕ್ ಗೊತ್ತಾಗಿದೆ ಇವ್ರಿಗೆ, ದೆರ್ ಇಸ್ ನೋ ಪಾಯಿಂಟ್ ಅಂತ. ನಾನು ಲಾಲ್ಬಾಗ್ ಹೋಗಿದ್ದೆ. ಯಾರ ಜೊತೆ ಹೋಗಿದ್ದೆ? ರಂಜಿತ್ ಜೊತೆ ಹೋಗಿದ್ದೆ. ಯಾರು ಈ ರಂಜಿತ್? ಹೀಗೆ ನನ್ನ ಕ್ಲಾಸ್ಮೇಟ್. ಯಾವಾಗೂ ಫೋನ್ ಮಾಡ್ತಾ ಇರ್ತಾನಲ್ಲ, ಅಮ್ಮಂಗೆಲ್ಲ ಮಾತಾಡ್ತಿರ್ತಾನಲ್ಲ, ಅವನೇನಾ? ಹಾಂ ಅವನೇ ಅಪ್ಪ. ಅಂದರೆ ಅವ್ನು ನಮ್ಮ ಅಮ್ಮಂಗೆ ಜಾಸ್ತಿ ಕ್ಲೋಸ್, ನನಗಿಂತ ಜಾಸ್ತಿ. ಅವಾಗವಾಗ ಮನೆಗೆಲ್ಲ ಬಿಡಕ್ಕೆ ಬರ್ತಿರ್ತಾ ಇದ್ನಲ್ಲ, ಅವನೇನಾ? ಹ್ಞೂ ಹೌದು ಅವನೇ. ನಮ್ಮಪ್ಪ ನೋಡಿರಲಿಲ್ಲ ರಂಜಿತ್ನ. ಸೊ ದೆನ್ ಹಿ ಸೆಡ್, ಸೊ ವಾಟ್ ಈಸ್ ಗೋಯಿಂಗ್ ಆನ್? ಈಸ್ ಹಿ ಜಸ್ಟ್ ಅ ಫ್ರೆಂಡ್ ಆರ್ ವಾಟ್ ಅಂತ? ಇಲ್ಲಪ್ಪ, ನಂಗೆ ಅವನಂದರೆ ಇಷ್ಟ, ಅವನಿಗೂ ನಾನಂದರೆ ಇಷ್ಟ. ಸೊ ದೆನ್ ಹಿ ಸೆಡ್, ಸಿ ಮಗಳೇ, ಇದು ನಿಮ್ಮ ಏಜ್ ಅಲ್ಲ, ಯು ಹ್ಯಾವ್ ಟು ಸ್ಟಡಿ. ಆ್ಯಸ್ ಎನಿ ಪೇರೆಂಟ್ ಹಿ ಡಿಂಟ್ ಲೈಕ್ ಸ್ಕ್ರೀನ್ ಶೌಟ್, ಅವೆಲ್ಲ ನಡೀಲಿಲ್ಲ ಫಸ್ಟ್ ಟೈಮ್. ಹಿ ಸೆಡ್, ಪ್ರಾಮಿಸ್ ಮೀ, ನೀನು ಚೆನ್ನಾಗಿ ಓದ್ತೀಯಾ ಆ್ಯಂಡ್ ಯು ವಿಲ್ ಫಿನಿಶ್ ಯುವರ್ 12th. ಸೆಕೆಂಡ್ PU ಮುಗಿದ್ಮೇಲೆ ಆಮೇಲೆ ನೋಡೋಣ, ನಿಮ್ಮದೆಲ್ಲ ಎಜುಕೇಷನ್ ಎಲ್ಲ ಮುಗಿದ್ಮೇಲೆ ನೋಡೋಣ. ರೈಟ್ ನಾವು ಪ್ರಾಮಿಸ್ ಮೀ, ಡೋಂಟ್ ಗೆಟ್ ಇನ್ ಟು ಎನಿ ಆಫ್ ದೀಸ್ ಥಿಂಗ್ಸ್. ಐ ವಾಸ್ ವೆರಿ ಆಂಬಿಷಿಯಸ್. ಹಾಂ ಓಕೆಪ್ಪ, ಐ ಪ್ರಾಮಿಸ್, ಏನು ಮಾಡಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ಐ ವೆಂಟ್ ಆ್ಯಂಡ್ ಮೆಟ್ ಹಿಮ್. ಸೊ ಆಬ್ವಿಯಸ್ಲಿ ವಿ ಆರ್ ಇನ್ ಕಾಲೇಜ್, ವಿ ಆರ್ ಟುಗೆದರ್. ಮನೇಲಿ ಹಿಂಗೆ ಸಿಕ್ಕಾಕೊಂಡ್ಬಿಟ್ವಿ ಕಣೋ, ಹಿಂಗಾಗೋಗಿದೆ. ಓಕೆ, ಇನ್ಮೇಲೆ ಲಾಲ್ಬಾಗ್ ಹೋಗೋದು ಬೇಡ, ಬನಗಿರಿಗೆ ಹೋಗೋಣ. ಸೊ ಪದ್ಮನಾಭ ನಗರದಲ್ಲಿ ಒಂದು ಬನಗಿರಿ ಅಂತ ಒಂದು ಜಾಗ ಇದೆ. ಇವಾಗ ಅದು ತುಂಬ ಲೈಕ್ ಪಾಶ್ ಆಗೆಲ್ಲ ಆಗಿದೆ. ಅವಾಗ ಇಟ್ ವಾಸ್ ವೆರಿ ಸುನ್ಸಾನ್ ಕೈಂಡ್ ಆಫ್ ಪ್ಲೇಸ್. ಸೊ ಅಲ್ಲಿ ಹೋಗೋಣ ಅಂತ ಸ್ವಲ್ಪ ತಿಂಗಳುಗಳು ಕಳೀತು. ದೆನ್ ಒಂದಿನ ನಾನು ರಂಜಿತ್ ವಿ ವರ್ ಕ್ರಾಸಿಂಗ್ ದಟ್ ರಿಂಗ್ ರೋಡ್. ಅಪ್ಪ ಆ ಕಡೆಯಿಂದ ಬರ್ತಿದ್ದಾರೆ ಕಾರಲ್ಲಿ. ಅದೊಂದು ರೆಡ್ ಕಲರ್ ಕಾರ್ ಇತ್ತು, ಐ ಸ್ಟಿಲ್ ರಿಮೆಂಬರ್. ಸೊ ಹಿಂಗೆ ಬರ್ತಾ ಇದ್ದಾರೆ. ನಾನು ಶಿಟ್, ನಮ್ಮಪ್ಪ ಕಣೋ ಅಂತಂದು
ದೆನ್ ನಮ್ಮ ಅಪ್ಪ ಲೈಕ್ ಹಿ ಲಾಸ್ಟ್ ಇಟ್, ಮನೆಗೆ ಹೊಟ್ಟೋದೆ ವಾಪಸ್ಸು. ದೆನ್ ಹಿ ಲಾಸ್ಟ್ ಇಟ್, ಹೀ ಇಸ್ ಲೈಕ್ ಏನು ಅಂದ್ಕೊಂಡಿದ್ದೀರಾ ನೀವು, ದಿಸ್ ಇಸ್ ಜಸ್ಟ್ ನಾಟ್ ಡನ್, ವಾಟ್ ಆರ್ ಯು ಥಿಂಕಿಂಗ್. ನಾನು ಅಷ್ಟು ಹೇಳಿದ್ರು ನಿಮಗೆ, ನಾನು ಅವನ್ನೇ ಮದುವೆ ಆಗೋದು, ಫುಲ್ ಹಠ ನನಗೆ. ಇಲ್ಲ, ನಾನು ಅವನ್ನೇ ಮದುವೆ ಆಗೋದು, ಆಲ್ ಸೈಡ್ ಆ್ಯಂಡ್ ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಐ ಹ್ಯಾವ್ ಟು ಗೆಟ್ ಮ್ಯಾರಿಡ್ ಟು ಹಿಮ್ ಅಂತ. ಹೌದಾ, ನಡಿ, ಎಷ್ಟು ಹೇಳಿದ್ರು ನೀನು ಕೇಳಲ್ಲ, ನಡಿ ಅಂತ. ಸಾಯಂಕಾಲ ಒಂದು 6-6:30 ಆಗಿರ್ಬೋದು, ಕರ್ಕೊಂಡು ಬಂದರು. ಇಲ್ಲಿ ಪಕ್ಕದಲ್ಲೇ ಮನೆ ಇತ್ತು ಅವಾಗ, ಆ ಮನೇಲಿ ಕರ್ಕೊಂಬಂದು ರಂಜಿತ್ ಮನೆ ಬಿಟ್ಬಿಟ್ರು ನನ್ನ. ನನ್ನ ಮಗಳು ನಿಮ್ಮ ಮಗನೇ ಮದುವೆ ಆಗ್ತಾಳಂತೆ, ಅವ್ರು ಡಿಸೈಡ್ ಮಾಡಿಬಿಟ್ಟಿದಾರಂತೆ, ಸೊ ನಾವು ಬಿಡ್ತಾ ಇದ್ದೀವಿ, ನಾನು ಹೊರಟೆ ಅಂತ. ಹಿ ಲೆಫ್ಟ್ ಮೀ ದೇ. ಓ ಮೈ ಗಾಡ್. ಹಿ ಜಸ್ಟ್ ವೆಂಟ್. ನಾನು ನಾಳೆಯಿಂದ ನಾನು ಈ ಮನೇಲಿ ಇರಬೇಕಾ ಅಂತ ನನ್ನ ಥಾಟ್ಸ್ ಅವಾಗ. ಅವ್ರ ಮನೇಲಿ ಹೇಗಿತ್ತು? ಅವ್ರ ಮನೇಲಿ ಫುಲ್ ಮೈ ಅತ್ತೆ ಇಸ್ ಲೈಕ್, ಏನಿದು, ವಾಟ್ ಇಸ್ ಹ್ಯಾಪ್ನಿಂಗ್, ಏನಿದು ಈ ವಯಸ್ಸಲ್ಲಿ ಏನು ಮಾಡ್ತಿದ್ದೀರಾ, ನಮ್ಮ ಮಾಮ ಪಾಪ ಫುಲ್ಲು ಕಂಗಾಲಾಗಿ ನೋಡ್ತಾರೆ, ಏನಿದು ಅಂತ. ಇವ್ರು ಯಾರು ಮನುಷ್ಯ ಹಿಂಗೆ ಬಿಟ್ಟು ಹೋಗ್ತಾರೆ, ಬೆಳೆದಿರೋ ಹೆಣ್ಮಗುನ. ಅವ್ರು ಅಷ್ಟೇ. ಆಮೇಲೆ ದೆನ್ ಹಿ ಸೈಡ್ ಹೊರಟೋಗಿದ್ರು. ಇಟ್ ವಾಸ್ 11-11:30. ನಾನು ನಡಿ ಮನೆಗೆ ಬಾಮ್ಮ ಮನೆಗೆ ಹೋಗೋಣ ಅಂತ ನಮ್ಮ ಮಾವ ಕರೆದ್ರು. ನಾನು ಬರಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ. ನನಗೂ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಹಾಗೆಲ್ಲ ಹಠ ಮಾಡಬಾರ್ದಮ್ಮ, ಬಾ ಹೋಗೋಣ ಮನೆಗೆ ಅಂತ. ಇಲ್ಲ ನಮ್ಮಪ್ಪ ತುಂಬ ಹೊಡಿತಾರೆ, ನಾನು ಬರಲ್ಲ ಅಂತ ನಾನು ಬೇರೆ. ದೆನ್ ಹೀಸ್ ಲೈಕ್, ಇಲ್ಲಮ್ಮ ಬಾ ಅಂತ ಕನ್ವಿನ್ಸ್ ಮಾಡಿ ಪಾಪ ಸ್ಕೂಟರಲ್ಲಿ, ಐ ಸ್ಟಿಲ್ ರಿಮೆಂಬರ್, ದಾರಿ ಉದ್ದಕ್ಕೂ ಹಿ ಕೆಪ್ ಟೆಲ್ಲಿಂಗ್ ಮೀ, ನೋಡಮ್ಮ ಇದೆಲ್ಲ ವಯಸ್ಸಲ್ಲ, ಈ ವಯಸ್ಸಲ್ಲಿ ಓದ್ಕೋಬೇಕು, ಚೆನ್ನಾಗಿ ಓದಬೇಕು, ನನ್ನ ಮಗ ನಿನ್ನ ಹೆಂಗೆ ಸಾಕ್ತಾನೆ ನೀನೇ ಯೋಚನೆ ಮಾಡು, ಅವನೇನಾದರೂ ಓದಿದಾನ, ನಾನು ಫೀಸ್ ಕಟ್ತಾ ಇದ್ದೀನಿ ಅವನ್ನ ಬಿಟ್ಟರೆ ನೀವು ಹೆಂಗೆ ಬದುಕ್ತೀರಾ. ಸೊ ಹೀಸ್ ಗಿವಿಂಗ್ ಮಿ ಲೈಫ್ ಲೆಸನ್ಸ್ ಥ್ರೂ ಔಟ್ ಇದು. ದೆನ್ ಕರ್ಕೊಂಡು ಹೋದರು. ಮನೆಯಲ್ಲಿ ನಮ್ಮಪ್ಪ ಕೆಳಗೆ ಕೂತ್ಕೊಂಡಿದ್ರು. ಒಳಗೆ ಹೋದೆ ಮನೆಗೆ. ಸರ್ ಹಿಂಗೆ ಕರ್ಕೊಂಡು ಬಂದಿದ್ದೀನಿ, ಏನೋ ಮಕ್ಕಳು ಮಾಡಿಬಿಟ್ಟಿದ್ದಾರೆ, ಬಿಟ್ಬಿಡಿ ಸರ್, ಹೋಗಲಿ, ಬೈಬೇಡಿ, ಹೊಡಿಬೇಡಿ ಪಾಪ ಅಂತ ಒಂದು ಬಿಟ್ಟರು ಅವ್ರ ಮುಂದೆ. ನಮ್ಮ ಮಾವ ಏಟು ಬಿತ್ತು ನನ್ಸು ಅವತ್ತು. ಲಿಟ್ರಲಿ ಓನ್ ಬಿಲೀವ್, ಹವಾಯಿ ಚಪ್ಪಲಿ ಎತ್ಕೊಂಡು ಪಟ್ಟೀರ್ ಸರಿಯಾಗಿ ಹೊಡೆದಿದ್ದಾರೆ ನನಗೆ. ಅದೇ ನಮ್ಮಮ್ಮ ಈಗಲೂ ಹೇಳ್ತಾರೆ, ನೆಕ್ಸ್ಟ್ ಡೇ ಬೆಳಗ್ಗೆ ಆ ಚಪ್ಪಲಿನ ಎತ್ತಿ ಬಿಸಾಕ್ಬಿಟ್ಟು ಅವರು, ಹಿ ವಾಸ್ ಲೈಕ್ ವೆರಿ ರಿಗ್ರೆಟ್ಫುಲ್ ಅಂತೆ. ಬಟ್ ಐ ಕಾಂಟ್ ಫರ್ಗೆಟ್ ದ ಬೀಟಿಂಗ್. ರಂಜಿತ್ಗೂ ಏಟು ಬಿದ್ದಿದೆ, ಅಲ್ಲಿ ನನಗೂ ಏಟು ಬಿದ್ದಿದೆ. ಸೊ ನೋ, ಬಟ್ ದ ವರ್ಸ್ಟ್ ಪಾರ್ಟ್ ವಾಸ್, ಇಷ್ಟೆಲ್ಲ ಆದ್ಮೇಲೂ ವಿ ಡಿಂಟ್ ಸ್ಟಾಪ್. ಓಕೆ, ವಿ ಕೆಪ್ಟ್ ಮೀಟಿಂಗ್. ಆ್ಯಂಡ್ ಒಂದ್ಸಲಿ ಪರ್ಲ್ ವ್ಯಾಲಿ ಅಂತ ಒಂದು ಮುತ್ಯಾಲ್ಮಡು ಅಂತ ಇದೆ. ಸೊ ಹಾಗೆ ಎಲ್ಲ ಹೋಗಿದ್ದೀವಿ ಮುತ್ಯಾಲ್ಮಡುಗೆ. ಕ್ಲಾಸ್ ಬಂಕ್ ಮಾಡಿ ಆ್ಯಸ್ ಯೂಶುವಲ್ ಹೋದರೆ ಕ್ಲಾಸ್ ಬಂಕ್ ಮಾಡಿ ಹೋಗಿದ್ದೀನ. ದೆನ್ ಅದೇನಾಯಿತು, ಆಟ ಆಡ್ತಾ ಇದ್ವಿ ನಾನು, ನನ್ನ ಇನ್ನೂ 2 ಫ್ರೆಂಡ್ಸು, ಹುಡುಗರು ಒಂದು 4-5 ಜನ. ಸೊ ನಾನು ರಶ್ಮಿ ಆಫ್ಕೋರ್ಸ್ ಇದ್ವಿ, ಆ್ಯಂಡ್ ಇನ್ನೊಂದು 4-5 ಜನ ಹುಡುಗರು. ಸೊ ಎಲ್ಲ ವಿರ್ ಆಲ್ ಒನ್ ಗ್ಯಾಂಗ್. ಸೊ ಎಲ್ಲ ಹೋಗಿದ್ದೀವಿ. ಆ್ಯಂಡ್ ಅವರು ನೀರಲ್ಲಿ ಧುಮುಕಿ, ನಾನು ಇನ್ನೊಂದು ಫ್ರೆಂಡು ಕೂಡ ಫುಲ್ ಸ್ವಿಮ್ಮಿಂಗ್ ಮಾಡ್ತಿದ್ದಾಳೆ, ಯಾರ್ದು ಆ ಹುಡುಗಂದು ಯಾವುದೋ ಶರ್ಟ್ ಹಾಕೊಂಡು, ನಾನು ರಂಜಿತ್, ರಶ್ಮಿ ಆ್ಯಂಡ್ ಅನದರ್ ಬಾಯ್, ವಿ ಲೈಕ್ ಜಸ್ಟ್ ಸಿಟ್ಟಿಂಗ್ ಆನ್ ದ ಬ್ಯಾಗ್ಸ್. ಸೊ ಅವಳು ಆ ಕಡೆಯಿಂದ ಚೇತನ ನಿಮ್ಮ ತಂದೆ ಕಣೆ ಅಂದ್ಲು. ನಾನು ಹಾಂ ಬರ್ತಾರೆ, ನಮ್ಮ ತಂದೆ ಎಲ್ಲ ಕಡೆ ಬರ್ತಾರೆ, ಅವರು ಎಲ್ಲ ಕಡೆ ಇರ್ತಾರೆ ಅಂತ ನಾನು. ಬಿಕಾಸ್ ಐ ಕಾಂಟ್ ಇನ್ ಮೈ ಡ್ರೀಮ್ಸ್ ಆಲ್ಸೋ ಇಮ್ಯಾಜಿನ್ ಹಿ ವುಡ್ ಹ್ಯಾವ್ ಗಾಟ್ ಟು ನೋ ದಟ್ ಇಲ್ಲೆಲ್ಲೋ ಇದ್ದಾರೆ ಅಂತ. ಸೊ ನಾನು ಇಲ್ವೇ ನಿಜವಾಗ್ಲೂ ನಿಮ್ಮ ತಂದೆ ಕಣೆ ನೋಡೇ ಅಂತಿದ್ದಾಳೆ. ನಾನು ಹಿಂದೆ ನೋಡ್ತೀನಿ ನಮ್ಮಮ್ಮ. ಇಷ್ಟೆಲ್ಲ ಆದಮೇಲೆ ಹಾಂ ಅಪ್ಪ ಅಂತ ಫುಲ್ಲು ಹೋಗು ರಂಜಿತ್ ಸಿಂಗ್ ಹೋಗಿ ಅಂತ, ನಾನು ಹೋಗಲ್ಲ ಅಂತ ಫುಲ್ಲು. Then somehow we came, ದಾರಿ ಉದ್ದಕ್ಕೂ he was very upset. He said then next day ರಂಜಿತ್ನ ಕರೆದ್ಬಿಟ್ಟು, he didn't actually make it like a big thing. He said look, you have to like really realize this is not at all what you should be doing. ಇನ್ನು 6 ವರ್ಷ ನೀವು ಮಾತು ಕೊಡಿ ಇಬ್ಬರು, ನಾನು ನಿನ್ನೆ ಅಳಿಯನಾಗಿ ಮಾಡ್ಕೊತೀನಿ, ನಿನ್ಗೆ ಅವಳನ್ನ ಮದುವೆ ಮಾಡ್ಕೊಡ್ತೀನಿ, ಬಟ್ 6 ವರ್ಷ ಈ ಎಗ್ದುಜೆ ಕೆಲಿಯ ಥರ, ಸೊ ಯು ವಿಲ್ ನಾಟ್ ಸಿ ಈಚ್ ಅದರ್ ಅಂತ ಪ್ರಾಮಿಸ್ ಮಾಡ್ಕೊಳ್ಳಿ ಅಂತ. I think by then we had realized that this is not what we should be doing anta. So then we actually gave a break. We gave a break for few years. We did not meet. ನಾನು ACJ ಅಲ್ಲಿ ನನ್ನ ಏಷ್ಯನ್ ಕಾಲೇಜ್ ಜರ್ನಲಿಸಮ್ಗೆ ಹೋಗಿ ಅಲ್ಲಿ ನನ್ನ ಜರ್ನಲಿಸಮ್ ಮುಗೀತಿದೆ ಅನ್ನೋ ಟೈಮ್ಗೆ ಅಪ್ಪಂಗೊಂದು ಇಮೇಲ್ ಕಳಿಸ್ದೆ. ಅಪ್ಪ, ಐ ಸ್ಟಿಲ್ ಲವ್ ದ ಬಾಯ್, ಐ ಡೋಂಟ್ ನೋ ಇಫ್ ಹಿ ಸ್ಟಿಲ್ ಲವ್ಸ್ ಮೀ, ಐ ವಾಂಟ್ ಟು ಫೈಂಡ್ ಔಟ್. ನಾನು ಅವ್ನಿಗೆ ಕಾಲ್ ಮಾಡ್ತೀನಿ, ಇಫ್ ಹಿ ಸ್ಟಿಲ್ ಇಂಟ್ರೆಸ್ಟೆಡ್ ಐ ವಿಲ್ ಕಂಟಿನ್ಯೂ, ನಿಮಗೆ ನಾನು ಹೇಳಬೇಕಿದ್ದನ್ನ ಅಂತ. He was so happy, andre he immediately called and he said, I'm so happy with your dedication, please go ahead, meet him, bring him home, let us see anta. So bandu I called and things clicked and we continued to meet. Amele ನಾನು ಕರ್ಕೊಂಡು ಹೋಗಿ ಅಪ್ಪಂಗೆ ಇಂಟ್ರೊಡ್ಯೂಸ್ ಮಾಡಿದೆ. He was still studying engineering, ಓದ್ತಾ ಇದ್ದಾರೆ ರಂಜಿತ್ ಅವಾಗಿನ್ನು. By then I had got into a job already.
ಬಟ್ ಅವನಿನ್ನೂ ಇಂಜಿನಿಯರಿಂಗ್ ಓದ್ತಾ ಇದ್ದ. ಸೊ ದೆನ್ ಅಪ್ಪ ಅಗ್ರೀಡ್ ಆ್ಯಂಡ್ ನಮ್ಮ ಮನೆ ಕಡೆ ಇಟ್ ವಾಸ್ ಆಲ್ ಓಕೆ. ಬಟ್ ದ ಪ್ರಾಬ್ಲಮ್ ಸ್ಟಾರ್ಟೆಡ್ ಇನ್ ರಂಜಿತ್ಸ್ ಹೌಸ್. ಅವಾಗ ಅವ್ರ ಮನೆಯಲ್ಲಿ ಏನಂದರೆ ಯಾರು ಇದುವರೆಗೂ ಲವ್ ಮ್ಯಾರೇಜ್ ಅಂತಲೇ ಆಗಿರಲಿಲ್ಲ ಅಲ್ಲಿವರೆಗೂ. ಇಡೀ ಖಾನ್ದಾನಲ್ಲಿ ದೆರ್ ವಾಸ್ ನೋ ಲವ್ ಮ್ಯಾರೇಜ್. ಈಸ್ ಅ ನಾಯ್ಡು, ಹಿ ಕಮ್ಸ್ ಫ್ರಮ್ ಅ ನಾಯ್ಡು ಕಮ್ಯುನಿಟಿ ಆ್ಯಂಡ್ ದ ವೆರಿ ವೆರಿ ಪ್ಯಾಷನೇಟ್ ಅಬೌಟ್ ದ ಕಾಸ್ಟ್ ಆ್ಯಂಡ್ ಹಿಂಗೆ ಇರಬೇಕು, ದಟ್ ಕಾಂಟ್ ಹ್ಯಾಪನ್ ಅಂತ. ಸೊ ಅವ್ರು ಏನು ಮಾಡಿದ್ರು ಒಪ್ಪಲ್ಲ ಅಂತ. ದೆನ್ ನಮ್ಮಪ್ಪ ನಮ್ಮಿಬ್ರನ್ನ ಕರೆದ್ರು, ಒಂದು ಕೆಲಸ ಮಾಡಿ ಇಬ್ಬರು ಓಡೋಗ್ಬಿಡಿ. ಇಮ್ಯಾಜಿನ್ somebody who said this can't happen. he said ಓಡೋಗ್ಬಿಡಿ ನೀವಿಬ್ರು, ನಾನು ನಿಮ್ಮ ಮದುವೆ ಮಾಡಿಸ್ತೀರಾ ಆಮೇಲೆ ಅಂತ. ದೆನ್ ರಂಜಿತ್ ಇಸ್ ಲೈಕ್, ಇಲ್ಲ ಅಂಕಲ್, ಓಡೋಗಂಗಿದ್ರೆ ನಾವು ಯಾವಾಗೂ ಹೋಗ್ಬೋದಿತ್ತು. ವಿ ರಿಯಲಿ ಡೋಂಟ್ ವಾಂಟ್ ಟು ಡೂ ದ್ಯಾಟ್, ಐ ವಿಲ್ ಕನ್ವಿನ್ಸ್ ಮೈ ಪೇರೆಂಟ್ಸ್ ಅಂತ. ದೆನ್ ನಮ್ಮ ಅಮ್ಮ ಪಾಪ ನಮ್ಮ ಅಪ್ಪಂಗೆ ನಮ್ಮ ಮಾವಂಗೆ ಕಾಲ್ ಮಾಡಿ ಒಪ್ಕೊಂಬಿಡಿ ಅಣ್ಣ. ನಮ್ಮಪ್ಪ ಹಿ ಸೆಡ್, ನಾನು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಮ್ಮ ಅತ್ತೆ ಮಾವನ ಒಂದ್ಸಲ ನಮ್ಮಪ್ಪ ಕೇಳಿದ್ರು ಕೂಡ. ದೇ ಸೆಡ್ ಚಾನ್ಸೇ ಇಲ್ಲ ಸರ್, ನಮ್ಮ ಮನೇಲಿ ನಮ್ಮ ಕಮ್ಯುನಿಟಿಲಿ ಒಪ್ಪೋದು ಇಲ್ಲ, ನಮ್ಗೆ ಆಗಲ್ಲ ಅಂತ. ಸೊ ಅಪ್ಪಗೆ ಈಗೋ ಹರ್ಟ್ ಆಗೋಯ್ತು. ದೆನ್ ಹಿ ಸೆಡ್, ಅವಾಗಲೇ ಹೇಳಿದ್ದು ಹಿಂಗೆ ಓಡೋಗ್ಬಿಡಿ ಅಂತ. ದೆನ್ ಹಿ ಸೆಡ್, ಸಿ ಐ ವೋಂಟ್ ಟಾಕ್, ನೀವೇನೋ ಕನ್ವಿನ್ಸ್ ಮಾಡಿ ನೀವು ಮಾಡಿದ್ರೆ ನೀವು ಮಾಡ್ಕೊಳ್ಳಿ ಅಂತ. ಹಿ ಜಸ್ಟ್ ಗೇವ್ ಅಪ್ ಆನ್ ಇಟ್. ಬಟ್ ಮೈ ಮಮ್ ಕೆಪ್ಟ್ ಪುಷಿಂಗ್ ಫಾರ್ ಇಟ್ ಆ್ಯಂಡ್ ಐ ಥಿಂಕ್ ಹಿ ವಾಸ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ವಿತ್ ರಂಜಿತ್. ಆ್ಯಂಡ್ ಅವರು ಏಮ್ ನಾನ ಅಂತಲೇ ತೆಲುಗುಲೇ ಮಾತಾಡೋರು ಅವರಿಬ್ಬರು ಕಾನ್ವರ್ಸೇಷನ್ಸು. ಆ್ಯಂಡ್ ಎಷ್ಟೋ ಡಿಸಿಷನ್ಸ್ ಆಫ್ ಬೈಯಿಂಗ್ ಲ್ಯಾಂಡ್ ಇರ್ಬೋದು. ಹೀಸ್ ಅ ಬಿಲ್ಡರ್. ಹೀಸ್ ಆ್ಯಕ್ಚುಲಿ ಅ ಸಾಫ್ಟ್ವೇರ್ ಇಂಜಿನಿಯರ್ ಬೈ ಓದಿರೋದು ಸಾಫ್ಟ್ವೇರ್ ಇಂಜಿನಿಯರ್ BE. ಬಟ್ ಅದಾದಮೇಲೆ he gave up that and he went into constructions because family was into that and entrepreneur ಈಗ. ಸೊ ಎಷ್ಟೋ ಡಿಸಿಷನ್ಸ್ ಅಪ್ಪ ಯಾವ್ದಾರು ಸೈಟ್ ತೊಗೋವಾಗ, ನಮ್ಮ ಕರಿಷ್ಮಾ ಹಿಲ್ಸ್ ನಮ್ಮ ಮನೆ ಇವಾಗ ಕಟ್ಟಿರೋದು ಕೂಡ ರಂಜಿತನೇ. ನಮ್ಮ ಪ್ರಾರ್ಥನಾ ಸ್ಕೂಲ್ ಕಟ್ಟಿದ್ದು ರಂಜಿತ್. ಸೊ he's been with him throughout his journey and he's always been his favorite son in law. ನಾನು ಯಾವಾಗೂ ಹೇಳ್ತಾ ಇರ್ತೀನಿ. So That's so sweet. Very nice. yeah, that was our love journey. Very interesting. ಸೊ ಹೀಗೆ ಆಗ್ತಿರ್ಬೇಕಾದ್ರೆ ನೀವು ಹಾಯ್ ಬ್ಯಾಂಗ್ಳೂರ್ನಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ ಬಿಫೋರ್ ನೀವು ಏಷ್ಯನ್ ಕಾಲೇಜಿಗೆ ಹೋಗೋ ಮುಂಚೆ. ಹೇಗಿತ್ತು ಮ್ಯಾಮ್? ಅಂದರೆ ಯೂಶಲಿ ಮನೆಯಲ್ಲಿ ತಂದೆಯಾಗಿ ನೋಡೋದು ಬೇರೆ, ಬಟ್ ಒಂದು ಪ್ರೊಫೆಷ್ನಲ್ ಸೆಟ್ಟಿಂಗ್ನಲ್ಲಿ ಒಂದು ಬಾಸ್ ಆಗಿ ನೋಡೋದು ಬೇರೆ. ಸೊ ಹೇಗಿತ್ತು ಅದು? ಅಪ್ಪನ ಜೊತೆ ವರ್ಕ್ ಮಾಡೋದು ಇಸ್ ನಾಟ್ ಈಸಿ. ನೀವು ಯಾರನ್ನಾದರೂ ಕೇಳಿ, ಅಫ್ಕೋರ್ಸ್ ಅವ್ರ ಗುರು ಇರ್ಬೋದು, ಅವ್ರು ಕಲಿಸಿರ್ಬೋದು ಎಲ್ಲ, ಬಟ್ ಇಟ್ಸ್ ನಾಟ್ ಈಸಿ. ನೀವು ಕಲಿಯೋದು ತುಂಬ ಇರುತ್ತೆ. ಇಟ್ಸ್ ಲೈಕ್ ಅಮೇಝಿಂಗ್. ಬಟ್ ಆ್ಯಸ್ ಎ ಡಾಟರ್ ನಾನು ಹೇಳ್ತಾ ಇರೋದು, ನನಗೆ ಫಸ್ಟ್ ದೇರ್ ವರ್ 2 stints ವಿತ್ ಅಪ್ಪ ಆಸ್ ಬಾಸ್. ಒಂದು ವಾಸ್ ನನ್ನ ಸೆಕೆಂಡ್ PU ಫೇಲ್ ಆದಾಗ. ಸೊ ಆಗ ನನಗೆ ಓಕೆ, ನಾನೇನು ಅಂದ್ಕೊಂಡೆ, ಅಪ್ಪ ತಾನೇ, ನಮ್ಮದೇ ಹಾಯ್ ಬ್ಯಾಂಗ್ಳೂರ್ ತಾನೇ. ಆ್ಯಂಡ್ ನಾನು ಹೇಳಿದ್ನಲ್ಲ, ಇವರೆಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಥರ ಇದ್ದರು ನನಗೆ. ಸೊ ಐ ಹ್ಯಾವ್ ನೆವರ್ ಫೆಲ್ಟ್ ದಟ್ ಯಾರೋ ಹೊಸಬ್ರು ಜಾಗ ಆ ಥರ ಏನು ಅನಿಸೇ ಇರಲಿಲ್ಲ. ಸೊ ಅಷ್ಟು ಆರಾಮಾಗಿ ಹೋಗ್ತಿದ್ದೆ. ಆಮೇಲೆ ಗೊತ್ತಾಯಿತು, ಅಪ್ಪ 10 ಗಂಟೆಯಿಂದ 10 ಕಾಲ ಆಯಿತು ಅಂದರೆ ಹೊರಗಡೆ ಗೇಟ್ ಹತ್ರ ಆಚೆ ನಿಲ್ಲಿಸೋರು, ಒಳಗಡೆ ಬರೋಂಗಿಲ್ಲ. ಬೇರೆ ಸ್ಟಾಫ್ಗೆ ಹೇಗೆ ರೂಲ್ಸ್ ಇತ್ತೋ ಅದು ನಮಗೂ ಇತ್ತು ರೂಲ್ಸ್. ಸೊ ಐ ಹ್ಯಾವ್ ಟು ಗೋ ಅಟ್ 10 sharp ಅಂದರೆ ಅಲ್ಲಿ ಇರಬೇಕು 10 o'clockಗೆ. ಆ್ಯಂಡ್ he said work in multiple departments. So I think that was a strategy. Maybe Banigunu he's done the same thing. So for me also he put me into different departments. ಸೊ ಕುತ್ಕೊಂಡು ಇಂಡೆಂಟ್ ಬರಿತಾ ಇದ್ವಿ. ಆ್ಯಂಡ್ ಎಷ್ಟೋ ಡಿಸ್ಟ್ರಿಕ್ಟ್ಗಳ ಹೆಸರು ನನಗೆ ಗೊತ್ತಿರಲಿಲ್ಲ, ಆವಾಗೇ ಗೊತ್ತಾಗಿದ್ದು ಈ ಥರ ಅಂತ. ಸೊ ಇಂಡೆಂಟ್ ಇಸ್ ಬೇಸಿಕ್ಲಿ ಯು ರೈಟ್ ಹೌ ಮೆನಿ ಕಾಪೀಸ್ ಯು ಸೆಂಡ್ ದಿಸ್ ಪ್ಲೇಸ್ ಅಂತ. ಸೊ ಇಂಡೆಂಟ್ ಬರ್ಸಿದ್ರು. ದೆನ್ ಅಕೌಂಟ್ಸ್ ಇದರಲ್ಲಿ ಯಾವ ಥರ ವರ್ಕ್ ಆಗುತ್ತೆ, ಸೊ ಏಜೆಂಟಿಗೆ ಹೆಂಗೆ ದುಡ್ಡು ಅಡ್ವಾನ್ಸ್ ಕೊಟ್ಟಿರ್ತೀವ, ರಿಕವರಿ ಯಾವ ಥರ ಮಾಡ್ತೀವಿ. ಸೊ ದ್ಯಾಟ್ ಥಿಂಗ್ ಐ ಲರ್ನ್. ಮೇ ಬಿ ಅ ಲಿಟಲ್ ಬಿಟ್ ಆಫ್ ಮಾರ್ಕೆಟಿಂಗ್ ದೇರ್. ಆಮೇಲೆ ದೆನ್ ರಿಪೋರ್ಟಿಂಗ್ ಹೋದಾಗ ಐ ವಾಸ್ ನಾಟ್ ಫಸ್ಟ್ ವೆನ್ ಐ ವಾಸ್ ವರ್ಕಿಂಗ್, ಅವಾಗ ನನ್ನ ರಿಪೋರ್ಟಿಂಗ್ ಕಳಿಸ್ತಿರ್ಲಿಲ್ಲ. ಬಟ್ ಬರ್ದಿರೋದನ್ನು ಹಿ ವುಡ್ ಗಿವ್ ಮಿ ಆ್ಯಂಡ್ ಸೇ ಇಂಪಾರ್ಟೆಂಟ್ ಲೈನ್ಸ್ನ ಮಾರ್ಕ್ ಮಾಡಿ ಕೊಡು ಅಂತ. ಸೊ ಯಾರೋ ಒಬ್ಬರು ರಿಪೋರ್ಟರ್ ಬರ್ದಿರ್ತಾರೆ, ಅದರಲ್ಲಿ ಇಂಪಾರ್ಟೆಂಟ್ ನಿನಗೆ ಯಾವ್ದು ಇಂಪಾರ್ಟೆಂಟ್ ಅನ್ಸುತ್ತೆ ಅದನ್ನು ಮಾರ್ಕ್ ಮಾಡಿ ಕೊಡು ಅಂತ. ಸೊ ಐ ವುಡ್ ಡೂ ದ್ಯಾಟ್. ಆ್ಯಂಡ್ ಯಶೋಮತಿ ಜೊತೆ ಕೂತ್ಕೊಂಡು ನಾನು DTP ಕಲ್ತಿದ್ದೀನಿ. ಲೈಕ್ ಶಿ ವುಡ್ ಟೀಚ್ ಮೀ ಹೌ ಟು ಮೇಕ್ ಅದೇನೋ ಒಂದು ಸಾಫ್ಟ್ವೇರ್ ಇತ್ತು ಅವಾಗ, ಐ ಡೋಂಟ್ ರಿಮೆಂಬರ್ ವಾಟ್ ಇಟ್ ವಾಸ್ ಕಾಲ್ಡ್, ಕ್ವಾರ್ಕ್ ಎಕ್ಸ್ಪ್ರೆಸ್ ಸಮಥಿಂಗ್ ಅದೇ. ಸೊ ಅದನ್ನು ಕೂತ್ಕೊಂಡು ಹೇಗೆ ಪೇಜ್ ಮಾಡೋದು ಅಂತ, ಐ ಟು ಸಿಟ್ ಅಂಡ್ ವರ್ಕ್ ಡಿಸೈನ್ ಮಾಡೋದು, ಯಾವ ಥರ ಲೇಔಟ್ ಹೆಂಗೆ ಮಾಡ್ತಾರೆ ಅಂತ. So these are the things that I learned in my first stint, and I knew that Appa was strict. Appa used to be angry with people, ಸಿಕ್ಕಿದ್ದೆಲ್ಲ ಎಸಿತಾರೆ, that anyway ಮನೇಲೂ ನೋಡಿರ್ತಿದ್ದೆ. ಸೊ ನಥಿಂಗ್ ನ್ಯೂ ಅಂತ ಅನಿಸಿತ್ತು. But my second stint at High Bangalore ittala, that is when I really enjoyed also, learnt a lot also, but also ಓಡೋಗ್ಬಿಟ್ಟೆ ನಾನು ಅಲ್ಲಿಂದ, ಇರಲೇ ಇಲ್ಲ ನಾನು ಅವ್ರದ್ದು. ಸೊ ದ್ಯಾಟ್ ವಾಸ್ ಅ ಟೈಮ್ ನನಗೆ ಏನಾಗಿತ್ತು, ವಿಜಯ್ ಟೈಮ್ಸಲ್ಲಿ ಐ ವಾಸ್ ವರ್ಕಿಂಗ್ ಆಸ್ ಕ್ರೈಮ್ ರಿಪೋರ್ಟರ್ ಆ್ಯಂಡ್ ಐ ವಾಸ್ ಎಂಜಾಯಿಂಗ್ ಮೈ ಜಾಬ್. ಅದಾದಮೇಲೆ ಅಪ್ಪ ಹೇಳಿದ್ರು, ನೀನು ವೈ ಡೋಂಟ್ ಯು ಕಮ್ ಟು ಹೈ ಬ್ಯಾಂಗ್ಳೂರ್ ಆ್ಯಂಡ್ ಕ್ರೈಮ್ ಡೈರಿ ಅಂತ ಒಂದು ETVಗೆ ವಿ ವರ್ ಡೂಯಿಂಗ್ ಸೀರೀಸ್. ಅವಾಗ ಇಟ್ ವಾಸ್ ಅ ಹೋಮ್ ಪ್ರೊಡಕ್ಷನ್. ಸೊ ಕ್ರೈಮ್ ಡೈರಿ ಅಂತ ಒಂದು ಸೈನ್ ಮಾಡ್ತಾ ಇದ್ದೀನಿ. ಸೊ ಬಾಲಕೃಷ್ಣ ಕಾಕತ್ಕರ್ ಅವ್ರದ್ದು ಕ್ರೈಮ್ ಸ್ಟೋರಿ ಬರ್ತಿತ್ತು ಉದಯ ಟಿವಿ. ಸೊ ಆಸ್ ಅ ಕಾಂಪಿಟೇಷನ್ ಟು ದ್ಯಾಟ್ ಕ್ರೈಮ್ ಡೈರಿ ಅಪ್ಪಂಗೆ ಕೊಟ್ಟಿದ್ರು ಮಾಡೋಕ್ಕೆ.
ಸೊ he said ಡೀನ್ ಬಾ, ಯು ಬಿಕಮ್ ದ ಬ್ಯೂರೋ ಚೀಫ್, 20,000 ಸಂಬಳ ಕೊಡ್ತೀನಿ ಅಂತ. ನನಗೆ ವಿಜಯ್ ಟೈಮ್ಸಲ್ಲಿ 8,000 ಬರ್ತಾ ಇತ್ತು. ಓಕೆ. ಸೊ 8,000ದಿಂದ 20,000 ಸಂಬಳ ಅಲ್ಲ, ಲೈಕ್ ಐ ಟೋಲ್ಡ್ ಯು, ವಾಸ್ ವೆರಿ ಸೆಲ್ಫಿಶ್. ಸೊ ಇಟ್ ವಾಸ್ ನಾಟ್ ಅಬೌಟ್ ನನ್ನ ಅಪ್ಪಂಗೆ ಹೆಲ್ಪ್ ಮಾಡಬೇಕು, ನೋ, ನನಗೆ 20,000 ಸಂಬಳ ಬರುತ್ತಲ್ಲ, ಆ್ಯಂಡ್ ಅಗೇನ್ ಕ್ರೈಮ್ನು. ಸೊ ಐ ವಾಸ್ ಲೈಕ್ ಹಾಂ ಓಕೆ ನಡೀರಿ ಅಂತ. ಐ ಸೆಡ್ ಓಕೆ ವೆಲ್ಕಮ್. ಸಾರಿ, ಬಟ್ ಇದಾಗಿದ್ದು ನಿಮ್ದು ಏಷ್ಯನ್ ಕಾಲೇಜ್ ಆದ್ಮೇಲೆ ಅಲ್ವಾ? ಆದ್ಮೇಲೆ ವಿಜಯ್ ಟೈಮ್ಸಲ್ಲಿ ವಾಸ್ ದೇರ್ ಫಾರ್ ಆಲ್ಮೋಸ್ಟ್ 2 years. ಅದಾದ್ಮೇಲೆ 2-3 years ಆದಮೇಲೆ ದಿಸ್ ಕ್ರೈಮ್ ಡೈರಿ ಸ್ಟಾರ್ಟೆಡ್. ಸೊ ಕರೆದ್ರು, ದೆನ್ ಐ ವೆಂಟ್, ಆ್ಯಂಡ್ ಎವ್ರಿ ಡೇ ವಾಸ್ ಲೈಕ್ ಒನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಐ ಮಸ್ಟ್ ಸೇ ದಟ್ ಬಿಕಾಸ್ ಸಿ ಆಸ್ ಕ್ರೈಮ್ ರಿಪೋರ್ಟರ್ಸ್ ಏನಾಗುತ್ತೆ, ಈಗಿನ ಕ್ರೈಮ್ ರಿಪೋರ್ಟಿಂಗ್ ಇಸ್ ವೆರಿ ಡಿಫ್ರೆಂಟ್. ಎಲ್ಲದರಲ್ಲೂ ಮೊಬೈಲ್ ಕೊಲೆ ಮಾಡೋನು ಕೂಡ ಇವಾಗ ಅನ್ಫಾರ್ಚುನೇಟ್ಲಿ ಶೂಟ್ ಮಾಡಿ ಸಾಯ್ತಾನೆ, ಸೊ ಏನು ಮಾಡ್ತಾನೆ, ಸೊ ಹಾಗಾಗಿ ಇಟ್ಸ್ ವೆರಿ ಡಿಫ್ರೆಂಟ್. ಬಟ್ ಆಗ ಹಂಗಿರಲಿಲ್ಲ. ಸೊ ನಾನು ಕ್ರೈಮ್ ರಿಪೋರ್ಟಿಂಗ್ಗೆ ಹೋಗ್ತೀನಿ ಅಂತ ಹೇಳಿದಾಗ, ಸೊ ದೆರ್ ವರ್ ಸರ್ಟನ್ ಥಿಂಗ್ಸ್ ವಿಚ್ ಅಪ್ಪ ಹ್ಯಾಡ್ ಟೋಲ್ಡ್ ಮಿ. ಈಗ ಪೊಲೀಸ್ ಸ್ಟೇಷನಲ್ಲಿ ಹಿ ಸೆಡ್, ಸಿ ಹೂ ಇಸ್ ಯೋರ್ ಸೋರ್ಸ್? ನಾನು ಅಂದೆ, ಹಾಂ ಇನ್ಸ್ಪೆಕ್ಟರು, DCP, ACP ಅಂತ. ನೋ, ಮತ್ತೆ ಅಂದೆ ರೈಟರ್ ಇರ್ತಾನಲ್ಲ ಅಲ್ಲಿ, ಅವನು ಬರ್ಕೊಳ್ಳೋರು, ಹಿ ಇಸ್ ದ ಒನ್ ಹೂ ರೈಟ್ಸ್ ದಿ FIR. ಸೊ ಅವನಿಗೆ ಫಸ್ಟ್ ಇನ್ಫಾರ್ಮೇಷನ್ ಸಿಗೋದು. ಸೊ ಹೀ ಶುಡ್ ಬಿ ಯೋರ್ ಸೋರ್ಸ್. So it's so like, who will teach you this? Which college teaches you this? No college will tell you, see, these are your sources. They'll give you sources. They'll say, oh, police irtare, informants. It doesn't work like that. So he is your source. Then he said, ವಾರಕ್ಕೆ ಅಟ್ಲೀಸ್ಟ್ 3ರಿಂದ 4 ಪೊಲೀಸ್ ಸ್ಟೇಷನ್ಸ್ ವಿಸಿಟ್ ಮಾಡಿ ಆ ಥರ ರೈಟರ್ಸ್ನ ಪರಿಚಯ ಮಾಡ್ಕೋಬೇಕು ನೀನು ಅಂತ. ಸೊ ಐ ಯೂಸ್ ಟು ರಿಲಿಜಿಯಸ್ಲಿ ಡಿಲಿಜೆಂಟ್ಲಿ ಡೂ ದ್ಯಾಟ್, ಆ್ಯಂಡ್ ಐ ಗಾಟ್ ಅಮೇಝಿಂಗ್ ಸ್ಟೋರೀಸ್ ವೆನ್ ಐ ವಾಸ್ ವಿತ್ ವಿಜಯ್ ಟೈಮ್ಸ್ ಫಾರ್ ದ್ಯಾಟ್ ರೀಸನ್. ಸೊ ಕ್ರೈಮ್ ಜರ್ನಲಿಸಮ್ ಐ ಹ್ಯಾಡ್ ಟೇಕನ್ ಟು ಇಟ್. ಅಂದರೆ ನನಗೆ ಐ ವಾಸ್ ರಿಯಲಿ ಇಂಟ್ರೆಸ್ಟೆಡ್, ಆ್ಯಂಡ್ ದಟ್ ಹೋಲ್ ಅಂಡರ್ ವರ್ಲ್ಡ್ ಎವ್ರಿಥಿಂಗ್ ನಂಗೆ ಅದೊಂಥರ ಫ್ಯಾಸಿನೇಷನ್ ಆಗೋಗಿತ್ತು. ಆ್ಯಂಡ್ ಮೊದಲಿಂದನೂ ಆ ಕ್ಯೂರಿಯಸ್ ಮೈಂಡ್ ಇತ್ತಾದ್ರಿಂದ ಇಟ್ ವಾಸ್ ವೆರಿ ನೈಸ್. ಸೊ ವೆನ್ ಐ ವೆಂಟ್ ಟು ಕ್ರೈಮ್ ಡೈರಿ, ಹೆಂಗಿರ್ತಿತ್ತು ಅಂದರೆ, ಈಗ ನಮಗೆ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಕ್ರೈಮ್ ರಿಪೋರ್ಟರ್ಸ್ಗೆ ಫಸ್ಟ್ ಥಿಂಗ್ ವಿ ಗೆಟ್ ಇಸ್ ವಿ ಮೇಕ್ ಸಮ್ ಕಾಲ್ಸ್ ಆ್ಯಂಡ್ ಫೈಂಡ್ ಔಟ್, ಓ ಏನಾಗಿದೆ ಅಂತ ವಿ ಚೆಕ್. ಏನಾದರೂ ಮೇಜರ್ ಆಗಿದೆಯಾ, ದಟ್ ಯೂಸ್ ಟು ಬಿ ಆ ಲ್ಯಾಂಗ್ವೇಜ್ ವರ್ಡ್ ವಿಚ್ ವಿ ಯೂಸ್ ಟು ಯೂಸ್, ಏನಾದ್ರು ಮೇಜರ್ ಆಗಿದೆಯಾ ಅಂತ. ಸೊ ವಿ ಯೂಸ್ ಟು ಚೆಕ್ ವಿತ್ ಕ್ರೈಮ್ ರಿಪೋರ್ಟ್, ನಮ್ಮ ಜೊತೆ ಕೊಲೀಗ್ಸ್ ಇರ್ಬೋದು, ಅಥವಾ ಜನರಲಿ ನಮ್ಮ ಸೋರ್ಸಸ್ ಯಾರು ಇರ್ತಾರೆ ಅವ್ರಿಗೆ ಕಾಲ್ ಮಾಡಿ, ಸರಿ ಏನು ಸರ್ ಇವತ್ತು ಏನಾಗಿದೆ ಅಂತ ಆ ಥರ ಕೇಳ್ತಿದ್ವಿ. ಛೇ, ಎಲ್ಲೂ ರೇಪಿಲ್ಲ, ಅಯ್ಯೋ ಮರ್ಡ್ರೇ ಇಲ್ಲ, ಬೆಳಿಗ್ಗೆ ಎದ್ಬಿಟ್ಟು ಛೇ ಇವತ್ತು ಎಲ್ಲೂ ಮರ್ಡ್ರಿಲ್ಲ, ಇಮ್ಯಾಜಿನ್ somebody is dying and you are, that was crime reporting. ಸೊ ನಮಗೆ ಸ್ಟೋರಿ ಬರೀ ಸುದ್ದಿ ಬೇಕು, ವಿ ಡೋಂಟ್ ಹ್ಯಾವ್ ಅಯ್ಯೋ ಚೈನ್ ಸ್ನ್ಯಾಚಾ, ಹಾಂ ಓಕೆ, ಅದೂ ರೇಪ್ ಆಗಿದೆ, ಮರ್ಡರ್ ಆಗಿದೆ, ಎಲ್ಲಾಗಿದೆ, BPOನಾ? ಅವಾಗ BPO ವಾಸ್ ವೆರಿ ಪಾಪ್ಯುಲರ್, ಆ್ಯಂಡ್ ದೇರ್ ವಾಸ್ ಒನ್ ರೇಪ್ ಕೇಸ್ ಇನ್ BPO ಆಲ್ಸೋ. ಸೊ BPOನಾ, ಓ ಹೌದಾ, ಸ್ಲಮ್ಮ, ಯುನೋ, ಅನ್ಫಾರ್ಚುನೇಟ್ಲಿ ದಟ್ ಈಸ್ ಹೌ ಯು ಗೆಟಿಂಗ್ ಟು, ದಟ್ಸ್ ಟ್ರೂ, ಯು ಕಾಂಟ್ ಡಿನೈ ದ್ಯಾಟ್. ಸೊ ಆ ಥರದ ಡೇಸಲ್ಲಿದ್ದಾಗ, ಸೊ ಕ್ರೈಮ್ ಡೈರಿಲಿ ಏನಾಗ್ತಿತ್ತು, ಬಿಕಾಸ್ ಇಟ್ ಇಸ್ ಟೆಲಿವಿಷನ್, ರೈಟ್? ಸೊ ನನಗೆ ಪ್ರಿಂಟಿಂದ ಟೆಲಿವಿಷನ್, ಸೊ ನಾನು ಅಲ್ಲಿ ಪೇಪರಲ್ಲಿ ನೋಡಿದ್ದಂಥ ಆ ಎಕ್ಸೈಟ್ಮೆಂಟ್ ಇಸ್ ವೆರಿ ಡಿಫ್ರೆಂಟ್ ಫ್ರಮ್ ಕವರಿಂಗ್ ಇಟ್. ಆ್ಯಂಡ್ ನಾವು ಎಲ್ಲ ಲರ್ನಿಂಗ್ ಪ್ರಾಸೆಸ್. ಅಪ್ಪಂಗೂ TV ಇಸ್ ನಾಟ್ ವೆರಿ ನ್ಯೂ, ಆವಾಗ ಅವ್ರಿಗೂ ಹೊಸದೇ ಆ ಟೈಮಲ್ಲಿ. ಹಿ ವಾಸ್ ಆಲ್ಸೋ ನಾಟ್ ಇನ್ ಟು TV, ಆಮೇಲೆ ಬಂದಿತ್ತು. ಬಟ್ ಕ್ರೈಮ್ ಡೈರಿ ಮಾಡುವಾಗ ಅಪ್ಪ ವಾಸ್ ಆಲ್ಸೋ ಫ್ರಮ್ ಪ್ರಿಂಟ್ ಟು TV, ನೋ. ಸೊ ರವಿ ಶ್ರೀವತ್ಸ ಅವರು ಯೂಸ್ ಟು ಬಿ ದ ಒನ್ ಹೂ ಇಸ್ ಟು ಕೈಂಡ್ ಆಫ್ ಗೈಡ್ ಅಸ್ ಆ್ಯಂಡ್ ಸೇ ದಟ್ ಸ್ಕ್ರಿಪ್ಟ್ ಈ ಥರ ಇರಬೇಕು, ನೀವು ಮಾತಾಡುವಾಗ ಹಿಂಗಿರಬೇಕು. ನಾವೇನು ಮಾಡ್ತೀವಿ, ನಾರ್ಮಲಿ ಮಾತಾಡ್ತಿರ್ಬೇಕಾದ್ರೆ ಹೌದಾ, ಅವ್ನು ಯಾರೋ ಹೇಳ್ತಿರ್ತಾನೆ, ಮೇಡಮ್ ನನ್ನ ಇನ್ನೂ ನೆನಪಿದೆ, 700 ಒಂದು ಯಾವುದೋ ಒಂದು ಮರ್ಡರ್ ಆಗಿತ್ತು, ನಾನು ಸುನಿಲ್ ಹೋಗಿದ್ವಿ ಜೊತೆಗೆ. ಆ್ಯಂಡ್ ಸುನಿಲ್ ನಮ್ಗೆ ಹೇಳಿ ಕಳಿಸಿದ್ರು, ಸರ್ ಮೇಡಮ್ ನೀವು ಮಾತಾಡ್ತಿರ್ಬೇಕಾದ್ರೆ ನೀವು ಅನ್ಬಾರ್ದು, ಸುಮ್ಮನೆ ಕೂತಿರ್ಬೇಕು, ಅವ್ರ ಸೆಂಟೆನ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ನಿಮ್ಮ ನೆಕ್ಸ್ಟ್ ಕ್ವೆಶ್ಚನ್ ಬರಬೇಕು, ನೀವು ಎಲ್ಲದಕ್ಕೂ ಹ್ಞೂ ಅಂತಲೇ ಇರ್ತೀರಾ ಅಂತ ಅವ್ನು ರವಿ ಶ್ರೀವತ್ಸ ಹೇಳಿದರು. ಸೊ ನಾನು ಸುನಿಲು ವಿ ಹೆಡ್ ಥಾಟ್, ವಿ ಕೇಮ್ ಅಪ್ ಒನ್ ವೆರಿ ಗುಡ್ ಐಡಿಯಾ, ಅವ್ನಿಗೆ ನಾವು ಹೇಳ್ಕೊಟ್ಬಿಡೋಣ, ನೋಡಪ್ಪ ನೀನು ಹಿಂಗೆ ಹೇಳ್ಬೇಕು ಅಂತ ಹೇಳ್ಕೊಟ್ಬಿಡೋಣ ಅಂತ. ಪಾಪ ಅವ್ನ ಹೆಂಡತಿ ಮರ್ಡ್ರೋ ಏನೋ ಆಗಿದೆ, ಐ ಡೋಂಟ್ ರಿಮೆಂಬರ್ ವಾಟ್ ಇಟ್ ವಾಸ್, ಶೀ ಈಸ್ ಡೈಡ್ ಬೇಸಿಕ್ಲಿ. ಇಮ್ಯಾಜಿನ್ ಹಿ ಈಸ್ ಸಿಟ್ಟಿಂಗ್ ಆ್ಯಂಡ್ ಟೆಲಿಂಗ್ ಅಸ್, ಅದು ನನ್ನ ಹೆಂಡತಿ 7 ಗಂಟೆಯಲ್ಲಿ ರಾತ್ರಿ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಹಿಂಗೇನೋ ಆಯಿತು ಅಂತ ಹಿ ಈಸ್ ಟೆಲಿಂಗ್ ಇನ್ ಅ ಫ್ಲೋ. ನಾನು ಮಧ್ಯೆ ಹಂಗಲ್ಲ, ನಾನು ಅವಾಗ ಹೇಳ್ಕೊಟ್ನಲ್ಲ, ಅಯ್ಯೋ, ಇಟ್ ವಾಸ್ ಲೈಕ್, ಸೊ ವಿ ವರ್ ಲರ್ನಿಂಗ್. So that was our experience in the initial days. We were trying to get whatever he is saying in a different way because we were told so. Then I went, ಅಪ್ಪಂಗೂ ಅವರು ಸ್ಕ್ರಿಪ್ಟ್ ಬರೀತಿದ್ರು. ಸೊ ವೆನ್ ಹಿ ವುಡ್, ನಾವೇನು ಶೂಟ್ ಮಾಡಿ ತೊಗೊಂಡು ಹೋಗ್ತಿದ್ವಿ ಅದನ್ನು ಇಟ್ಕೊಂಡು ಅದ್ರ ಬೇಸಿಸ್ ಮೇಲೆ ಅಪ್ಪ ಸ್ಕ್ರಿಪ್ಟ್ ಬರೀತಿದ್ರು. ಸೊ ಸ್ಕ್ರಿಪ್ಟ್ ಬರೆದು ರೆಕಾರ್ಡಿಂಗ್ ಕೂತ್ಕೊಂಡಾಗ ಬಾಲಕೃಷ್ಣ ಕಾಕತ್ಕರ್ ಹ್ಯಾಡ್ ಅ ವೆರಿ ವಿಯರ್ಡ್ ವೇ ಆಫ್ ಟಾಕಿಂಗ್, ಲೈಕ್ ವಿಯರ್ಡ್ ಅಲ್ಲ, ಲೈಕ್ ವೆರಿ ಇಂಟ್ರೆಸ್ಟಿಂಗ್ ಅವ್ರದ್ದು ಸ್ಟೈಲ್ ಇತ್ತು. ಸೊ ರವಿ ಶಾಸ್ತ್ರಿ ಸರ್ ನೀವು ಅದೇ ಥರ ಮಾತಾಡಬೇಕು ಅಂತ ನಮ್ಮ ಅಪ್ಪ 2 ಸಲ ಟ್ರೈ ಮಾಡಿದ್ರು. 3ನೇ ಸಲ ಯಾವ
ನನಗಿದೆಲ್ಲ ಆಗೋದಿಲ್ಲ, ಈ ಥರ ಎಲ್ಲ ನಂಗೆ ಮಾತಾಡೋಕ್ಕೆ ಬರಲ್ಲ ಅಂತ ಎತ್ತಿ ಜಸ್ಟ್ ಸೆಡ್ ನಾನು ನನ್ನ ಸ್ಟೈಲಲ್ಲೇ ಮಾಡ್ತೀನಿ, ಈ ಟಿ ವಿ ಅವ್ರಿಗೆ ಬೇಕಾದ್ರೆ ತೊಗೊಳಕ್ಕೆ ಹೇಳು, ಇಲ್ಲ ಅಂದರೆ ಹೋಗಕ್ಕೆ ಹೇಳು. ಇಟ್ ವಾಸ್ ಅ ನ್ಯೂ ಥಿಂಗ್. ಆಮೇಲೆ ಅದು ಹೇಗಾಗೋಯ್ತು ಅಂದರೆ ಅಪ್ಪನ ಸ್ಟೈಲ್ ಈಗಲೂ ನೀವು ಕೇಳಿದ್ರೆ ಎಲ್ಲರೂ ಅದೇ ಸ್ಟೈಲಲ್ಲಿ ಮಾತಾಡ್ತಾರೆ. ಆ್ಯಂಡ್ ಅಪ್ಪ ಗುಡ್ ನೈಟ್ ಅಂತ ಅನ್ನೋವರೆಗೂ ಯಾರೂ ನಿದ್ದೆ ಮಾಡ್ತಾರಲ್ಲ. ಸೊ ಕ್ರೈಮ್ ಡೈರಿ ಗೇವ್ ಮಿ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಒಂದು ಸ್ಟೋರಿ ಆಲ್ಸೋ ದಟ್ ಐ ಹ್ಯಾವ್ ಡನ್. ಇನ್ಫ್ಯಾಕ್ಟ್ ನಾನು ಐ ಮಸ್ಟ್ ಮೆನ್ಷನ್ ಗಿರೀಶ್ ಮರ್ಡರ್ ಕೇಸ್ ಅಂತ ಒಂದು ಈ ಶುಭ ರಿಂಗ್ ರೋಡ್ ಶುಭ ಅಂತ ಸಿನಿಮಾ ಬಂತಲ್ಲ, ಸೊ ಆ ಕೇಸಲ್ಲಿ ನಾನು ಐ ಆಮ್ ಸ್ಟಿಲ್ ವೆರಿ ವೆರಿ ಅಟ್ಯಾಚ್ ಟು ದಟ್ ಫ್ಯಾಮಿಲಿ. ಅದೊಂಥರ ನನಗೆ, ಬಿಕಾಸ್ ದಟ್ ಈಸ್ ಒನ್ ಕೇಸ್ ವೇರ್ ನಾನು ಸುಮಾರು ಹತ್ರದ್ದು ಕವರ್ ಮಾಡಿದ್ದೀವಿ, ಬಟ್ ಅದರಲ್ಲಿ ಆ ಒಂದು ಕೇಸಲ್ಲಿ ದೇ ವರ್ ನಾಟ್ ಅಟ್ ಆಲ್ ರೆಡಿ ಟು ಟಾಕ್ ಟು ದ ಮೀಡಿಯಾ. ಅಂದರೆ ಅವರು ಮೀಡಿಯಾ ನೋಡಿ, ಬಿಕಾಸ್ ಏನೇನೋ ಬಂದುಬಿಟ್ಟಿತ್ತು ಅದರಲ್ಲಿ. ಸೊ ದೇ ವರ್ ವೆರಿ ಆ್ಯಂಗ್ರಿ ವಿತ್ ಅಸ್. ಸೊ ನಾವು ಹೋಗಿ ವಿ ಕನ್ವಿನ್ಸ್ ದೆಮ್, ಪ್ಲೀಸ್ ಮಾತಾಡಲೇ ಇಲ್ಲ. ದೆನ್ ವಿ ಮ್ಯಾನೇಜ್ ಟು ಗೆಟ್ ಇನ್ಫಾರ್ಮೇಷನ್. ಆ್ಯಂಡ್ ನಾವೇನು ಮಾಡಿದ್ವಿ, ಈ ಇನ್ಸಿಡೆಂಟ್ ಆಗಿದ ತಕ್ಷಣ ಹೋಗೋದು ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಟಿ ವಿ, ರೈಟ್? ಸೊ ವಿ ವೇರ್ ದೇರ್ ವೆನ್ ದ ಅಕ್ಯೂಸ್ಡ್ ವೆನ್ ದೇ ವೇರ್ ಅರೆಸ್ಟೆಡ್. ಸೊ ನನ್ನ ಕ್ಯಾಮ್ರಾಗೆ ಅವರು ನನಗೆ ಹೇಳ್ಬಿಟ್ಟಿದ್ರು ಈ ಥರ ಹೌದು ಇವಳಿಂದನೇ ನಾವು ಹಿಂಗೆ ಮರ್ಡರ್ ಮಾಡಿದ್ದು ಅಂತೆಲ್ಲ. ದೇ ಹ್ಯಾಡ್ ರಿವೀಲ್ಡ್ ಇಟ್ ಟು ದ ಕ್ಯಾಮ್ರಾ. ಸೊ ಹಾಗಾಗಿ ಆ ಟೈಮಲ್ಲಿ ನಾನು ದೇ ಮೇಡ್ ಮಿ ವಿಟ್ನೆಸ್. ಐ ಸ್ಟಿಲ್ ರಿಮೆಂಬರ್, ಐ ಥಿಂಕ್ ವಿಟ್ನೆಸ್ ನಂಬರ್ 27 or something. I was witness also in that case. So when recently Supreme Court judgment ಬಂದಾಗ I was extremely happy for the family. And ನನಗೆ ರತ್ನ ಅವರ sister-in-law, she called me and she said, Chetna, thank you so much for being there. ಅವ್ರ ಗಿರೀಶ್ ಅವ್ರ ತಂದೆ, when I went, Papa ಅವರು he fought for the case and he died in that grief. ಅಲ್ಲಿ imagine losing a son, right? ಸೊ ನಂಗೆ ಇನ್ನೂ ನೆನಪಿದೆ, ಅವರು ಪೇಪರ್ ಮೇಲೆ ಬರೆದಿದ್ರು, ಚೇತನ ಗೆಟ್ ಜಸ್ಟಿಸ್ ಫಾರ್ ಮೈ ಸನ್ ಅಂತ. ಸೊ ಐ ಸ್ಟಿಲ್ ಹ್ಯಾವ್ ದೋಸ್ ಸೊ ಐ ಹ್ಯಾವ್ ಡನ್ ಲೈಕ್ ಸೆವ್ರಲ್ ಕೇಸಸ್ ಈ ಥರದ್ದು ಸ್ಟೋರಿ. ಸೊ ಆ 2.5 years to 3 years ಆಫ್ ಕ್ರೈಮ್ ಡೈರಿ ಪೀಕ್ ವಾಟ್ ವಾಸ್ ದೇರ್. ಸೊ ದ ಹೋಲ್ ಜರ್ನಿ ಐವ್ ಬೀನ್ ವಿತ್ ಹಿಮ್. ಬಟ್ ಇದು ಹೆಂಗೆ ಆಗೋಯ್ತು ಅಂತಂದರೆ, ಇಟ್ ವಾಸ್ ಲೈಕ್ ದಟ್ ವಾಸ್ ಅ ಟೈಮ್ when I was actually dating ರಂಜಿತ್. ಲೈಕ್ we were just kind of reconnected and we were thinking of marriage ಅದೆಲ್ಲನೂ. ಆ್ಯಂಡ್ ಈ ಟೈಮಲ್ಲಿ ಅಪ್ಪ ಫಸ್ಟು ರಿಪೋರ್ಟಿಂಗ್ ಕಳಿಸೋರು. ಸೊ ನಾನು ಸುನಿಲ್ ಯೂಶ್ಲಿ ಒಟ್ಟಿಗೆ ಹೋಗ್ತಿದ್ವಿ, ಅದರ್ವೈಸ್ ನಾನೊಂದು ಕಡೆ ಸುನಿಲ್ ಒಂದು ಕಡೆ ಹಂಗೆ ಹೋಗ್ತಿದ್ವಿ. ಆ್ಯಂಡ್ ದೆನ್ ರಿಪೋರ್ಟಿಂಗ್ ಆದಮೇಲೆ ಏನಾಯಿತು, ಎಡಿಟಿಂಗ್ಗೆ ಒಂದು ಸೆಟ್ ಆಫ್ ಪೀಪಲ್ ಇದ್ದರು. ಸೊ ಅವ್ರಿಗೆ ವಿ ಹ್ಯಾವ್ ಟು ಇನ್ಸ್ಟ್ರಕ್ಟ್ ಅಲ್ಲ, ರವಿ ಶ್ರೀವತ್ಸ ಬಿಟ್ಟು ಹೋದ್ಮೇಲೆ. ಸೊ ದೇರ್ ವಾಸ್ ನೋ ಬಡಿ ಟು ಡೂ ದ್ಯಾಟ್. ಸೊ ಅಪ್ಪ ಏನು ಹೇಳಿದ್ರು, ನೀನೇ ಕುತ್ಕೊಂಡು ಮಾಡಿಸ್ಬಿಡು ಅಂತ. ಬಿಕಾಸ್ ಹೀ ಈಸ್ ಅ ಮಲ್ಟಿ ಟಾಸ್ಕರ್. ಸೊ ಹೀ ಅಸ್ಯೂಮ್ಡ್ ದಟ್ ನಾನು ಹಾಗೆ ಇರ್ತೀನಿ ಅಂತ. ಸೊ ನನಗೆ ಬೆಳಗ್ಗೆ ರಿಪೋರ್ಟಿಂಗ್ ಹೋಗು, 4 ಗಂಟೆ ಮರ್ಡರ್ ಆಯಿತಾ ಹೋಗು, ಮಧ್ಯಾಹ್ನ ಆಯಿತಾ ಹೋಗು, ಲೈಕ್ ಆಲ್ ದ ಡೇಸ್ ಆಫ್ ರಂಜಿತ್ ಕೀಪ್ ಸೇಯಿಂಗ್, ನನ್ನ ಅಷ್ಟು ನಿನ್ನ ಜೊತೆ ಬೇಕಾಗಿದ್ದ ಪ್ರೈಮ್ ಟೈಮ್ನ ನಿಮ್ಮಪ್ಪ ಕಿತ್ಕೊಂಡು. ಸೊ ಯು ವೋಂಟ್ ಬಿಲೀವ್, ಥಿಯೇಟರಲ್ಲಿ ಹೋಗಿ ಕೂತ್ಕೊಂಡು ಐ ವುಡ್ ಸ್ಲೀಪ್, ಲೈಕ್ ಬಿಕಾಸ್ ನಮ್ಮ ಟೈಮೇ ಸಿಗ್ತಿರ್ಲಿಲ್ಲ. 3 hours ಮೂವಿಗೆ ಹೋಗಿದ್ದೀವಿ ಅಂದರೆ ಐ ವುಡ್ ಸ್ಲೀಪ್ ದೇರ್. ಆ ನಿದ್ದೆ ಅಷ್ಟು ಐ ಯೂಸ್ ಟು ಬಿ ಟಯರ್ಡ್. ಸೊ ಈವ್ನಿಂಗ್ ಬಂದ ತಕ್ಷಣ ಎಪಿಸೋಡ್ ಶೂಟ್ ಮಾಡು. ಆ್ಯಂಡ್ ಅಪ್ಪ ಲಾಸ್ಟ್ ಮಿನಿಟ್. ಸೊ ಈ ಟಿ ವಿಲಿ ಒಬ್ಬರು ಇದ್ದರು, ಅವ್ರ ಹೆಸರು ನೆನಪಾಗ್ತಲ್ಲ ನನಗೆ, ಶಶಿ ಅಂಕಲ್ ಐ ಥಿಂಕ್, ಐ ಕಾಂಟ್ ರಿಮೆಂಬರ್ ಹಿಸ್ ನೇಮ್, ಮಾನ್ಸಾ ಅಂತ, ಹೂ ಇಸ್ ಆಲ್ಸೋ ದೇರ್ ವಿತ್ ದೆಮ್. ಸೊ ಅವರು ನನಗೆ ಇನ್ನೂ ಫೋನ್, ಚೇಟ್ನಾ ಎಪಿಸೋಡ್ ಬಂದಿಲ್ಲ. ಯಾವಾಗ ಗೊತ್ತಾ, ಗ್ಯಾಪ್ ಇರುತ್ತೆ ಗೊತ್ತಲ್ಲ, 8 minutes ಡಿವೈಡ್ ಮಾಡಿರ್ತಾರೆ. 8 minute ಮಧ್ಯದಲ್ಲಿ ಆ ಗ್ಯಾಪ್ ಇರುತ್ತೆ ನೋಡಿ. ಆ ಗ್ಯಾಪಲ್ಲಿ ನಾವು ಈ ಟಿ ವಿಗೆ ವಿ ಯೂಸ್ ಟು ಟೇಕ್ ದ ಕ್ಯಾಸೆಟ್ ಅಂಡ್ ಗೋ, ನಾನು ಸಿನಣ್ಣ ಬೈಕಲ್ಲಿ. ಇಮ್ಯಾಜಿನ್ ದ ಕೈಂಡ್ ಆಫ್ ದ ಪ್ರೆಷರ್. The way we have worked for Crime Diary is amazing. ಆ ಕ್ಯಾಸೆಟ್ನ ಹೈದ್ರಾಬಾದ್ಗೆ ಯಾರೋ ಟ್ರಾವೆಲ್ ಮಾಡ್ತಾ ಇದ್ರೆ ಅವ್ರಿಗೆ ಹೋಗ್ಬಿಟ್ಟು, ಸರ್ ಪ್ಲೀಸ್ ಅಲ್ಲೊಬ್ರು ಬರ್ತಾರೆ ಏರ್ಪೋರ್ಟ್ಗೆ, ಇದನ್ನು ಕೊಟ್ಬಿಡಿ ಅಂತ ಕ್ಯಾಸೆಟ್ನ ಅವ್ರ ಕೈಲಿ ಕೊಟ್ಟು, ದಟ್ ಯೂಸ್ ಟು ಬಿ ಗಿವನ್ ಇನ್ ಹೈದ್ರಾಬಾದ್. ಇಲ್ಲಿ ಯಾರೋ ರ್ಯಾಂಡಮ್ ಈಗ ಆ ಥರ ಎಲ್ಲ ನಂಬಕ್ಕೆ ಆಗಲ್ಲ, ಏನು ಮಾಡ್ತಾರೆ ಕ್ಯಾಸೆಟ್ ಜೊತೆಗೆ. ಸೊ ದಟ್ ಯೂಸ್ ಟು ಬಿ ಮೈ ಕ್ರೈಮ್ ಡೈರಿ ಡೇಸ್. ಸೊ ಇನ್ ದ ಪ್ರಾಸೆಸ್ ಆಫ್ ದಿಸ್ ನನಗೆ ಐ ಸ್ಟಾರ್ಟೆಡ್ ಫೀಲಿಂಗ್ ವೆರಿ ಟಯರ್ಡ್. ಆ್ಯಂಡ್ ಅಪ್ಪ, ನನ್ನ ಬೆಸ್ಟ್ ಫ್ರೆಂಡ್ ರಶ್ಮಿ ಅಂತ ಹೇಳಿದ್ನಲ್ಲ, ಅವಳು ಮದುವೆಗೂ ಕಳಿಸಲಿಲ್ಲ ನನಗೆ. ಅದೇನೋ ಅವ್ರ ಪಾಸಿಟಿವ್ನೆಸ್ಸು ಏನೋ ಗೊತ್ತಿಲ್ಲ, ಹಿ ಜಸ್ಟ್ ಡಿಡ್ಂಟ್ ಸೆಂಡ್ ಮೀ. ಇಲ್ಲೇ ಬೆಂಗಳೂರಲ್ಲೇ ಆಗಿದ್ದು ಮದುವೆಗೆ. ಸೊ ಇದೆಲ್ಲ ಆಗಿ ನನಗೆ ಐ ವಾಸ್ ಲೈಕ್, ಐ ಕಾಂಟ್ ಡೂ ದಿಸ್ ಎನಿಮೋರ್, ಐ ಹ್ಯಾವ್ ಟು ಗೋ. ನಾನು ಇಷ್ಟುದ್ದ ಲೆಟರ್ ಬರೆದೆ, ಅಪ್ಪ ಐ ನೀಡ್ ಟು ಟೇಕ್ ಕೇರ್ ಆಫ್ ಮೈ ಹೆಲ್ತ್, ಐ ಆಮ್ ಪುಟ್ಟಿಂಗ್ ಆನ್ ವೇಟ್, ಐ ನೀಡ್ ಟು ಗೆಟ್ ಮ್ಯಾರಿಡ್ ಸೂನ್. ಸೊ ನಾನು ಉಜಿರೆಗೆ ಹೋಗ್ತಾ ಇದ್ದೀನಿ, ಧರ್ಮಸ್ಥಳಗೆ ನೇಚರ್ ಥೆರಪಿ ಅಂತ ಹೊಟ್ಟೋಗ್ಬಿಟ್ಟೆ ನಾನು. ಲೆಟರ್ ನಮ್ಮ ಮನೇಲಿ ಎವ್ರಿ ಕಮ್ಯುನಿಕೇಶನ್ ಹ್ಯಾಸ್ ಬೀನ್ ಥ್ರೂ ಲೆಟರ್ಸ್. ಸೊ ಹಾಗಾಗಿ ಲೆಟರ್ ಬರೆದಿಟ್ಬಿಟ್ಟು ಹೋಗ್ಬಿಟ್ಟೆ ನಾನು. ಸೊ ಪ್ರಾಬ್ಲಿ ಹಿ ಆಲ್ಸೋ ರಿಯಲೈಸ್ಡ್, ಆಯಿತು ಅಂದ್ಬಿಟ್ಟು. ದೆನ್ ಹಿ ಡಿಂಟ್ ಬಾದರ್ ಮೀ ಸೋ ಮಚ್ ಫಾರ್ ದ್ಯಾಟ್. ಅದಾಗಿ ಒಂದು 6 months, ಐ ಥಿಂಕ್ ಅಬೌಟ್ ಅ ಇಯರ್ ಆರ್ ಸೊ, ಬಾನಿ ವರ್ಕ್ಡ್ ವಿತ್ ಅಪ್ಪ. ಆ್ಯಂಡ್ ದೆನ್ ಐ ಥಿಂಕ್ ಕ್ರೈಮ್ ಡೈರಿ ಕ್ಲೋಸ್ಡ್ ಆನ್. ಬಟ್ ನಾನು ಉಜಿರೆಯಲ್ಲಿದ್ದಾಗ ಐ ವಾಸ್ ಟ್ರೈಯಿಂಗ್ ಟು ಅಪ್ಲೈ ಟು ಅದರ್ ಪ್ಲೇಸಸ್. ಆ್ಯಂಡ್ ಇಂಡಿಯನ್ ಎಕ್ಸ್ಪ್ರೆಸ್ಗೆ ಐ ಹ್ಯಾಡ್ ಅಪ್ಲೈಡ್. Rangnath sir was also there then. So Ranga uncle said, ಬಾ ಇಂಟರ್ವ್ಯೂಗೆ ಅಂತ. ಶಂಕರ್ ನಾಯರ್ ಅಂತ
ಅವರು ಆರಿ ಆಗಿದ್ರು, ರೆಸಿಡೆಂಟ್ ಎಡಿಟರ್ ಆಗಿದ್ರು. ಸೊ ಹಿ ಡಿಡ್ ಅನ್ ಇಂಟರ್ವ್ಯೂ ಆ್ಯಂಡ್ ದೆನ್ ಕೇಳಿದ್ರು ಎಷ್ಟು ಬೇಕು ಸಂಬಳ ಅಂತ. ಸೊ ನಾನು ಇನ್ನೇನು ಹೇಳ್ತಿದ್ದೆ, ನನಗೆ ಈ ಥರ 20,000 ಕೊಡ್ತಿದ್ದಾರೆ ನಮ್ಮಪ್ಪ ಅಂತ. ಅಷ್ಟರಲ್ಲಿ ರಂಗ ಸರ್ ಸೈಡ್ ಇವಳಿಗೆ ಏನಕ್ಕೆ ಸಂಬಳ ಇಲ್ಲ, ಏನು ಬೇಡ ಅವಳಿಗೆ, ಸೊ ಮತ್ತೆ 8,000 ಓ ಗಾಡ್. ಅಯ್ಯಯ್ಯೋ. ಸೊ ಐ ಕೇಮ್ ಬ್ಯಾಕ್ ಟು 8,000. ಬಟ್ ಮೈ ಇಂಡಿಯನ್ ಎಕ್ಸ್ಪ್ರೆಸ್ ಡೇಸ್ ಹಸ್ ಬೀನ್ ಎಕ್ಸಲೆಂಟ್. ನಾನು ಅದನ್ನು ಯಾವಾಗೂ ನನ್ನ ತವ್ರ ಮನೆ ಅಂತ ಹೇಳ್ತಾ ಇರ್ತೀನಿ, ಬಿಕಾಸ್ ಇನ್ನು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ನಾನು ಮತ್ತೆ ಐ ಕ್ವಿಟ್ ಇಂಡಿಯನ್ ಎಕ್ಸ್ಪ್ರೆಸ್, ವೆಂಟ್ ಟು ಮಿಡ್ ಡೇ, ಡೆಕ್ಕನ್ ಕ್ರಾನಿಕಲ್ ಅಲ್ಲಿಂದ, ಆ್ಯಂಡ್ ದೆನ್ ಮತ್ತೆ ವಾಪಸ್ ಇಂಡಿಯನ್ ಎಕ್ಸ್ಪ್ರೆಸ್ಗೆ ಬಂದೆ ನಾನು. ಸೊ ಯುನೋ ಆ್ಯಂಡ್ ಫ್ರಮ್ ದೆನ್ ಟು ಸೌತ್ ಫಸ್ಟ್. ಸೊ ಇಟ್ಸ್ ಬೀನ್ ಲೈಕ್ ಇಂಡಿಯನ್ ಎಕ್ಸ್ಪ್ರೆಸ್ ಇಸ್ ಲೈಕ್ ಹೋಮ್ ಫಾರ್ ಮಿ. ಐ ಕೀಪ್ ಸೇಯಿಂಗ್ ನನಗೆ ಯಾವಾಗ ಬರಬೇಕಾದ್ರೂ ನಂಗೆ ಗೊತ್ತಾಯಿದ್ದು ಡೋರ್ಸ್ ವಿಲ್ ಬಿ ಓಪನ್ ಎನಿ ಟೈಮ್ ಅಂತ. ಸೊ ಹೇಗಿತ್ತು ಮ್ಯಾಮ್ ಆ ಒಂದು ಶಿಫ್ಟ್? ಅಂದರೆ ನೀವು ಇಲ್ಲಿವರೆಗೂ ಮಾಡಿದ್ದು ಕನ್ನಡ ಪತ್ರಿಕೆನಲ್ಲಿ, ಕನ್ನಡದಿಂದ ಒಂದು ನ್ಯಾಷನಲ್ ಲೆವೆಲ್ ನ್ಯೂಸ್ ಪೇಪರ್ಗೆ ನೀವು ಹೋಗಿ ವರ್ಕ್ ಮಾಡಬೇಕು ಅಂತ ಬಂದಾಗ ಆ ಟ್ರಾನ್ಸಿಷನ್ ಯಾವ ಥರ ಡಿಫ್ರೆಂಟ್ ಇರುತ್ತೆ? ನಿಮ್ಗೆ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್ ಎಲ್ಲನೂ? ಸೊ ನನಗೆ ಡಿಂಟ್ ಸೀಮ್ ಟು ಡಿಫ್ರೆಂಟ್ ಬಿಕಾಸ್ ವಿಜಯ್ ಟೈಮ್ಸ್ ವಾಸ್ ಇಂಗ್ಲೀಷ್, ರೈಟ್? ಸೊ ನಾನು ಇಂಗ್ಲೀಷಲ್ಲೇ ಮಾಡಿದ್ರಿಂದ ನನಗೆ ಇಟ್ ಬಿಕೇಮ್ ಈಸಿಯರ್. ಓನ್ಲಿ ಥಿಂಗ್ ಇಸ್ ಕ್ರೈಮ್ ರಿಪೋರ್ಟಿಂಗಲ್ಲಿ ಆಲ್ರೆಡಿ ವಿ ಹ್ಯಾಡ್ ಕ್ರೈಮ್ ರಿಪೋರ್ಟರ್ಸ್ ಆಲ್ರೆಡಿ ಇದ್ದರು. ನಾನು ಆ 4 years ಆಫ್ ದಟ್ ಗ್ಯಾಪ್ ಏನಾಯಿತು, ಸೊ ಅಷ್ಟರಲ್ಲಿ ಆಲ್ರೆಡಿ ದೇರ್ ವರ್ ಲಾಟ್ ಆಫ್ ಪೀಪಲ್ ವುಡ್ ಕಮ್ ಇನ್ ಟು ಕ್ರೈಮ್ ರಿಪೋರ್ಟಿಂಗ್, ರೈಟ್? ಸೊ ನೀವು ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲೂ ಕ್ರೈಮ್ ರಿಪೋರ್ಟರ್? ಕ್ರೈಮ್ ನಾನು ಐ ಹ್ಯಾವ್ ಡನ್ ಕ್ರೈಮ್ ಟಿಲ್ ಆಲ್ಮೋಸ್ಟ್ 2010. ಓಕೆ. ಸೊ 2011 ಇಂದ 3-4 years ಐ ಟುಕ್ ಅ ಸಬ್ಯಾಟಿಕಲ್. ಓಕೆ. ಬಿಕಾಸ್ ನಂಗೆ ಮಕ್ಕಳ ಜೊತೆ ಇರಬೇಕು ಅಂತ ಐ ಟೇಕನ್ ಅ ಬ್ರೇಕ್. ಸೊ ನಾವು ಪ್ರಿಂಟ್ ಮೀಡಿಯಾಲಿದ್ದು ಟಿ ವಿ ನೋಡ್ತಿದ್ದಾಗ ಬ್ರೇಕಿಂಗ್ ನ್ಯೂಸ್ ಅನ್ನೋ ಆ ಥರ ಇತ್ತಲ್ಲ, ಬ್ರೇಕ್ ಮಾಡಬೇಕು ನ್ಯೂಸ್ ಅಂತ. ಸೊ ಅದರಲ್ಲಿ ಫಸ್ಟ್ ಲೆವೆಲ್ ಆಫ್ ಎಥಿಕ್ಸ್ ಹೊರಟಾಯಿತು, ವೆರ್ ಯು ಆರ್ ಲೈಕ್ ನಾಟ್ ರೀಚೆಕ್ಕಿಂಗ್. ನಮಗೆ ಪ್ರಿಂಟಲ್ಲಿ ಏನಾಗುತ್ತೆ, ವಿ ಗೆಟ್ ಟೈಮ್ ಟು ಕೀಪ್ ಚೆಕ್ಕಿಂಗ್ ಇಟ್ ಕರೆಕ್ಟ್ ಆಯ್ತು ಅಂತ. ಪ್ರಿಂಟ್ ಎಡಿಷನ್ ವಿ ಕಾಲ್ ಇಟ್ ಗೋಯಿಂಗ್ ಟು ದ ಬೆಡ್ ಅಂತ, ದಟ್ಸ್ ದ ವರ್ಡ್ ದೇ ಯೂಸ್. ಸೊ ಟಿಲ್ ದ ಎಡಿಷನ್ ಗೋಸ್ ಟು ದ ಬೆಡ್ ಯು ಹ್ಯಾವ್ ಟೈಮ್.